ನಮಸ್ಕಾರ ರೀ. ಹೆಂಗದ್ರಿ? ಸೊ ಇವತ್ತು ನಾವು ಈ ಸೆಷನ್ದೊಳಗೆ ಅಪ್ಡೇಟ್ ಹೆಂಗೆ ಮಾಡೋದು ನೋಡೋಣ. ಅಪ್ಡೇಟ್ ಮಾಡಿರ್ಬೇಕಂದ್ರೆ ನಾವು ಡೇಟಾನ ಏನು ಮಾಡಿರ್ಬೇಕು, ಟೇಬಲ್ನಾಗ ಸೇವ್ ಮಾಡಿರ್ಬೇಕು. ಸೇವ್ ಮಾಡಿದ್ದಿನ ಡೇಟಾನ ನಾವು ಏನು ಫ್ರಂಟ್ ಎಂಡ್ನಾಗ ಅವು ಎಲ್ಲ ಡೇಟಾಗಳನ್ನು ತೋರಿಸ್ಬೇಕು. ಅಂದ್ರೆ ಸಿಲೆಕ್ಟ್ ಕ್ವೈರಿ ಬರೆದು ಫೆಚ್ ಮಾಡಿ ಅವನ್ನೆಲ್ಲ ತೋರಿಸಿ ಅದರೊಳಗೆ ಯೂಸರ್ ಏನು ತಪ್ಪು ಬರ್ದಾನಲ್ಲ ಅದನ್ನು ಅವ ಕಂಡು ಹಿಡಿದ ಕೇಸಿಂದ ಏನು ಮಾಡ್ತಾನೆ, ಅಪ್ಡೇಟ್ ಅಂಥೇಳಿ ಮಾಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ನಂಬರ್ ಯಾರೋರ ಚೇಂಜ್ ಆಗಿದ್ದು ಅಂದ್ರೆ ಅದನ್ನು ಅಪ್ಡೇಟ್ ಮಾಡ್ಬೇಕು. ಮೊಬೈಲ್ ನಂಬರ್ ಏನಾರ ತಪ್ಪು ಅವಸರದಾಗ ಏನಾರ ತಪ್ಪು ಬರ್ದಿನಂದ್ರೆ ಅದನ್ನು ಅಪ್ಡೇಟ್ ಮಾಡ್ಬೇಕು. ಹುಡುಗನ ಹೆಸರು ತಪ್ಪು ಬರ್ದಿನಂದ್ರೆ ಅದನ್ನು ಅಪ್ಡೇಟ್ ಮಾಡ್ಬೇಕು. ಸೊ ಇದೇ ಎಕ್ಸಾಂಪಲ್ ಇಟ್ಕೊಂಡು ನೀವು ನಿಮ್ದು ಒಂದಿಷ್ಟು ಇಮ್ಯಾಜಿನೇಷನ್ ಮಾಡ್ಕೊತ ಹೋಗ್ಬೇಕು. ಒಂದಿಷ್ಟು ಒಂದಿಷ್ಟು ಐಟಮ್ಗಳು ಹಾಕಿ ಅದಕ್ಕೆ ಪ್ರೈಸ್ ಹಾಕಿರಿ. ಗಡ್ಬಡ್ನೊಳಗೆ ನೀವೇನು ಮಾಡಿರ್ತೀರಿ, ಪ್ರೈಸ್ ತಪ್ಪು ಬರ್ದಿರಿ, ಅದನ್ನು ಅಪ್ಡೇಟ್ ಮಾಡೋದು. ಇಂಥವು ಒಂದು 4-5 ನಿಮಗೆ ಸಿನಿಯಾರಿಯೋಸ್ ನಿಮ್ಮ ಕಣ್ಣು ಮುಂದೆ ಬರ್ಬೇಕು. ಸೊ ನಿಮ್ಮ ಏನೇನು ಸಿನಿಯಾರಿಯೋಸ್ ಅದಲ್ಲ ಅದನ್ನು ನೀವು ಹಾಕ್ಕೊಂಡು ನೀವೇನು ಮಾಡ್ಬೇಕು, ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡು ಅಪ್ಡೇಷನ್ ಮಾಡ್ಕೋಬೇಕು. ಸೊ ಒಂದಿಷ್ಟು ಮಂದಿ ಹಂಗೆ ಕೇಳ್ತಾರೆ, ಸರ್ ಇದನ್ನು ನೀವು ಫಸ್ಟಿಂದ ಯಾವಾಗಲೂ ಕೋಡ್ ಬರೀತಿರಲ್ಲ, ನಾವು ಹಂಗೆ ಬರೀಬೇಕನ ಅಂಥೇಳಿ. ಇಲ್ಲ, ಹಾಗೇನಿಲ್ಲ. ನೀವು ಆಲ್ರೆಡಿ ಸರ್ವರ್ ಮತ್ತು ಏನೇ ಕ್ಲೈಂಟ್ ರೆಡಿಯಾಗಿದ್ದರೊಳಗೆ ನೀವು ಕೋಡ್ ಅಪ್ಡೇಷನ್ ಮಾಡ್ಕೋಬೋದು. ಸೊ ನಾ ಎದಕ್ಕೆ ಬರಿತೀನಪ್ಪ ಅಂತಂದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂಥೇಳಿ ನಾನು ಏನು ಮಾಡ್ತೀನಿ, ಫಸ್ಟಿಂದನೇ ತೊಗೊಂಡು ಹೋಗ್ಬಿಡ್ತೀನಿ. ಅಂದ್ರೆ ನೀವು ಎಷ್ಟು ಅದ್ರ ಮ್ಯಾಗ ವರ್ಕ್ ಮಾಡ್ತಿರಲ್ಲ ಅಷ್ಟು ನೀವು ಗುಡ್ ಹ್ಯಾಂಡ್ಸ್ ಹಾಕ್ತೀರ ಅಂಥೇಳಿ ಐ ಬಿಲೀವ್ ಇಟ್. ಸೊ ಅದಕ್ಕೆ ನಾನು ಏನು ಮಾಡ್ಬಿಡ್ತೀನಿ, ಅಲ್ಲಿಂದನೇ ಫಸ್ಟಿಂದನೇ NPMನಿಂದನೇ ಸ್ಟಾರ್ಟ್ ಮಾಡಿ ಅಲ್ಲಿಗೆ ತೊಗೊಂಡು ಹೋಗ್ತೀನಿ. ಸೊ ಇದನ್ನು ಇಟ್ಸ್ ನಥಿಂಗ್ ಬಟ್ ಏನು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ. ಸೊ ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ಕೊತ ನೀವೇನು ಮಾಡ್ಬೇಕು, ಸೊ ಪರ್ಫೆಕ್ಟ್ ಆನ್ ದ ವೇ ಟು ಪರ್ಫೆಕ್ಟ್ ಅನ್ನೋದ್ರೊಳಗೆ ನಾವು ಇರಬೇಕಾಗಿತ್ತು. ಸೊ ಅದಕ್ಕೆ ನಾನು ಏನು ಮಾಡ್ಬಿಡ್ತೀನಿ, ಫಸ್ಟಿಂದ ನಾನು ಹೇಳ್ಕೊತ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗಿಂದ ಸಿನಿಯಾರೋನು ಅದನ್ನ ಇಟ್ಕೊಳ್ಳೋನು, ಚೇಂಜ್ ಮಾಡೋದು ಬೇಡ. ಹುಡುಗನ ಅಂದ್ರೆ ಸ್ಟೂಡೆಂಟ್ ನೇಮು ಮತ್ತು ಮೊಬೈಲ್ ನಂಬರ್ ಹಾಕಿ ಅದನ್ನು ಫಸ್ಟ್ ಇನ್ಸರ್ಟ್ ಮಾಡೋನು. ಆಮೇಲೆ ಪ್ರಿನ್ಸಿಪಲ್ಗೆ ಸೆಲೆಕ್ಟ್ ಮಾಡೋಕೆ ಹಚ್ಚೋನು. ಆಮೇಲೆ ಅಲ್ಲಿ ತಪ್ಪು ಕಂಡು ಹಿಡಿದು ಅವ ಕ್ಲರ್ಕಿಗೆ ಹೇಳ್ತಾನೆ, ಕ್ಲರ್ಕ್ ಕ್ಯಾನ್ ಅಪ್ಡೇಟ್ ದ ಮೊಬೈಲ್ ನಂಬರ್ ಆರ್ ಎನಿಥಿಂಗ್. ಮತ್ತು ಅದು ಎಲ್ಲಿಗೆ ಎಫೆಕ್ಟ್ ಆಗ್ಬೇಕು, ಕ್ಲರ್ಕ್ ಅದೇನು ಅಪ್ಡೇಟ್ ಮಾಡಿಂದ ಇಟ್ ವಿಲ್ ಬಿ ಎಫೆಕ್ಟೆಡ್ ಟು ದ ಪ್ರಿನ್ಸಿಪಲ್ ಮಾಡಲ್ಗೆ ಆಗ್ಬೇಕು. ಸೊ ಇಷ್ಟನ್ನು ಮಾಡ್ಬೇಕಂದ್ರೆ ಸ್ವಲ್ಪ ನೀಡ್ ಟೈಮ್ ಅಂತ ಅನ್ಸುತ್ತೆ. ಆರಾಮ್ ಸರಿ ಮಾಡೋನು. ಸೊ ಏನು ಅವಸರ ಮಾಡೋದಿಲ್ಲ. ನೀವು ನನಗತ್ತನೇ ಪ್ಯಾರಲಲ್ಲಿ ಈ ಕೋಡ್ ನೋಡ್ಕೊತ ನೀವು ಬರ್ಕೊತ ಹೋಗ್ರಿ. ಸೊ ಏನಾಗುತ್ತೆ ರಿಸಲ್ಟ್ ನೋಡೋಣ. ಲೆಟಸ್ ಸ್ಟಾರ್ಟ್. ಸೊ ನಾನು ನಿಮ್ಗೆ ಹೇಳೀನಿ, ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕಿತ್ತಂದ್ರೆ ನಾ ಹಳೆ ಡಾಟಾಬೇಸನ್ನ ಯೂಸ್ ಮಾಡ್ಬೋದು. ಮತ್ತು ಸೊ ಲೆಟಸ್ ಚೆಕ್ ಯಾವ್ದಾರ ಅದಾವನ. ಸೊ ವರ್ಕ್ ಬೆಂಚ್ ಓಪನ್ ಮಾಡ್ತೀನಿ. ಸೊ ಈ ವರ್ಕ್ ಬೆಂಚ್ ಓಪನ್ ಮಾಡಿಂದ ಸೊ ಲೆಟಸ್ ಸ್ಟಾರ್ಟ್ ವಿತ್ ವರ್ಕ್ ಬೆಂಚ್ ಓಪನ್ ಆತ. ಸೊ ಇದ್ರೊಳಗೆ ಯಾವ್ದು ಬೇಕಾದ್ರೂ ಹೋಗ್ಬೋದು. ಸೊ ಕ್ಷೇತ್ರ ಅಂತ ಹೋಗ್ತೀನಿ. ಸೊ ಇಲ್ಲೇ ನಮಗೆ ಏನು ಸಿಗ್ತೈತೆ ರೀ, ಹೋಸ್ಟ್, ಯೂಸರ್ ಮತ್ತು ಪಾಸ್ವರ್ಡ್ ಇವು 3 ಸಿಗ್ತಾವೆ. ABCD. ಓಕೆ, ಕ್ಲಿಕ್ ಆನ್ ಓಕೆ. ಸೊ ಇದು ಆದಮೇಲೆ ಇಲ್ಲೊಂದು ಆಲ್ರೆಡಿ ಓಪನ್ ಇದ್ದಿದ್ದೈತಿ. ಒಂದು ಯಾವ್ದಾರ ಮಿನಿ ಪ್ರಾಜೆಕ್ಟ್ ಅಂತೇಳಿ ಏನಾರ ಮಾಡಿದಿರ್ಬೇಕು ನಾವು ಸರ. ಸೊ ಐ ಥಿಂಕ್ ಟ್ರೈ ಲಾಗಿನ್ ಅದ, ಮಿನಿ ಪ್ರಾಜೆಕ್ಟ್ ಅಂತ ಯಾವಿಲ್ಲ. ಓಕೆ, ಮಾಡ್ಕೊಂಬಿಡ್ತೀನಿಲ್ಲ ಅದನ್ನು. ಓಕೆ, ಸೊ ಗೋ ಫಾರ್ ಡಾಟಾಬೇಸ್, ನ್ಯೂ ಡಾಟಾಬೇಸ್. ಇಲ್ಲಿ ಮಿನಿ ಪ್ರಾಜೆಕ್ಟ್ ಹೌದಾ, ಮಿನಿ ಪ್ರಾಜೆಕ್ಟ್ ಅಂತ ಏನು ಮಾಡಿಕೊಂಡು ಅಪ್ಲೈ ಅಂತೀನಿ. ಮಿನಿ ಪ್ರಾಜೆಕ್ಟ್ ನಂದು ಡಾಟಾಬೇಸ್ ನೇಮ್ ಅಪ್ಲೈ. ಸೊ ವಿಲ್ ಸೇ ಫಿನಿಶ್. ಸೊ ಮಿನಿ ಪ್ರಾಜೆಕ್ಟ್ ಅಂತ ಹೇಳಿ ಏನತ್ತ. ಸೊ ಅದನ್ನು ಬೇಕಾದ್ರೆ ನೋಡ್ಕೊರಿ. ಸೊ ಇಲ್ಲಿ ಡಾಟಾಬೇಸ್ ಈಸ್ ರೆಡಿ. ಈಗ ಇದೇ ಪರ್ಟಿಕ್ಯುಲರ್ ಡಾಟಾಬೇಸ್ಗೆ ಹೋಗೋದು ನೀವು ಎಲ್ಲ ಗೊತ್ತೈತೆ ನಿಮಗೆ. ಸೊ ಆದರೂ ಒಂದು ಸಲ ರಿಪೀಟ್ ಮಾಡ್ತೀನಿ. ಸೊ ಇಲ್ಲಿ ಯೂಸ್ ಅನ್ನೋ ಕೀವರ್ಡ್ ಯೂಸ್ ಮಾಡಿರಿ, ಯೂಸ್ ಹೌದ್ರೆ. ಸೊ ಮಿನಿ ಪ್ರಾಜ್ ಹೌದ್ರೆ. ಸೊ ಮಿನಿ ಪ್ರಾಜ್ ಅಂಥೇಳಿ ನಂದು ಏನು ಡಾಟಾಬೇಸ್ ಐತಲ್ಲ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಐ ವಿಲ್ ಎಕ್ಸಿಕ್ಯೂಟ್. ನೋಡಿರಿ ಇದೇ ಎಕ್ಸ್ಪ್ಯಾಂಡ್ ಆಯ್ತು. ಸೊ ಎಕ್ಸ್ಪಾಂಡ್ ಮೀನ್ಸ್ ಏನಿದೆ, ಸೊ ಪ್ರೆಸೆಂಟ್ಲಿ ಐ ಮೀನ್ ಡಾಟಾಬೇಸ್ ಅನ್ನಂಗೆ ಆತ. ಸೊ ನಿಮಗೇನು ಬೇಕಾಗೈತಿ, ಯು ವಾಂಟ್ ಟು ಕ್ರಿಯೇಟ್ ಆ್ಯಂಡ್ ಟೇಬಲ್ ಹೌದ್ರೆ. ಕ್ರಿಯೇಟ್ ಟೇಬಲ್ ಹೌದ್ರೆ. ಸೊ ಟೇಬಲ್ ನೇಮ್ ಬಂದು ಸೊ ಅಗೇನ್ ಸ್ಟುಡ್ ಇನ್ಫೋ ಅಂತ ಹೇಳ್ತೀನಿ. ಸ್ಟುಡ್ ಏನಿದೆ, ಸ್ಟುಡ್ ಇನ್ಫೋ. ಸ್ಟೂಡೆಂಟ್ ಇನ್ಫಾರ್ಮೇಷನ್ ಎಲ್ಲ ಸ್ಟೋರ್ ಮಾಡ್ತೀನಲ್ಲ ಅದಕ್ಕೆ ಇಲ್ಲಿ ಸ್ಟುಡ್ ಇನ್ಫೋ ಅಂತ ಇಟ್ಟೆ. ಸೊ ಇಲ್ಲಿ ನೀವು ಅಗೇನ್ SID ಒಬ್ಬೊಬ್ಬ ಸ್ಟೂಡೆಂಟಿಗೆ ಒಂದೊಂದು ID.
ಸೊ ಇದರ ಡಾಟಾ ಟೈಪ್ ಇಂಟ್. ಆಮೇಲೆ ಸೊ ಇದು ಸೊ ಇದಾದಮೇಲೆ ಎಸ್ ಐ ಡಿ ಇದೇನು ಇರ್ಬೇಕು ರೀ, ಒಬ್ಬೊಬ್ರಿಗೆ ತನ್ನ ತಾನೇ ಆಟೋ ಇನ್ಕ್ರಿಮೆಂಟ್ ಹಾಕೋತ ನಾಯಕ ಇದಕ್ಕೆ ವ್ಯಾಲ್ಯೂ ಕಳಿಸೋದು. ಕಂಪ್ಯೂಟರ್ ತನ್ನ ತಾನೇ ಏನು ಮಾಡ್ತೈತಿ ವ್ಯಾಲ್ಯೂ ಕೊಡ್ತೈತಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ ಆಟೋ ಅಂಡರ್ಸ್ಕೋರ್ ಇನ್ಕ್ರಿಮೆಂಟ್, ಆಟೋ ಇನ್ಕ್ರಿಮೆಂಟ್ ಅಂತ ಹೇಳಿ ಬರೀರಿ. ಸೊ ಈ ಆಟೋ ಇನ್ಕ್ರಿಮೆಂಟ್ ಆದಮೇಲೆ ಸೊ ಇದೇನು ಇಲ್ಲಿ ವ್ಯಾಲ್ಯೂ ರಿಪಿಟೇಷನ್ ಆಗಂಗಿಲ್ಲ, ತನ್ನ ತಾನೇ 1 2 3 4 ಅಂತೇಳಿ ಇನ್ಕ್ರಿಮೆಂಟ್ ಹಾಕೋತ ಹೋಗ್ತೈತಿ. ಸೊ ದ್ಯಾಟ್ ಇದು ಇಟ್ಸ್ ಏನ್ ಪ್ರೈಮರಿ ಕೀ. ಯಾವ್ದು ಕಾಲಮ್ನೊಳಗೆ ವ್ಯಾಲ್ಯೂ ಯುನಿಕ್ ಇರ್ತೈತಲ್ಲ ಅಂದ್ರೆ ರಿಪೀಟ್ ಆಗಂಗಿಲ್ಲ, ಅದಕ್ಕೆ ನಾವೇನಂತೀವಿ ಪ್ರೈಮರಿ ಕೀ ಅಂತೀವಿ. ನೆಕ್ಸ್ಟ್ ಬಂದು ಎಸ್ ನೇಮ್. ಇದರದ ಡಾಟಾ ಟೈಪ್ ಏನು ರೀ, ಸೊ ವೇರ್ ಕ್ಯಾರ್, ಇದಕ್ಕೊಂದು 50 ಅಂತ ಇಡ್ತೀನಿ ಇದರ ಡಾಟಾ ಟೈಪ್. ಆದರೆ ವೇರ್ ಕ್ಯಾರ್ ಅಂದ್ರೆ ಇಟ್ ಟೇಕ್ಸ್ ಏನು ಸ್ಟ್ರಿಂಗ್ ತೊಗೋತೈತಿ, ಕ್ಯಾರೆಕ್ಟರ್ ತೊಗೋತೈತಿ, ಮೀನ್ಸ್ ನಂಬರ್ ತೊಗೋತೈತಿ, ಏನು ಕೊಟ್ಟರೆ ತೊಗೊಳೋದಕ್ಕೆ ನಾವೇನಂತೀವಿ ವೇರ್ ಕ್ಯಾರ್ ಅಂತೀವಿ. ಸೊ ಅದರ ಡಾಟಾ ಟೈಪ್. ನೆಕ್ಸ್ಟ್ ಇದು ಮೊಬೈಲ್. ಸೊ ಈ ಸದ್ಯದ ಮಟ್ಟಿಗೆ ನಾನು ಇದನ್ನು ವೇರ್ ಕ್ಯಾರ್ ಅಂತ ಕೊಡ್ತೀನಿ. ಸೊ ಯು ಕ್ಯಾನ್ ಟೇಕ್ ಆ್ಯಸ್ ಎ 12 ನಂಬರ್ಸ್ ನೋಡೋಣ. ಸೊ ಇದನ್ನು ಆದಮೇಲೆ ಇದನ್ನು ಸಿಲೆಕ್ಟ್ ಮಾಡ್ತೀನಿ, ಎಕ್ಸಿಕ್ಯೂಟ್ ಮಾಡಿದೆ. ಸೊ ಇದನ್ನು ರಿಫ್ರೆಶ್ ಹೊಡೀರಿ, ಇಲ್ಲಿ ರಿಫ್ರೆಶ್ ಆಲ್ ಅನ್ರಿ ಡಾಟಾಬೇಸ್ ಮ್ಯಾಗೆ. ಇಲ್ಲಿ ಟೇಬಲ್ಸ್ಗೆ ಹೋಗ್ರಿ, ಟೇಬಲ್ಸ್ನೊಳಗೆ ಸ್ಟೂಡೆಂಟ್ ಇನ್ಫೋ ಅಂತೇಳಿ ತೋರ್ಸಕತ್ತೈತಿ. ಈಗ ಕ್ರಿಯೇಟ್ ಮಾಡಿದ್ದು ಇದು ಕಾಲಮ್ಸಿಗೆ ಹೋದ್ರೆ ಇವು 3 ಕಾಲಮ್ಸು ತೋರಿಸ್ತೈತಿ. ಸೊ ಇಷ್ಟೆಲ್ಲ ಡಾಟಾಬೇಸ್ ರೆಡಿ ಆಯ್ತು. ಡಾಟಾಬೇಸ್ನೊಳಗೆ ಟೇಬಲ್ ರೆಡಿ ಆಯ್ತು. ಈ ಟೇಬಲ್ಗೆ ನಾನು ಏನು ಮಾಡ್ಬೇಕು, ಇನ್ಸರ್ಟ್ ಮಾಡ್ಬೇಕಂದ್ರೆ ಸೊ ನಾನು ಸರ್ವರ್ ಕ್ರಿಯೇಟ್ ಮಾಡ್ಬೇಕು, ಕ್ಲೈಂಟ್ ಕ್ರಿಯೇಟ್ ಮಾಡ್ಬೇಕು, ಸರ್ವರ್ದೊಳಗೆ ಬರ್ಕೊತ ಹೋಗ್ಬೇಕು, ಡಾಟಾಬೇಸ್ ಕನೆಕ್ಷನ್ ಅದೆಲ್ಲ ಇನ್ಮ್ಯಾಗ ಬರೀನಂತ. ಸೊ ಡೂ ಇಟ್ ಅಂದರೆ ಈ ಸದ್ಯ ನೋಡೋಣ. ಸೊ ಇಲ್ಲಿ ಗೋ ಫಾರ್ ಅ ಪರ್ಟಿಕ್ಯುಲರ್ ಫೋಲ್ಡರ್, ನೀವು ಡ್ರೈವಿಗೆ ಹೋಗ್ರಿ, ನೀವು ಫೋಲ್ಡರ್ಗೆ ಹೋಗ್ರಿ. ಸೊ ಇಲ್ಲಿ ಕೋಡ್, ಸೊ ಇದೇನು ಮಾಡಿರಿ, ಸೊ ಇಲ್ಲಿ ಮಿನಿ ಪ್ರಾಜೆಕ್ಟ್ ವಿತ್ ಅಪ್ಡೇಟ್ ಹೌದ್ರೆ. ಸೊ ಇದನ್ನು ಇಲ್ಲೊಂದು ಏನು ಮಾಡ್ಬೇಕು, ಕ್ಲೈಂಟ ಮತ್ತು ಸರ್ವರ್ ಹೌದಾ, ಮಿನಿ ಸರ್ವರ್ ಅಂತ ಬರೀದಾರ ಅವಶ್ಯಕತೆ ಇಲ್ಲ, MSER ಅಂತ ಬರೋದು ನಡೀತೈತಿ. ಇಲ್ಲಿಕ ಮಿನಿ ಸರ್ವರ್ ಅಂತೂ ಬರೀರಿ. ಸೊ ಇದು ಇಟ್ಸ್ ಆ್ಯಂಡ್ ಫೋಲ್ಡರ್ ನೇಮ್ ಅಷ್ಟೇ, ನಮ್ಗೆ ಗೊತ್ತಾಗಬೇಕು ಇದು ಕ್ಲೈಂಟ್ ಇದು ಸರ್ವರ್ ಅಂತೇಳಿ ಅಷ್ಟೇ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಕ್ಲೈಂಟ್ ಹೌದ್ರೆ. ಸೊ ಈಗ ಫಸ್ಟ್ ಏನು ಕ್ರಿಯೇಟ್ ಮಾಡೋದು, ಸರ್ವರ್ ಕ್ರಿಯೇಟ್ ಮಾಡ್ಬೇಕು. VS ಕೋಡ್ ಓಪನ್ ಮಾಡಿರಿ. ಸೊ ಆಲ್ರೆಡಿ VS ಕೋಡ್ ಇಲ್ಲಿ ಐತಿಲ್ಲ, ಇದನ್ನು ಓಪನ್ ಮಾಡ್ತೀನಿ. ಸೊ ಈಗ ಆಲ್ರೆಡಿ ಒಂದು ಐತಿ, ಅದನ್ನು ಫೈಲ್ ನ್ಯೂ ವಿಂಡೋ ಅಂತ ಮಾಡ್ತೀನಿ. ಅಲ್ಲಿ ಗೋ ಫಾರ್ ಅ ನ್ಯೂ ವಿಂಡೋ. ಸೊ ನ್ಯೂ ವಿಂಡೋನ ನೀವು ಮಿನಿಮೈಸ್ ಮಾಡಿದಾಗ ಹಳಿದ ಕಾಣ್ತತ್ತಲ್ಲ ಅದನ್ನು ಕ್ಲೋಸ್ ಮಾಡ್ಕೊಂಬಿಡ್ರಿ, ಯಾಕಂದ್ರೆ ಇಷ್ಟು ಕೂಡಿ ನಿಮಗೇನಕ್ಕೋ ಕನ್ಫ್ಯೂಷನ್ ಸ್ಟಾರ್ಟ್ ಆಕೈತಿ. ಸೊ VS ಕೋಡ್ ಓಪನ್ ಮಾಡ್ಕೊಂಡೆ. ಅಲ್ಲಿ ಗೋ ಫಾರ್ ಅ ಫೈಲ್, ಓಪನ್ ಅ ಫೋಲ್ಡರ್. ಸೊ ಇಲ್ಲಿ ನೀವೇನು ಮಾಡ್ಬೇಕು, ಸೊ ಗೋ ಫಾರ್ ಅ ಪರ್ಟಿಕ್ಯುಲರ್ ಡ್ರೈವ್. ಇಲ್ಲಿಗೆ ನೀವೇನು ಮಾಡಿರಿ ರಿಯಾಕ್ಟ್, ಆಮೇಲೆ ಕೋಡ್ನೊಳಗೆ ಸೊ ಮಿನಿ ಪ್ರಾಜೆಕ್ಟ್ ವಿತ್ ಅಪ್ಡೇಟ್. ಓಕೆ, ಸೊ ಸರ್ವರ್ ಫೈನ್. ಸೊ ಈಗ ನಿಮಗೆಲ್ಲ ಗೊತ್ತೈತಿ ಏನೇನು ಇನ್ಸ್ಟಾಲ್ಮೇಷನ್ ಮಾಡ್ಕೋಬೇಕು. ಹೊಸದ ಪ್ಯಾಕೇಜಸ್ ಏನೂ ಇಲ್ಲ, ಹಳಿ ಪ್ಯಾಕೇಜ್ನೊಳಗೆ ಆಟ ಆಡೋದು. ಸೊ ಫಸ್ಟ್ ಏನು ಮಾಡ್ಬೇಕು ರೀ, npm init -y. ಒಂದಿಷ್ಟು ಮಂದಿ ಕಾಣಂಗಿಲ್ಲ ಅಂತೀರಿ, ನಾನು ಹೇಳ್ಕೊತ ಹೋಗ್ತೀನಿ, ನೀವು ಹಂಗೆ ಹೊಡ್ಕೊತ ಹೋಗ್ರಿ. ಸೊ ಟೈಪ್ ಮಾಡ್ಕೊತ ಹೋಗ್ರಿ. ಸೊ ಇಲ್ಲಿ ಐ ವಿಲ್ ಮೇಕ್ ಇಟ್ ಇಸ್ ಆನ್ ಕ್ಲಿಯರ್, CLER ಕ್ಲಿಯರ್ ಮಾಡ್ಬೇಕಂದ್ರೆ ಕ್ಲಿಯರ್ ಅಂತ ಹೊಡ್ರಿ, ಕ್ಲಿಯರ್ ಆತ. ಸೊ ಈಗ ನನಗೆ ಯಾವ್ಯಾವ ಪ್ಯಾಕೇಜ್ ಇನ್ಸ್ಟಾಲ್ ಮಾಡಬೇಕು ಒಂದು ಸರ್ಕ ನಾನು ಇನ್ಸ್ಟಾಲ್ ಮಾಡ್ತೀನಿ. MPNI ಇನ್ಸ್ಟಾಲ್. ಒಂದೇದು ಯಾವುದು ಎಕ್ಸ್ಪ್ರೆಸ್, ಇದು ಫ್ರೇಮ್ವರ್ಕ್. ಕಾರ್ಸ್ ನಮ್ಗೆ ಏನು API ಎಕ್ಸ್ಚೇಂಜ್ ಆಗ್ಬೇಕು, ಎಲ್ಲಿಂದ ಕ್ಲೈಂಟ್ ಟು ಸರ್ವರ್, ಸರ್ವರ್ ಟು ಕ್ಲೈಂಟ್. ಅದಕ್ಕೆ ಪರ್ಮಿಷನ್ ಕೊಡೋದು ಯಾವುದು ಕಾರ್ಸ್. ಆಮೇಲೆ ನನಗೆ ಇದು ನಾ ಯೂಸ್ ಮಾಡೋಕ್ಕಿದ್ದ ಡಾಟಾಬೇಸ್ MySQL 2. ಸೊ ಅದರದ್ದು ಪ್ಯಾಕೇಜ್, ಈ ಪ್ಯಾಕೇಜ್ ಹೆಸರು MySQL 2 ಅಂತ ಏನೋ ಐತಿ. ಸೊ MySQL ಬೇಕಾದ ಎಲ್ಲ ಕನೆಕ್ಷನ್ ಮಾಡೋದು, ಕ್ವೈರಿ ಬರೋದು, ಅದೆಲ್ಲ ಮೆಥಡ್ಗಳೆಲ್ಲದವ MySQL 2ದಾಗ ಅದಾವ. ಅದಕ್ಕೆ ನಾವು ಏನು ಮಾಡಬೇಕು, ಈ ಪ್ಯಾಕೇಜ್ ಇನ್ಸ್ಟಾಲ್ ಮಾಡ್ಕೋಬೇಕು. ಎಂಟ್ರ್ ಹೊಡ್ರಿ. ಸೊ ಎಂಟ್ರ್ ಹೊಡ್ಯಾನ ಈ ಮೂರೂ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಕೈತಿ. ಇಂಟರ್ನೆಟ್ ಫಾಸ್ಟ್ ಇರ್ಬೇಕು, ಇಂಟರ್ನೆಟ್ ಕನೆಕ್ಟೆಡ್ ಇರ್ಬೇಕು, ಅಂದ್ರೆ ಜಲ್ದಿ ಆಕೈತಿ. ಇಲ್ಲಿ ಡಿಪೆಂಡೆನ್ಸಿದೊಳಗೆ ಕಾರ್ಸ್ ಅಂತೇಳಿ ನೋಡಿದೆ. ಓಕೆ, ಕಾರ್ಸ್ ಅಂತ ಆಗೈತಿ. ನೆಕ್ಸ್ಟ್ ಐ ವಿಲ್ ಗೋ ಫಾರ್ ಇಲ್ಲಿ ಟೈಪ್ ಏನು ರೀ, ಮಾಡ್ಯೂಲ್. ಸೊ ಇದನ್ನು ನಾ ಏನು ಮಾಡ್ಬಿಟ್ಟೆ, ಟೈಪ್ ಮಾಡ್ಯೂಲ್ ಅಂತ ಮಾಡಿದೆ, ಯಾಕಂದ್ರೆ ನಾನು ಇಂಪೋರ್ಟ್ ಕೀವರ್ಡ್ ಯೂಸ್ ಮಾಡ್ತೀನಿ. ಅದ್ರ ಸಂಬಂಧ ನಾನು ಏನು ಮಾಡಿದೆ, ಇದನ್ನು ಚೇಂಜನ್ನು ಮಾಡಿದೆ. ಇದನ್ನು ನಿಮ್ಗೆ ಗೊತ್ತಿರ್ಬೇಕು. ಸೊ ಆಮೇಲೆ ಸೊ ನೆಕ್ಸ್ಟ್ ಐ ವಾಂಟ್ ಟು ಕ್ರಿಯೇಟ್ ಆ್ಯಂಡ್ ಫೈಲ್. ಅದು ಏನಾಗಬೇಕು, ಸರ್ವರ್ ಫೈಲ್ ಆಗ್ಬೇಕು.
ಸೊ ಪ್ಲಸ್ ಅಂತ ಹೊಡಿತೀನಿ, ಇದಕ್ಕೆ ಹೆಸರು ನಾ ಸರ್ವರ್ ಅಂತ ಇಡ್ತೀನಿ. ಫೈಲ್ ಹೆಸರೇನು ರೀ? ಸರ್ವರ್ ಡಾಟ್ ಜೆ ಎಸ್. ಓಕೆ, ಸೊ ಇದಾದಮೇಲೆ ಸೊ ನಿಮ್ಗೆ ಗೊತ್ತೈತಿ ಏನೇನು ಇಂಪೋರ್ಟ್ ಮಾಡ್ಕೋಬೇಕು. ಫಸ್ಟ್ ಅಂತೂ ನಾನು ಎಕ್ಸ್ಪ್ರೆಸ್ನ ಇಂಪೋರ್ಟ್ ಮಾಡ್ಕೋಬೇಕು, ಯಾಕಂದ್ರೆ ಅದು ಫ್ರೇಮ್ವರ್ಕ್, ಅದು ಇದ್ರನ್ನ ಸರ್ವರ್ಗೆ ಏನು ಗೊತ್ತಾಕೈತಿ, ರಿಕ್ವೆಸ್ಟ್ ಬಂದಿದ್ದು ಗೊತ್ತಾಕೈತಿ, ಆಮೇಲೆ ಸರ್ವರಿಂದ ರೆಸ್ಪಾನ್ಸ್ ಮಾಡೋದು ಗೊತ್ತಾಕೈತಿ. ಸೊ ಅದಕ್ಕೆ ನಾನು ಏನು ಮಾಡ್ಬಿಟ್ಟೆ, ಸೊ ಎಕ್ಸ್ಪ್ರೆಸ್ ಫ್ರಾಮ್ ಏನು ರೀ ಎಕ್ಸ್ಪ್ರೆಸ್, ಹೌದ್ರಿ. ಸೊ ಇದನ್ನು ಇನ್ಸ್ಟಾಲೇಷನ್ ಮಾಡಿದೆ. ನೆಕ್ಸ್ಟ್ ಏನು ರೀ, ಸೊ ಕಾರ್ಸನ್ನು ಕರಿಬೇಕಲ್ಲ, ಇಂಪೋರ್ಟ್ ಕಾರ್ಸ್ ಫ್ರಾಮ್ ಏನು ರೀ ಕಾರ್ಸ್. ಸೊ ಎರಡನ್ನು ಯೂಸ್ ಮಾಡ್ಕೊಳ್ಳೋಣ, ಕಾರ್ಸ್. ಫೈನ್. ಸೊ ಈಗ ಒಂದು ಕಾನ್ಸ್ಟ್ ಆ್ಯಪ್ ಈಸ್ ಈಕ್ವಲ್ ಟು ಏನು ಇದೆ ಎಕ್ಸ್ಪ್ರೆಸ್. ಫೈನ್. ನೆಕ್ಸ್ಟ್ ಒಂದು ಏನು ಮಾಡಿಬಿಡೋಣ, ಸರ್ವರ್ದು ರೆಡಿ ಮಾಡಿಬಿಡೋಣ. ಆ್ಯಪ್ ಡಾಟ್ ಯಾವ ಮೆಥಡ್, ಲಿಸನ್ ಮೆಥಡ್. ಲಿಸನ್ ಮೆಥಡಿಗೆ ಏನು ಮಾಡ್ಬೇಕು, ಸೊ ಅಲ್ಲಿ ಸೇ 5001 ರನ್ ಆಗಲಿ. ನೆಕ್ಸ್ಟ್ ಅಲ್ಲಿ ಗೋ ಫಾರ್ ಒಂದು ಕಾಲ್ ಬ್ಯಾಕ್ ಫಂಕ್ಷನ್. ನಾ ಹೇಳಿದ್ದೆ ಕಾಲ್ ಬ್ಯಾಕ್ ಫಂಕ್ಷನ್ ಅಂದರೆ ಒಂದು ಫಂಕ್ಷನನ್ನು ಇನ್ನೊಂದು ಫಂಕ್ಷನಿಗೆ ಆ್ಯಸ್ ಅ ಆರ್ಗ್ಯುಮೆಂಟ್ ಅಂತ ಕಳಿಸೋದು ಏನೈತಿಲ್ಲ ರೀ ಕಾಲ್ ಬ್ಯಾಕ್ ಫಂಕ್ಷನ್. ನೋಡಿರಿ ಇಲ್ಲೊಂದು ಫಂಕ್ಷನ್ ಬರೆಯಕತ್ತೀನಿ, ಹೌದ್ರಿ. ಸೊ ಈ ಫಂಕ್ಷನ್ ಹೆಂಗೆ ಬರೀತೀರಿ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸು ಒಂದು ಆರೋ ಮಾರ್ಕ್, ಇದಕ್ಕೊಂದು ಬಾಡಿ ಬೇಕಲ್ಲ, ದಿಸ್ ಇಸ್ ದ ಬಾಡಿ. ಸೊ ಈ ಫಂಕ್ಷನನ್ನು ಲಿಸನ್ ಅನ್ನೋ ಫಂಕ್ಷನಿಗೆ ಆ್ಯಸ್ ಅ ಆರ್ಗ್ಯುಮೆಂಟ್ ಅಂತೇನು ಪಾಸ್ ಮಾಡಕತ್ತೀನಿಲ್ಲ, ಅದಕ್ಕೆ ನಾವೇನಂತೀನಿ ಕಾಲ್ ಬ್ಯಾಕ್ ಫಂಕ್ಷನ್ ಅಂತೀನಿ. ಸೊ ಕಾಲ್ ಬ್ಯಾಕ್ ಫಂಕ್ಷನ್ ಈಸ್ ನಥಿಂಗ್ ಬಟ್ ಪಾಸಿಂಗ್ ಫಂಕ್ಷನ್ ಆ್ಯಸ್ ಎ ಆರ್ಗ್ಯುಮೆಂಟ್ ಟು ದ ಅನದರ್ ಫಂಕ್ಷನ್, ಅಷ್ಟೇ. ಓಕೆ, ಸೊ ಇಲ್ಲಿ ನಾ ಏನು ಬರ್ತೀನಿ, ಕನ್ಸೋಲ್ ಡಾಟ್ ಲಾಗ್, ಹೌದ್ರೆ. ಸೊ ಇಲ್ಲಿ ಸರ್ವರ್ ಈಸ್ ರನ್ನಿಂಗ್, ಸಾಕು ನನಗೆ ಅಷ್ಟೆ. ಮೆಸೇಜ್ ಎಷ್ಟು ಕೊಡ್ತಂದ್ರೆ ಸಾಕು. ಸೊ ಬೇಕಾದರೆ ನೀವು ಇಲ್ಲಿ ಏನು ಮಾಡಿರಿ, ಒಂದು ಡಿಫಾಲ್ಟ್ ರೌಟರನ್ನು ಕ್ರಿಯೇಟ್ ಮಾಡ್ಕೊರಿ. ಆ್ಯಪ್ ಡಾಟ್ ಗೆಟ್, ಹೌದ್ರೆ. ಡಿಫಾಲ್ಟ್ ರೌಟರ್ ಹೆಂಗೆ, ಒಂದು ಡಬಲ್ ಕೋಟ್ನೊಳಗೆ ಸೊ ಸ್ಲ್ಯಾಶ್ ಅಂತ ಹಾಕಿದ್ರೆ, ಫ್ರಂಟ್ ಸ್ಲ್ಯಾಶ್ ಹಾಕಿದ್ರೆ ಮುಗಿದೋತು. ನೆಕ್ಸ್ಟ್ ಕಾಲ್ ಬ್ಯಾಕ್ ಫಂಕ್ಷನ್, ಇಲ್ಲಿ 2 ಪ್ಯಾರಾಮೀಟರ್ ಕಳಿಸ್ಬೇಕು. ಒಂದು ಇದಕ್ಕೆ ರಿಕ್ವೆಸ್ಟ್ ಬಂದಿದ್ದು ಗೊತ್ತಾಗುತ್ತೆ, ಇದರಿಂದ ರೆಸ್ಪಾನ್ಸ್ ಹೋಗಿದ್ದು ಗೊತ್ತಾಗೈತಿ. ಸೊ ಏನು ಅರೋ ಮಾರ್ಕ, ಮುಂದೆ ಏನು ಬಾಡಿ, ಬ್ರೆಕೆಟ್ ಓಪನ್, ಫ್ಲವರ್ ಬ್ರೆಕೆಟ್ ಓಪನ್, ಫ್ಲವರ್ ಬ್ರೆಕೆಟ್ ಕ್ಲೋಸ್. ಸೊ ಇಲ್ಲಿ ನಾನು ಏನು ಮಾಡ್ಬಿಡ್ತೀನಿ, ಇದರಿಂದ ಇದಕ್ಕೆ ರಿಕ್ವೆಸ್ಟ್ ಬಂದಾಗ ಇದನ್ನು ರೆಸ್ಪಾನ್ಸ್ ಮಾಡ್ಬೇಕಲ್ಲ, ರೆಸ್ಪಾನ್ಸ್ ಡಾಟ್ ಅದಕ್ಕೆ ಒಂದು ಮೆಥಡ್ ಅದ ಸೆಂಡ್ ಅಂತೇಳಿ. ಸೊ ಇಲ್ಲೇ ಗುಡ್ ಈವ್ನಿಂಗ್ ಅಂತ ಕಳಿಸ್ತೀನಿ, ಗುಡ್ ಈವ್ನಿಂಗ್. ಫೈನ್. ಸೊ ಫೈನ್. ಈಗ ಇದನ್ನು ರನ್ ಮಾಡ್ಬೇಕಲ್ಲ, ಹೆಂಗೆ ರನ್ ಮಾಡೋದು, ಸೊ ಐ ವಿಲ್ ಮೇಕ್ ಎ ಕ್ಲಿಯರ್. ಇದು ಏನಿದೆ ನೋಡ್ ಏನು ರೀ, ಸರ್ವರ್ ಡಾಟ್ ಜೆ ಎಸ್, ಸರ್ವರ್ ಈಸ್ ರನ್ನಿಂಗ್. ಸೊ ಯು ಓಪನ್ ಯುವರ್ ಏನು ಬ್ರೌಸರ್. ಸೊ ಇಲ್ಲಿ ಲೋಕಲ್ ಹೋಸ್ಟ್ ನೀವು ಹಿಂಗೆ ಹೊಡ್ಯಾಕಿಲ್ಲಿರಿ, ಫಸ್ಟ್ ಲೋಕಲ್ ಹೋಸ್ಟ್, ಹೌದ್ರೆ, ಒಂದು ಕೋಲನ್ 5001. ಸೊ ಇಲ್ಲಿ ನೋಡಿರಿ ಗುಡ್ ಈವ್ನಿಂಗ್ ಅಂದ್ರೆ ಸರ್ವರ್ ಈಗಿನ ಮಟ್ಟಿಗೆ ಎಲ್ಲ ರೆಡಿ ಆಯ್ತು ಅಂದಂಗೆ. ಫೈನ್. ಈಗ ಏನು ಮಾಡೋಣ, ಇದಾಯ್ತು. ನೆಕ್ಸ್ಟ್ ಒಂದು ಡಾಟಾಬೇಸ್ ಕ್ರಿಯೇಷನ್ ಮಾಡ್ಕೊಂಬಿಡೋಣ. ಸೊ ಅಲ್ಲಿ ಸೇ ಪ್ಲಸ್ ಒಂದು ಫೈಲ್ ಆ್ಯಡ್ ಮಾಡೋಣ, ಅದಕ್ಕೆ ಒಂದು ಹೆಸರು ಇಡೋಣ. ಇದಕ್ಕೆ db.js ಅಂತ ಹೇಳ್ತೀನಿ. DB ಅಂದರೆ ಡಾಟಾಬೇಸ್, .js ಅಂದರೆ ಎಕ್ಸ್ಟೆನ್ಷನ್ ಆಫ್ ದ ಜಾವಾಸ್ಕ್ರಿಪ್ಟ್, ಅದಕ್ಕೆ db.js ಅಂತ ಇಟ್ಟೆ. ಇಲ್ಲಿ ನಾ ಡಾಟಾಬೇಸ್ ಕನೆಕ್ಷನ್ ಮಾಡಕತ್ತೀನಿ ಅಂಥೇಳಿ MySQL ಇಂಪೋರ್ಟ್ ಮಾಡ್ಕೋಬೇಕು. ಇಲ್ಲಿ ಯಾಕೆ ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ, ಸರ್ವರ್ದೊಳಗೆ ನನಗದು ಬೇಕಾಗಿದ್ದಿಲ್ಲ ಅಂತೇಳಿ ಇಂಪೋರ್ಟ್ ಮಾಡ್ಕೊಂಡಿಲ್ಲ ಅಷ್ಟೇ. ಸೊ ಇಲ್ಲಿ ನಾ ಏನು ಮಾಡ್ಬಿಡ್ತೀನಿ, ಇಂಪೋರ್ಟ್ ಆದರೆ MySQL ಫ್ರಾಮ್ ಯಾವುದ್ರಿ ಪ್ಯಾಕೇಜ್ MySQL 2, ಇದನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿನಿ. ಆಮೇಲೆ ಒಂದು ಪ್ರಾಮಿಸ್. ಓಕೆ, ಸೊ ಇದಾತ. ಫೈನ್. ಈಗ ಒಬ್ಬನ ರೆಡಿ ಮಾಡಿಬಿಡ್ರಿ. ಅವನ ಹೆಸರು ನೀವು ನಿಮ್ಮ ದೋಸ್ತನ ಹೆಸರು ಎದಕ್ಕೆ ಕೊಡ್ತೀನಪ್ಪ ಅಂತಂದ್ರೆ, ನನಗೆ ಗೊತ್ತಿದ್ದವ್ರ ಹೆಸರು ಎದಕ್ಕೆ ಕೊಡ್ತೀನಿ ಅಂದರೆ ನಿಮ್ಗೆ ತಿಳ್ಕೊಳಕ್ಕೆ ಈಸಿ ಆಗಲಿ, ನನಗೆ ಕರೆಯೋಕೆ ಈಸಿ ಆಗಲ್ಲ ಅಂತ ಅಷ್ಟೇ. ಅವ್ನು ರೆಡಿ ಮಾಡ್ದವ್ನು ನಾ ಏನು ಮಾಡ್ಬೇಕು ರೀ, ಎಕ್ಸ್ಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಇವನು ಬೇರೆ ಕಡೆ ಇಂಪೋರ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಎಕ್ಸ್ಪೋರ್ಟ್ ಕೀವರ್ಡ್ ಯೂಸ್ ಮಾಡ್ತೀನಿ. ಎಕ್ಸ್ಪೋರ್ಟ್ ಅವ್ನು ಹೆಂಗೆ ರೆಡಿ ಮಾಡೋದು, ಅವ ಕಾನ್ಸ್ಟಂಟ್ ಡಾಟಾ ಟೈಪ್ನಾಗ ಅದಾನ. ಅವನ ಹೆಸರು ಮುಂದೆ ಸೇ ಮಿಥುನ್, ಆದರೆ ಮಿಥುನ್ ಅಂಥೇಳಿ ಅವ್ನು ಕೊಟ್ಟೆ. ಸೊ ಇವ್ನು ಹೆಂಗೆ ಮಿಥುನ್ ಏನು ಮಾಡ್ತಾನೆ, ಡಾಟಾಬೇಸಿಗೆ ಕನೆಕ್ಷನ್ ಮಾಡ್ತಾನೆ. ಹೆಂಗೆ ಮಾಡ್ತಾನೆ, ಯೂಸಿಂಗ್ MySQL. ಈ MySQL ಎಲ್ಲಿಂದ ಬಂದೈತಿ, MySQL 2 ಮೆಥಡ್ ಎಲ್ಲ MySQLದಾಗ ಬಂದವ. ಈಗ ಈ MySQLನಿಂದ ನಾನು ಮೆಥಡ್ ಕರಿಬೇಕಂದ್ರೆ MySQL ಅದನ್ನು ಕರೆಕ್ಷನ್ದ ಡಾಟ್ ಆಪ್ರೇಟರ್ ಹೊಡಿಬೇಕು. ಡಾಟ್ ಆಪ್ರೇಟರ್ ಹೊಡೆದ ಮೇಲೆ ಇಲ್ಲೊಂದು ಮೆಥಡ್ ಐತೆ ನೋಡ್ರಿ, ಕ್ರಿಯೇಟಿವ್ ಪೂಲ್. ಇದನ್ನು ನೀವು ಕೈಲೇ ಬರೆಯೋಕೆ ಹೋಗ್ಬೇಡ್ರಿ, ಅದು ಇಂಟೆಲಿಜೆನ್ಸ್ನಾಗ ತೋರಿಸ್ಬೇಕು. ಯು ಟೇಕ್ ಇಟ್ ಫ್ರಾಮ್ ದ್ಯಾಟ್.
ಇಂಟೆಲಿಜೆನ್ಸ್. ಇದು ಕ್ರಿಯೇಟಿವ್ ಫೂಲ್ ಆತ. ನೆಕ್ಸ್ಟ್ ಏನು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಯಾಕಂದ್ರೆ ಮೆಥಡ್ ಇದೆ. ಸೊ ಇಲ್ಲಿ ಏನು ಮಾಡ್ಬೇಕು, ಫ್ಲವರ್ ಬ್ರೆಕೆಟ್ನೊಳಗೆ ನಾವೇನು ಕಳಿಸ್ಬೇಕು, ಅದರ ಕೀ ಮತ್ತು ವ್ಯಾಲ್ಯೂ ಕಳಿಸ್ಬೇಕು. ಸೊ ಫಸ್ಟ್ನೇದು ಕೀ ಏನಪ್ಪ ಅಂತಂದರೆ ಹೋಸ್ಟ್. ನಿಮಗೆ ಹೇಳೀನಿ ಆಗಲೇ ಫಸ್ಟ್ಗೇನು ತೋರಿಸೋ ಮುಂದೆ 127.0.0.1 ನಾ ಆಗಲೇ ತೋರಿಸಿದ್ದೆ. ನೀವು ಬೇಕಾದ್ರೆ ಮೈ ಎಸ್ಕ್ಯೂಎಲ್ದಾಗ ಇನ್ನೊಮ್ಮೆ ವರ್ಕ್ ಬೆಂಚ್ ಓಪನ್ ಮಾಡಿ ನೋಡಿರಿ. ಸೊ ಇದು ಒಂದು. ನೆಕ್ಸ್ಟ್ ಯೂಸರ್ ಏನು ರೀ, ಸೊ ಐ ವಿಲ್ ಸೇ ರೂಟ್. ನೆಕ್ಸ್ಟ್ ಐ ವಿಲ್ ಗೋ ಫಾರ್ ಯೂಸರ್ ಪಾಸ್ವರ್ಡ್ ಏನು ರೀ ಇದು ABCD. ನೆಕ್ಸ್ಟ್ ಅದನ್ನು ಬಿಟ್ಟರೆ ಏನು ರೀ ಡಾಟಾಬೇಸ್ ನೇಮ್ ಏನು ರೀ, ಸೊ ನಿಮಗೆ ಗೊತ್ತಿದ್ದಂಗೆ ಸೊ ಅಲ್ಲಿಂದ ಹೋಗಿ ನೋಡೋಣ. ಓಕೆ, ಮಿನಿ ಪ್ರಾಜೆಕ್ಟ್ ಅಂತ ಇಟ್ಟೇನಿಲ್ಲ. ಸೊ ಇದನ್ನು ನಾವು ಕಾಪಿ ಮಾಡಿ ಐ ವಿಲ್ ಮೇಕ್ ಇಟ್ ಇಸ್ ಅನ್ ಪೇಸ್ಟ್. ಸೊ ಇಲ್ಲಿ ತನಕ ಎವ್ರಿಥಿಂಗ್ ಇಸ್ ರೈಟ್. ಸೊ ನೆಕ್ಸ್ಟ್ ನೋಡಿರಿ, ಈ ಮಿನಿ ಪ್ರಾಜೆಕ್ಟ್ ಏನಾತ ಮಿನಿ ಪ್ರಾಜೆಕ್ಟ್ ತನಕ ಏನಾತ ಡಾಟಾಬೇಸ್ ಕನೆಕ್ಷನ್ ಆತ. ನೆಕ್ಸ್ಟ್ ನಾ ಡಾಟಾಬೇಸ್ ಆಪ್ರೇಷನ್ ಮಾಡ್ಬೇಕಲ್ಲ. ಸೊ ಯಾವ ಟೇಬಲ್ಗೆ ಹೋಗಿ ಇನ್ಸರ್ಟ್ ಆಗಬೇಕು, ಯಾವ ಟೇಬಲಿಂದ ಸೆಲೆಕ್ಟ್ ಆಗಬೇಕು, ಯಾವ ಟೇಬಲ್ಗೆ ಅಪ್ಡೇಟ್ ಆಗ್ಬೇಕು, ಅದನ್ನು ಮಾಡೋಕ್ಕೆ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ಆ ಫೈಲ್ ನ್ಯೂ ಫೈಲಿಗೆ ಹೋಗ್ತೀನಿ. ಸೊ ಅಲ್ಲಿ ಸೇ student.js ಇದ್ರೊಳಗೆ ನಾ ಏನು ಮಾಡಿಬಿಡ್ತೀನಿ, ಒಬ್ಬನ ಏನು ರೆಡಿ ಮಾಡ್ತೀನಿ ತಿಳ್ಕೊರಿ. ಇನ್ಸರ್ಟ್ ಮಾಡೋಕೆ ಒಬ್ಬನ ರೆಡಿ ಮಾಡ್ತೀನಿ, ಅಲ್ಲಿಂದ ತೊಂಬರಕ್ಕೆ ಒಬ್ಬನ ರೆಡಿ ಮಾಡ್ತೀನಿ, ಅದ್ರಾಗ ಏನರ ಅಪ್ಡೇಟ್ ಇತ್ತಂದ್ರೆ ಒಬ್ಬನ ರೆಡಿ ಮಾಡ್ತೀನಿ. ಅಂದರೆ ಈ ಫೈಲ್ನೊಳಗೆ ಎಷ್ಟು ಮಂದಿ ರೆಡಿ ಮಾಡ್ಬೇಕು, ನಾ 3 ಮಂದಿ ರೆಡಿ ಮಾಡ್ಬೇಕು. 3 ಮಂದಿ ರೆಡಿ ಮಾಡ್ಬೇಕಂದ್ರೆ ಫಸ್ಟ್ ಈ ಟೇಬಲ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಅವ್ರಿಗೆ ಏನು ಮಾಡ್ಬೇಕು ರೀ, ಡಾಟಾಬೇಸ್ ಕನೆಕ್ಷನ್ ಮಾಡೋಂಗೆ ಇಲ್ಲಿ ಕರಿಬೇಕಾಗಿತ್ತು. ಸೊ ಡಾಟಾಬೇಸ್ ಕನೆಕ್ಷನ್ ಮಾಡೋರು ಹೆಂಗೆ ಕರಿಬೇಕು, ಯಾರು ಮಾಡ್ತಾರೆ, ಮಿಥುನ್ ಅನ್ನೋ ಮಾಡ್ತಾನೆ. ಇಲ್ಲೇ ನೋಡಿರಿ. ಸೊ DB.ನೊಳಗೆ ಮಿಥುನ್ ಅಂತ ಬರ್ದೀನಿ. ಮಿಥುನ್ ಅವ್ರು ಎಲ್ಲದಾರ DB.js ಫೈಲ್ನೊಳಗೆ ಅದಾರ. ಅಂದ್ರೆ ಇಲ್ಲಿ ಹೆಂಗೆ ಕರಿಬೇಕು, ಇಂಪೋರ್ಟ್ ಮಿಥುನನ್ನು ಕರೀರಿ. ಫ್ರಾಮ್ ನೋಡಿರಿ ತಾನೇ DB ಅಂತ ಬಂತು. ಸೊ ಇದು ಬರ್ಲಿಕ್ಕಪ್ಪ ಅಂತಂದ್ರೂ ಡಬಲ್ ಕೋಟ್ನೊಳಗೆ ಒಂದು ಡಾಟ ಒಂದು / ಹೊಡ್ರಿ. ಇಲ್ಲಿ DB ಅಂತ ತೋರಿಸ್ತೈತಿ. ಸೊ DB.js ನೀವು ಬೇಕಾದ್ರೆ ನಿಮ್ಮ ಫೈಲ್ ಏನಿರ್ತೈತಲ್ಲ ಅದನ್ನು ಕಳ್ಕೊರಿ. ಸಿಂಪಲ್. DB.js ಫೈಲ್ನಿಂದ ಯಾರಿಗೆ ಕರೀರಿ, ಮಿಥುನಿಗೆ ಕರೀರಿ ಅಂತಂದಂಗೆ. ಓಕೆ ಫೈನ್, ಇಷ್ಟ. ಸೊ ಈಗ ನೋಡಿರಿ, ನಿಮ್ಗೆ ಫ್ರಂಟ್ ಎಂಡ್ನಿಂದ ಏನು ಬರ್ತೈತಿ, ಒಂದು ಮೊಬೈಲ್ ಒಬ್ಬ ಸ್ಟೂಡೆಂಟ್ ನೇಮ್ ಮತ್ತು ಏನು ಬರ್ತೈತಿ, ಮೊಬೈಲ್ ನಂಬರ್ ಬರ್ತೈತಿ. ಅದು ಬರ್ಬೇಕಂದ್ರೆ ಸರ್ವರ್ನಾಗ ನಾವು ಏನು ಕೊಡ್ಬೇಕು, ಪರ್ಮಿಷನ್ಸ್ ಕೊಡಬೇಕಲ್ಲ. ಅವನ್ನೆಲ್ಲ ಪರ್ಮಿಷನ್ಸ್ನ ಆಗಲೇ ಮರ್ತೀನಿ, ಈ ಸತ ನಾನು ಮಾಡ್ತೀನಿ. ಅದನ್ನು ನೀವು ಅಪ್ಡೇಟ್ ಮಾಡ್ಕೊರಿ. app.use ಒನ್ನದ ಇಲ್ಲಿಂದ API ಕ್ಲೈಂಟಿಗೆ ಹೋಗ್ಬೇಕು, ಕ್ಲೈಂಟಿಂದ ಇಲ್ಲಿಗೆ ಬರ್ಬೇಕಂತಂದ್ರೆ ನಾ ಏನು ಮಾಡ್ಬೇಕು, ಪರ್ಮಿಷನ್ಸ್ ಕೊಡ್ಬೇಕು. ಆ ಪರ್ಮಿಷನ್ಸ್ ನಾ ಏನು ಮಾಡ್ಬೇಕು, ಯೂಸ್ ಕಾರ್ಸ್ ಒಂದೇದ ಕಾರ್ಸನ್ನು ನಾನು ಏನು ತೊಗೊಂಡಿಲ್ಲ ಅದನ್ನು ಯೂಸ್ ಮಾಡ್ಕೋಬೇಕು. ಹೌದ್ರೆ ನೆಕ್ಸ್ಟ್ app.use ಹೌದ್ರೆ ಅಲ್ಲಿಂದ ನಮಗೇನು 2 ವ್ಯಾಲ್ಯೂ ಬರ್ತಾವಲ್ಲ, ಅಂದರೆ ಡೇಟಾ ಏನು ಕ್ಲೈಂಟಿಂದ ಬರ್ತಾವಲ್ಲ ಅವ್ನು ತೊಗೋಬೇಕಂದ್ರೆ ನಾವೇನು ಮಾಡಬೇಕು, ಏನಿದೆ express ಡಾಟ್ ಯಾವ ಮೆಥಡ್ URL ಎನ್ಕೋಡೆಡ್. ಈ ಮೆಥಡಿಗೆ ನಾವು ಫ್ಲವರ್ ಬಕೆಟ್ನೊಳಗೆ ಎಕ್ಸ್ಟೆಂಡೆಡ್ ಇದು ಕೀ ಮತ್ತು ಇದಕ್ಕೆ ಏನು ಸೆಟ್ ಮಾಡ್ಬೇಕು, ಟ್ರೂ ಅಂಥೇಳಿ ವ್ಯಾಲ್ಯೂ ಸೆಟ್ ಮಾಡ್ಬೇಕು. ಇದು ಎರಡನೇದು. ಈ ಲೈನ್ ಎದಕ್ಕಪ್ಪ ಅಂತಂದರೆ ಕ್ಲೈಂಟಿಂದ ಏನು ಡೇಟಾ ಕಳಿಸ್ತೀವಲ್ಲ, ಡೇಟಾ ಅಂದರೆ ಈ ಕೇಸ್ನೊಳಗೆ ಏನು ರೀ, ಸ್ಟೂಡೆಂಟ್ ನೇಮ ಮತ್ತು ಮೊಬೈಲ್ ನಂಬರ್ ಅವೆರಡು ಇಲ್ಲಿ ಬರೋಕೆ ಎನೇಬಲ್ ಆಗಕ್ಕಿದೆ ಕೋಡ್. ಇನ್ನು ಯಾವ ಫಾರ್ಮ್ಯಾಟ್ನಾಗ ಬಂದಿರ್ತಾವೆ, JSON ಫಾರ್ಮ್ಯಾಟ್ನಾಗ ಬಂದಿರ್ತಾವೆ. ಅದನ್ನು ಎದ್ರಾಗ ಕನ್ವರ್ಟ್ ಮಾಡಬೇಕು, ಜಾವಾ ಸ್ಕ್ರಿಪ್ಟ್ನಾಗ ಕನ್ವರ್ಟ್ ಮಾಡಬೇಕು. app.use ಹೌದ್ರೆ. ಸೊ ಅದನ್ನು ಮೆಥಡ್ ಯಾವುದಪ್ಪ ಅಂತಂದರೆ express.json ಮೆಥಡ್. ಈ ಮೆಥಡ್ ಏನು ಮಾಡ್ತದಂದರೆ JSON ಮೆಥಡ್ನಿಂದ ಜಾವಾ ಸ್ಕ್ರಿಪ್ಟಿಗೆ ಕನ್ವರ್ಟ್ ಮಾಡ್ತೈತಿ. ಸೊ ಇವು ಮೂರನ್ನು ನೀವು ಏನು ಮಾಡ್ಬೇಕು, ಸೊ ಕಾನ್ಫಿಗರೇಷನ್ ಒಳಗೆ ಅಪ್ಡೇಟ್ ಮಾಡ್ಕೋಬೇಕು. ಸೊ ಇದು ಸರ್ವರ್ದೊಳಗೆ ಅಪ್ಡೇಟ್ ಆದರೆ ಇಲ್ಲಿ ಮುಂದೆ ನಮ್ಮ ಕೆಲಸ ಚಾಲ್ತಿ ಆಕೈತಿ. student.js ಫೈಲಿಗೆ ಬಂದೆ. ಒಬ್ಬನ್ನ ಇನ್ಸರ್ಟ್ ಮಾಡೋಕೆ ಹಚ್ಬೇಕು. ಅವನ ಹೆಸರು ಎಕ್ಸ್ಪೋರ್ಟ್ ಹೌದ್ರೆ ಕಾನ್ಸ್ಟ್ ಪ್ರದೀಪ್ ಏನು ಮಾಡ್ತಾನೆ, ಇನ್ಸರ್ಟ್ ಮಾಡ್ತಾನೆ. ನೀವು ಬೇಕಾದ್ರೆ ಇಲ್ಲಿ ಕಮೆಂಟ್ ಬೇಕಾದ್ರೆ ಬರ್ಕೋರಿ, ಟು ಸೇವ್ ದ ಇದಕ್ಕೆ ಕಮೆಂಟ್ ಅಂದರೆ 2 / ಹಾಕ್ಬಿಡ್ರಿ, ಸ್ಟೂಡೆಂಟ್ ಇನ್ಫೋ ಹಿಂಗೆ ಹಾಕೊಂಡ್ರೆ ನಿಮಗೆ ಇನ್ನೂ ಏನಾಕೈತಿ, ಇದನ್ನು ಬೇರೆದವ್ರು ಕೋಡ್ ಓದಿದ್ರೂ ಗೊತ್ತಾಕೈತಿ. ಪ್ರದೀಪ ನಾವು ಏನು ಮಾಡ್ತಾನೆ, ಟು ಸೇವ್ ದ ಸ್ಟೂಡೆಂಟ್ ಡೇಟಾ ಮಾಡ್ತಾನೆ. ಸೊ ಇಲ್ಲಿ ಪ್ರದೀಪ್ =async ಹೌದ್ರೆ. ಸೊ ಇವಂಗೊಂದು ಅರೋ ಫಂಕ್ಷನ್ ಅಂದ್ರೆ ಹೆಂಗೆ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಇಲ್ಲಿ 2 ಪ್ರದೀಪಕ್ಕೆ ರಿಕ್ವೆಸ್ಟ್ ಬರ್ಬೇಕು, ಪ್ರದೀಪ್ನಿಂದ ರೆಸ್ಪಾನ್ಸ್ ಹೋಗ್ಬೇಕು. ಮುಂದೆ ಏನು
ನೋಡಿರಿ ಈ ಯಾರೋ ಏನು ಮಾಡ್ತೈತಿ ಆರ್ಗ್ಯುಮೆಂಟ ಮತ್ತು ಬಾಡಿಗೆ ಸಪ್ರೇಟ್ ಮಾಡ್ತೈತಿ. ಮುಂದೇನು ಫ್ಲವರ್ ಬಕೆಟ್ ಓಪನ್ ಫ್ಲವರ್ ಬಕೆಟ್ ಕ್ಲೋಸ್. ನೋಡಿರಿ ಈ ಫಂಕ್ಷನ್ ಯಾರಿಗೆ ಅಜಾನ್ ಮಾಡಿದ್ವಿ? ಪ್ರದೀಪ್ಗೆ ಅಜಾನ್ ಮಾಡಿದ್ವಿ ಅಷ್ಟೇ. ಸೊ ಇಲ್ಲಿ ಅಲ್ಲಿಂದ ಏನು ಬರ್ತಾವಲ್ಲ ಎರಡು ಕಾನ್ಸ್ಟ್. ನೋಡಿರಿ ಇಲ್ಲಿ ವೇರಿಯೇಬಲ್ ಏನು ಡಿಕ್ಲೇರ್ ಮಾಡ್ಬೇಕಲ್ಲ ಅದು ಹೆಂಗಿರ್ಬೇಕಪ್ಪ ಅಂತಂದ್ರೆ ನೀವು ಏನು ಕಾಲಮ್ ನೇಮ್ ಇರ್ತೈತಲ್ಲ ಹಂಗನೇ ಇದ್ರೆ ಭಾಳ ಚಲೋ. ಒಂದು ಎಸ್ ನೇಮ್, ಇನ್ನೊಂದು ಏನು ರೀ ಸೊ ಮೊಬೈಲ್ ಹೌದ್ರೆ ಈಕ್ವಲ್ ಟು ಹೌದ್ರೆ ಸೊ ಏನಿದೆ ರಿಕ್ವೆಸ್ಟ್ ಡಾಟ್ ಬಾಡಿ. ಸೊ ಅಲ್ಲಿಂದ ಏನು ಬಾಡಿ ಬಂದಿರ್ತೈತಲ್ಲ ಇಲ್ಲಿ ಬರ್ತೈತಿ. ಈ ಬಾಡಿದ ಅಲ್ಲಿಂದ ಏನು ಬಾಡಿ ಬಂದಿರ್ತಲ್ಲ ಇಲ್ಲಿ ಬರ್ತೈತಿ. ಅಲ್ಲಿ ಎಸ್ ನೇಮ್ ವ್ಯಾಲ್ಯೂ, ಮೊಬೈಲ್ ವ್ಯಾಲ್ಯೂ ಏನಾಕೈತಿ ಅಜಾನ್ ಆಗ್ಬಿಡ್ತೈತಿ. ಅಂದ್ರೆ ಇಲ್ಲಿಗೆ ಬಂದೋ ಅಂದಂಗೆ. ಅಂದ್ರೆ ಪ್ರದೀಪನ ಕಡೆ ಎಸ್ ನೇಮ್ ಬಂತು, ಮೊಬೈಲ್ ಬಂತು. ಮುಂದೆ ಅವ ಏನು ಮಾಡ್ಬೇಕು? ಸೊ ಟ್ರಾಯ್ ಕ್ಯಾಚ್ ಬ್ಲಾಕ್ನೊಳಗೆ ಸೊ ಅವ ಇನ್ಸರ್ಟ್ ಮಾಡ್ಬೇಕು. ಸೊ ಇಲ್ಲಿ ಫಸ್ಟ್ ಯು ಕ್ಯಾನ್ ರೈಟ್ ಆ್ಯಂಡ್ ಇನ್ಸರ್ಟ್ ಕ್ವರಿ ಕಾನ್ಸ್ಟ್. ಇದು ಡಾಟಾ ಟೈಪ್. ಇಲ್ಲಿ QRY ಅನ್ನೋದು ಏನದ ವೇರಿಯೇಬಲ್ ನೇಮ್. ಬೇಕಾದ ಹೆಸರು ಬರಿಬೋದು. ನಾ QRY ಬರ್ದೇನಂತ ನೀವು ಬರೆಯೋಕೆ ಹೋಗ್ಬೇಡಿ. ಅಲ್ಲಿ ಇನ್ಸರ್ಟ್ ಕ್ವರಿ ಅಂತಲೂ ಬರೀರಿ ನಡಿತೈತಿ. ಸೊ QRY ಬೇಕಾದ್ರೆ ನಾನು ಇನ್ಸರ್ಟ್ ಕ್ವರಿ ಅಂತ ಬರೆದ್ಬಿಡ್ಲೆ, ಇನ್ಸರ್ಟ್ ಕ್ವರಿ. ನೀವು ಹಿಂಗೂ ಬರಿಬೋದು. ನಿಮ್ಗೆ ಅದು ಏನದ ವೇರಿಯೇಬಲ್ ನೇಮ್, ಇಟ್ ಶುಡ್ ಬಿ ಎನಿಥಿಂಗ್. ಡಬಲ್ ಕೋಟ್ನೊಳಗೆ ಹೆಂಗೆ ಬರೀದ್ರಿ? ಇನ್ಸರ್ಟ್ ಇಂಟು ಹೌದ್ರೆ ಏನು ಟೇಬಲ್ ನೇಮ್. ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಏನೈತಿ? ಸ್ಟುಡಿನ್ಫೋ ಹೌದ್ರೆ. ನೆಕ್ಸ್ಟ್ ಇದರದ್ದು ಯಾವ ಕಾಲಮಿಗೆ ಇನ್ಸರ್ಟ್ ಮಾಡ್ಬೇಕನ್ನೋದು ಬರೀಬೇಕಲ್ಲ. ಈಗ ಆಲ್ರೆಡಿ ಅಲ್ಲಿಂದ ಕಾಪಿ ಮಾಡ್ಕೊಂಡು ಬಂದಿಂದ ಐತಿ. ಒಂದು ಎಸ್ ನೇಮ್ ಕಾಲಮಿಗೆ, ಆಮೇಲೆ ಏನು ರೀ ಮೊಬೈಲ್ ಕಾಲಮಿಗೆ ಹೌದ್ರೆ. ಸೊ ಇವಿಷ್ಟು ಅದ. ಏನು ಇನ್ಸರ್ಟ್ ಮಾಡಬೇಕು? ವ್ಯಾಲ್ಯೂಸ್. ಇಲ್ಲಿ ವ್ಯಾಲ್ಯೂಸ್ ಕಳ್ಸಂಗಿಲ್ಲ, ಇಲ್ಲಿ ಪ್ಲೇಸ್ ಹೋಲ್ಡ್ರ್ ಕಳಿಸ್ಬೇಕು. 1ನೇ ಪ್ಲೇಸ್ ಹೋಲ್ಡ್ರ್, 2ನೇ ಪ್ಲೇಸ್ ಹೋಲ್ಡ್ರ್, 3. ದಿಸ್ ಈಸ್ ದ ಇನ್ಸರ್ಟ್ ಕ್ವರಿ. ನೆಕ್ಸ್ಟ್ ಅಲ್ಲಿಂದ ರಿಸಲ್ಟ್ ಏನು ಬರ್ತೈತಲ್ರಿ, ಇದು ಇನ್ಸರ್ಟ್ ಆದಗಳೇ ಒಂದು ರಿಸಲ್ಟ್ ಏನು ಹೊಳಗೆ ಕಳಿಸ್ತೈತಲ್ಲ ಅದನ್ನು ಸ್ಟೋರ್ ಮಾಡೋಕ್ಕೆ ಡಿಸ್ಟ್ರಕ್ಚರ್ಡ್ ಅರೇದೊಳಗೆ ಒಂದು ರಿಸಲ್ಟ್ ಅಂತೇಳಿ ಬರ್ದೀನಿ. ಸೊ ಇದನ್ನು ಹೆಂಗೆ ಮಾಡ್ಬೇಕು? ಅದನ್ನು ಯಾವ ಮೆಥಡ್ ಕಾಲ್ ಮಾಡ್ಬೇಕು? ಈಗ ಅವೇಟ್. ಈಗ ಯಾರನ್ನು ಕಾಲ್ ಮಾಡ್ಬೇಕು ಹೇಳ್ರಿ? ಡಾಟಾ ಬೇಸಿಗೆ ಹೋಗಿ ಸ್ಟೂಡೆಂಟ್ ಇನ್ಫೋ ಟೇಬಲ್ಗೆ ಹೋಗ್ಬೇಕಂತಂದ್ರೆ ಡಾಟಾ ಬೇಸಿಗೆ ಕನೆಕ್ಟ್ ಮಾಡೋರು ಯಾರು? ಮಿಥುನ್. ನೋಡಿರಿ ಮಿಥುನ್ ಹೌದ್ರೆ ಡಾಟ್ ಕ್ವೈರಿ. ಈ ಕ್ವೈರಿ ಅನ್ನೋ ಮೆಥಡ್ ಮಿಥುನ್ ಏನರ ಬರ್ದಾನನ್ರಿ? ಇಲ್ಲ. ಮತ್ತು ಇದು ಎಲ್ಲಿಂದ ಬಂತಂತ ಅನಲೈಸ್ ಮಾಡ್ಬೇಕು. ಸೊ ಮಿಥುನ್ ಎಲ್ಲಿಂದ ಬಂದಾನ? DB.js ಬಂದಾನಿಲ್ಲ, ಅದೇ ಫೈಲಿಗೆ ಹೋಗ್ರಿ. ಸೊ ಇಲ್ಲಿ ಮಿಥುನಿಗೆ ಏನು ಅಜಾನ್ ಮಾಡೀನಿ? MySQL ಅಜಾನ್ ಮಾಡೀನಿ. MySQL ಡಬಲ್ ಕ್ಲಿಕ್ ಮಾಡಿರಿ. ಎಲ್ಲಿಗೆ ಬಂತ? MySQL. ಇದು ಎಲ್ಲಿಂದ ಬಂದೈತಿ? MySQL 2 ಬಂದೈತಿ. ಅಂದ್ರೆ MySQL 2ದಾಗ ಟೇಬಲ್ ಏನು ಮೆಥಡ್ಸ್ ಅದಾವಲ್ಲ ಎಲ್ಲ ಎಲ್ಲಿ ಬಂದ್ಬಿದ್ದು? MySQLದಾಗ ಬಂದದ್ದು. MySQLದಾಗ ಮೆಥಡ್ಸ್ ಅದಾವಲ್ಲ ಎಲ್ಲಿ ಬಂದುಬಿತ್ತು? ಮಿಥುನ್ದಾಗ ಬಿತ್ತು. ಅದಕ್ಕೆ ಮಿಥುನ್ ಅಂತ ಹೊಡ್ಯಾನ ಏನು ಬಂತು? ಕ್ವೈರಿ ಮೆಥಡ್ ಬಂತು. ಈ ಕ್ವೈರಿ ಮೆಥಡ್ ಎಲ್ಲಿ ಬರ್ದಂಗೆ ಆತ? MySQL 2ದಾಗ ಬರ್ದಂಗೆ ಆತ. ಈ MySQL 2ಕ್ಕೆ ನಾನು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಯಾಕಂದ್ರೆ ಮೆಥಡ್ ಅದ. ಇದಕ್ಕೆ ಏನು ಕಳಿಸ್ಬೇಕಣ್ಣ? ನಂದು ಇನ್ಸರ್ಟ್ ಕ್ವೈರಿ ಕಳಿಸ್ತೀನಿ. ಓಕೆ. ನೆಕ್ಸ್ಟ್ ಒಂದು ಒಂದು ಅರೇದೊಳಗೆ ಇದಕ್ಕೆ 2 ವ್ಯಾಲ್ಯೂ ಕಳಿಸ್ಬೇಕಲ್ಲ. ಎಲ್ಲಿಂದ ಕಳಿಸ್ತೀರಿ? ಒಂದು ಆಲ್ರೆಡಿ ಎಸ್ ನೇಮ್ ಅಂತೇಳಿ ಬರ್ದಿರಲ್ಲ ಮ್ಯಾಗ್ ವೇರಿಯೇಬಲ್, ಅದನ್ನು ಮೊಬೈಲ್ ಅಂತೇನು ವೇರಿಯೇಬಲ್ ಐತಲ್ಲ ಅದರೊಳಗೆ ಸ್ಟೋರ್ ಆಗಿದ್ದು ವ್ಯಾಲ್ಯೂ. ಸೊ ಇಷ್ಟಾದ್ರೆ ಮುಗೀತೆ. ಸೊ ಇಲ್ಲಿ ಇನ್ನು ಮ್ಯಾಗ್ ಏನು ಮಾಡಿರಿ? ರೆಸ್ಪಾನ್ಸ್ ಡಾಟ್ ಒಂದು ಸ್ಟೇಟಸ್ ಕೋಡ್ ಹೌದ್ರೆ. ಸೊ ಇದೇನು ರೀ ಏನು 200 ಡಾಟ್ JSON ಫಾರ್ಮ್ಯಾಟ್ನೊಳಗೆ ನಾನು ಏನು ಕಳಿಸ್ಬೇಕು? JSON ಬ್ರ್ಯಾಕೆಟ್ ಅಂದರೆ ಮೆಥಡ್ ಇದೆ. ಇದರೊಳಗೆ JSON ಫಾರ್ಮ್ಯಾಟ್ ಹೆಂಗಿರ್ತೈತಿ? ಫ್ಲವರ್ ಬ್ರ್ಯಾಕೆಟ್ ಒಳಗೆ ಇರ್ತೈತಿ. ಇದಕ್ಕೊಂದು ಕೀದ ರಿಸಲ್ಟ್ ಅಂತ ಕೊಡ್ತೀನಿ. ಇದಕ್ಕೆ ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗೈತಿ? ಸೊ ಇಲ್ಲಿ ಅರೇದೊಳಗೆ ಸ್ಟೋರ್ ಆಗೈತಿಲ್ಲ ರೀ. ಸೊ ಅದನ್ನು ನಾನು ರಿಸಲ್ಟ್ ಅದನ್ನು ಕಳಿಸ್ತೀನಿ. ಸೊ ಎವ್ರಿಥಿಂಗ್ ಈಸ್ ಫೈನ್. ಸೊ ಇನ್ ಕೇಸ್ ಏನು ಬಂದಿತ್ತು? ಎರರ್ ಬಂದಿತ್ತಪ್ಪ ಅಂತಂದರೆ ಇಲ್ಲಿ ರೆಸ್ಪಾನ್ಸ್ ಏನು ಮಾಡ್ತೀನಿ? ಮ್ಯಾಗಿಂದ ರೆಸ್ಪಾನ್ಸ್ ತೊಗೊಂಬರ್ತೀನಿ. ಇಲ್ಲಿ 500 ಅಂದರೆ ಇಂಟರ್ನಲ್ ಎರರ್. ಇಲ್ಲಿ ಏನು ಕಳಿಸ್ತೀನಿ? ಬಂದು ಎರರ್ ಹೌದ್ರೆ. ಸೊ ಇಲ್ಲೇನಿದೆ? ಸೊ ಎರರ್. ಸೊ ಇಷ್ಟೂ ಪ್ರದೀಪ್ ಏನು ಮಾಡ್ತಾನೆ ರೀ? ಇನ್ಸರ್ಟ್ ಮಾಡಿದ. ಸೊ ಇನ್ಸರ್ಟ್ ಮಾಡ್ತಾನೋ. ಇನ್ನು ಪ್ರದೀಪನ ಎಲ್ಲಿ ಕಾಲ್ ಮಾಡ್ಬೇಕಣ್ಣ? ಪ್ರದೀಪನ ಎಲ್ಲಿ ಕಾಲ್ ಮಾಡೋದು ಹೇಳ್ರಿ? ವಿಚಾರ ಮಾಡ್ಬೇಕು. ಸರ್ವರ್ದಾಗ ಕಾಲ್ ಮಾಡ್ಬೇಕು. ಸರ್ವರ್ದಾಗ ಹೆಂಗೆ ಕಾಲ್ ಮಾಡ್ಬೇಕು? app.post ಹೌದ್ರೆ. ಸೊ ಸರ್ವರ್ಗೆ ಒಂದು ಇಲ್ಲಿ ಹೆಸರು ಕೊಡಬೇಕಲ್ಲ, API. ಇದಕ್ಕೊಂದು ಚಂದ ಅಂದರೆ API ರಿಲೇಟೆಡ್ ಹೆಸರು ಕೊಟ್ಬಿಡೋಣ. ಸೇವ್ ಸ್ಟುಡ್ ಅಂತ ಕೊಡೋಣ. ಸೇವ್ ಇಲ್ಲಕ್ಕಂದ್ರೆ ಸೇವ್ ಸ್ಟೂಡೆಂಟ್ ಅಂತ ಕೊಡೋಣ. ಹಂಗೆ ಮಾಡೋಣ. ಸೇವ್ ಸ್ಟೂಡೆಂಟ್ ಅಂತೇಳಿ API ಕಾಲ್ ಮಾಡಿದಾಗ ಯಾರು ಬರ್ಬೇಕು ರೀ? ಪ್ರದೀಪ್ ಬರ್ಬೇಕು. ಸೊ ಪ್ರದೀಪನ ಹೆಂಗೆ ಕರೀದಿಲ್ಲ? ಫಸ್ಟ್ ಅವ್ನು ಕಾಲ್ ಮಾಡ್ಬೇಕಲ್ಲ, ಇಂಪೋರ್ಟ್ ಪ್ರದೀಪ್
ಪ್ರದೀಪ್ ಫ್ರಾಮ್ ನೋಡ್ರಿ ಅದ ಸ್ಟೂಡೆಂಟ್ ಡಾಟ್ ಎಲ್ಲಿಂದ ಬರ್ಬೇಕು ಸ್ಟೂಡೆಂಟ್ ಡಾಟ್ ಜೆ ಎಸ್ನಿಂದ ಬರ್ಬೇಕು ಎಲ್ಲಿಂದ ಎದಕ್ಕೆ ಬರ್ಬೇಕು ಸ್ಟೂಡೆಂಟ್ ಡಾಟ್ ಜೆ ಎಸ್ನೊಳಗೆ ಯಾರು ಅದಾರ ಪ್ರದೀಪ್ ಅದಾನ ಸೊ ಹೀಗಾಗಿ ನಾನು ಏನು ಮಾಡ್ಬಿಡ್ತೀನಿ ಅಲ್ಲಿಂದನೇ ಕಾಲ್ ಮಾಡ್ತೀನಿ ಸೊ ಇಷ್ಟು ಆದಮೇಲೆ ನಮಗೆ ಸರ್ವರ್ ಈಸ್ ರನ್ನಿಂಗ್ ಅಂತ ಬಂತು ಸೊ ಪ್ರದೀಪನ ಇಲ್ಲಿ ಕಾಲ್ ಮಾಡ್ಬೇಕಲ್ಲ ಪ್ರದೀಪನ ಇಲ್ಲಿ ಇಂಪೋರ್ಟ್ ಮಾಡಿದ ಮ್ಯಾಗ ಏನು ಮಾಡ್ಬೇಕು ರೀ ಸೊ ಕಾಲ್ ಇಲ್ಲಿ ಯಾರಕ್ಕೆ ಪ್ರದೀಪ್ ಯಾವಾಗ ನೀವು ಎ ಪಿ ಐ ಸ್ಟೂಡೆಂಟ್ ಅಂತೇಳಿ ಕಾಲ್ ಮಾಡ್ತೀರಿ ಅದಕ್ಕೆ ಕಂಟ್ರೋಲ್ ಯಾರಿಗೆ ಹೋಗುತ್ತೆ ಪ್ರದೀಪ್ಗೆ ಹೋಗುತ್ತೆ ಪ್ರದೀಪ್ ಇವ್ರ ಮ್ಯಾಗ ಡಬಲ್ ಕ್ಲಿಕ್ ಮಾಡಿರಿ ಪ್ರದೀಪ್ ಎಲ್ಲದನ ಸ್ಟೂಡೆಂಟ್ ಡಾಟ್ ಜೆ ಎಸ್ನಾಗ ಅದನ ಸ್ಟೂಡೆಂಟ್ ಡಾಟ್ ಜೆ ಎಸ್ಸಿಗೆ ಬರ್ರಿ ಪ್ರದೀಪಂದೆಲ್ಲ ಕೋಡ್ ನೋಡ್ಕೊರಿ ಪ್ರದೀಪ್ ಯಾರನ್ನು ಕರ್ದಾನ ಸೊ ಮಿಥುನಂಗೆ ಕರ್ದಾನ ಮಿಥುನ್ ಎಲ್ಲದನ ಡಿ ಬಿ ಡಾಟ್ ಜೆ ಎಸ್ನಾಗ ಅದನ ಡಿ ಬಿ ಡಾಟ್ ಜೆ ಎಸ್ಸಿಗೆ ಬರ್ರಿ ಇದನ್ನು ನೀವು ನೋಡ್ಕೊರಿ ನಾನು ನಿಮ್ಗೆ ಇದೇ ಪ್ರಾಜೆಕ್ಟ್ ಕೊಟ್ಟನಪ್ಪ ಅಂತಂದ್ರೆ ನೀವೇನು ಚೇಂಜ್ ಮಾಡ್ಕೋಬೇಕು ನಿಮ್ದು ಕಂಪ್ಯೂಟರ್ನಾಗ ಏನೇ ಡಾಟಾಬೇಸ್ ಹೆಸರು ಕೊಟ್ಟಿರಲ್ಲ ಅದನ್ನು ಅಷ್ಟನ್ನು ಚೇಂಜ್ ಮಾಡ್ಕೊಂಡ್ರೆ ಇದು ಕರೆಕ್ಟ್ ರನ್ ಆಗುತ್ತೆ ಇದನ್ನು ನೆನ್ಪಿಟ್ಬೇಕು ಸೊ ಇಟ್ಸ್ ರನ್ನಿಂಗ್ ಕಂಟ್ರೋಲ್ ಸಿ ಸ್ಟಾಪ್ ನೋಡ್ ರನ್ನಿಂಗ್ ಆತ ಸೊ ನಾನು ಈಗ ಏನು ಮಾಡ್ತೀನಿ ಪೋಸ್ಟ್ಮ್ಯಾನ್ದಾಗ ಅದನ್ನು ಚೆಕ್ ಮಾಡ್ತೀನಿ ಸೊ ಪೋಸ್ಟ್ಮ್ಯಾನ್ ಐ ಗೋ ಟು ದ ಪೋಸ್ಟ್ಮ್ಯಾನ್ದಾಗ ನಿಮ್ಗೆ ಗೊತ್ತೈತಿ ಸೊ ಎ ಪಿ ಐ ಚೆಕ್ಕಿಂಗ್ ಇದೆ ಸೊ ಆಲ್ರೆಡಿ ಇಲ್ಲಿ ಏನೈತಿ ಪೋಸ್ಟ್ ಅಂತ ಐತಿ ಸೊ ಐ ಹ್ಯಾವ್ ಟು ಚೇಂಜ್ ದಿಸ್ ಏನು ಎ ಪಿ ಐ ಆದರೆ ನಂದು ಎ ಪಿ ಐ ಈ ಸದ್ಯದ ಮಟ್ಟಿಗೆ ಏನು ಕೊಟ್ಟೀನಿ ಎ ಪಿ ಐ ಸ್ಟೂಡೆಂಟ್ ಅಂತ ಕೊಟ್ಟೀನಿ ಸೊ ಐ ವಿಲ್ ಟೇಕ್ ದಿಸ್ ಎ ಪಿ ಐ ಸ್ಟೂಡೆಂಟ್ ಸೊ ಇದನ್ನೇ ಚೇಂಜ್ ಮಾಡಿದೆ 5001 ಅಂತ ನಂದು ರನ್ ಆಗತೈತಿ ಸೊ ಇಟ್ಸ್ ರೆಡಿ ಸೊ ಇಲ್ಲೇ ಏನು ಮಾಡ್ಬೇಕು ಕಂಟೆಂಟ್ ಟೈಪ್ ಅಪ್ಲಿಕೇಶನ್ ಹೆಡರ್ಸ್ ಒಳಗೆ ಏನು ಮಾಡ್ಬೇಕು ರೀ ಕಂಟೆಂಟ್ ಟೈಪ್ ಅಪ್ಲಿಕೇಶನ್ ಜೇಸನ್ ಐತಿ ಬಾಡಿದೊಳಗೆ ಬಂದೆ ರಾ ಇಲ್ಲಿ ಏನಾಗ್ಬೇಕು ಇಲ್ಲಿ ನನಗೆ ಯೂಸರ್ ನೇಮು ಮತ್ತು ಎಸ್ ನೇಮ್ ಮೊಬೈಲ್ ಅಂತ ಆಗ್ಬೇಕು ಸೊ ಎಸ್ ನೇಮ್ ಯಾಕಪ್ಪ ಅಂತಂದ್ರೆ ನಂದು ಇಲ್ಲಿ ಕಾಲಮ್ ನೇಮ್ ಏನದಲ್ಲ ಎಸ್ ನೇಮ್ ಮತ್ತು ಅಲ್ಲಿ ತೊಗೊಂಡಿದ್ದೆ ಸರ್ವರ್ದಾಗ ತೊಗೊಂಡಿದ್ದ ಕಾನ್ಸ್ಟೆಂಟ್ ಎಸ್ ನೇಮ್ ಅದ ಹೀಗಾಗಿ ಇದನ್ನೆಲ್ಲ ವಿಚಾರ ಮಾಡ್ಬೇಕು ಮೊಬೈಲ್ ಅಂದರೆ ಸೊ ಅಲ್ಲಿ ಟೇಕ್ ಮೊಬೈಲ್ ಸೊ ಇವೆರಡು ಎಲ್ಲಿರ್ಬೇಕು ಫ್ಲವರ್ ಬ್ರ್ಯಾಕೆಟ್ನೊಳಗಿರ್ಬೇಕು ಜೇಸನ್ ಫಾರ್ಮೆಟ್ ಯಾವಾಗಲೂ ಫ್ಲವರ್ ಬ್ರ್ಯಾಕೆಟ್ನೊಳಗಿರ್ತೈತಿ ದಿಸ್ ಈಸ್ ದ ಕೀ ದಿಸ್ ಈಸ್ ದ ವ್ಯಾಲ್ಯೂ ದಿಸ್ ಈಸ್ ದ ಕೀ ದಿಸ್ ಈಸ್ ದ ವ್ಯಾಲ್ಯೂ ಈಗ ಏನು ಮಾಡೋಣ ಸ್ಯಾಂಡ್ ಅಂದ್ಬಿಡೋಣ ಸ್ಯಾಂಡ್ ಅಂದಿಂದ ಸೊ ರಿಸಲ್ಟ್ ಅಂತೂ ಬಂತು ಸೊ ನಾ ಈಗ ಏನು ಮಾಡ್ತೀನಿ ಸೊ ಸಿಲೆಕ್ಟ್ ಮಾಡಿ ನೋಡೋಣ ಸಿಲೆಕ್ಟ್ ಸ್ಟಾರ್ ಫ್ರಾಮ್ ಏನು ರೀ ಸ್ಟೂಡೆಂಟ್ ಇನ್ಫೋ ಹೌದ್ರೆ ಸೊ ಈ ಸ್ಟೂಡೆಂಟ್ ಇನ್ಫೋದಾಗ ನೋಡಿದೆ ಎಸ್ ಇಟ್ ಈಸ್ ಎಫೆಕ್ಟೆಡ್ ಅಂತ ಅನ್ನಿಸ್ತೆ ಸೊ ಇದನ್ನು ನಾನು ನೋಡ್ರಿಲ್ಲ ಇದನ್ನು ನಾನು ಏನು ಮಾಡ್ಬೇಕು ಅಪ್ಡೇಟ್ ಮಾಡ್ಬೇಕು ಮೊಬೈಲ್ ನಂಬರ್ ಕಳಿಸೋ ಬದಲು ಬೇರೆ ಏನಕ್ಕೆ ಕಳ್ಸೀನಿ ದಿಸ್ ಈಸ್ ಮೈ ಟಾಸ್ಕ್ ಓಕೆ ಇದನ್ನು ಗೊತ್ತಿಲ್ಲದ ಕಳ್ಸಿನೋ ಗೊತ್ತಿದ್ದ ಕಳ್ಸಿನೋ ಅದನ್ನು ಒಟ್ಟು ತಪ್ಪು ಮಾಡಿಬಿಟ್ಟಿನಿ ಐ ವಾಂಟ್ ಟು ಅಪ್ಡೇಟ್ ದ್ಯಾಟ್ ಓಕೆ ಫೈನ್ ಸೊ ಈಗ ಎವ್ರಿಥಿಂಗ್ ಈಸ್ ರೆಡಿ ನಾವು ಸರ್ವರ್ ರೆಡಿ ಆತ ಈಗ ನಾ ಏನು ಮಾಡೋಣ ಫೈಲ್ ಏನೇ ನ್ಯೂ ವಿಂಡೋ ಓಪನ್ ಮಾಡಿ ಕ್ಲೈಂಟ್ ಓಪನ್ ಮಾಡ್ಕೊಳ್ಳೋಣ ಗೋ ಫಾರ್ ಅ ಕ್ಲೈಂಟ್ ಸೊ ಇಲ್ಲಿ ಓಪನ್ ಅ ಫೋಲ್ಡರ್ ಸೊ ಇಲ್ಲಿ ಈಡೊಳಗೆ ರಿಯಾಕ್ಟ್ ನೋಡ್ ನೆಕ್ಸ್ಟ್ ಏನು ರೀ ಗೋ ಫಾರ್ ಅ ಕೋಡ್ ಒಳಗಂದ್ರೆ ಕೋಡ್ ಮಿನಿ ಪ್ರಾಜೆಕ್ಟ್ ಅಂತ ಮಾಡೇನು ಮಿನಿ ಪ್ರಾಜೆಕ್ಟ್ ವಿತ್ ಅಪ್ಡೇಟ್ ನೋಡಿರಿ ಭಾಳಗನ ಹಿಂಗೆ ಆಕೈತಿ ಸೊ ನಿಧಾನವಾಗಿ ನೀವೆಲ್ಲ ಬರ್ಕೊಂಡು ಮಾಡಿರಿ ಸೊ ಇಲ್ಲಿ ಕ್ಲೈಂಟ್ ಫೈನ್ ಇಲ್ಲಿ ತನಂತರ ಬಂತು ನೆಕ್ಸ್ಟ್ ಐ ವಿಲ್ ಗೋ ಫಾರ್ ಅ ಟರ್ಮಿನಲ್ ನ್ಯೂ ಟರ್ಮಿನಲ್ ಫಸ್ಟ್ ನನಗೇನಾಗ್ಬೇಕು ಎನ್ ಪಿ ಎಕ್ಸ್ ರಿಯಾಕ್ಟ್ ಆ್ಯಪ್ ರೆಡಿ ಆಗ್ಬೇಕು ರೀ ಸೊ ಹೆಂಗೆ ಎನ್ ಪಿ ಎಕ್ಸ್ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಒನ್ ಡಾಟ್ ಸೊ ರನ್ ಸೊ ಇದು ಏನಾಕೈತಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ಇದು ರೆಡಿ ಆಗಿಂದ ಮತ್ತು ಕಂಟಿನ್ಯೂ ಮಾಡೋಣ ಫೈನ್ ಈಗ ಏನಾಗೈತೆ ರೀ ರಿಯಾಕ್ಟ್ ಆ್ಯಪ್ ಇನ್ಸ್ಟಾಲ್ ಆಗೈತಿ ಫಸ್ಟ್ ಇದನ್ನು ರನ್ ಮಾಡೋಣ ಸೊ ಕ್ಲಿಯರ್ ಹೆಂಗೆ ರನ್ ಮಾಡೋದು ಎನ್ ಪಿ ಎಮ್ ಸ್ಟಾರ್ಟ್ ಹೌದ್ರೆ ಸೊ ಇದನ್ನು ಕ್ಲಿಯರ್ ಮಾಡಿದೆ ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಇದು ಏನಾಗುತ್ತೆ ಒಂದಷ್ಟು ಟೈಮ್ ತೊಗೊಳುತ್ತೆ ಟೈಮ್ ತೊಗೊಂಡು ರನ್ ಆಗುತ್ತೆ ಸೊ ಈಗ ನಾವೆಲ್ಲ ಮಾಡೋದು ಯಾವ ಫೋಲ್ಡ್ರಿ ಎಸ್ ಆರ್ ಸಿ ಫೋಲ್ಡ್ರ್ನೊಳಗೆ ಇದನ್ನು ನೀವು ತಲೆಗೆ ಹೋಗ್ಬೇಕು ನಾವು ಏನೇನು ಕ್ರಿಯೇಟ್ ಮಾಡ್ಬೇಕು ಒಂದಿಷ್ಟು ಕಾಂಪೋನೆಂಟ್ ಕ್ರಿಯೇಟ್ ಮಾಡ್ಬೇಕು ಕಾಂಪೋನೆಂಟ್ ಕ್ರಿಯೇಟ್ ಮಾಡಿಂದ
ಸೊ ಅದಕ್ಕೆ ಏನು ಕೊಡ್ಬೇಕು, ನ್ಯಾವಿಗೇಷನ್ ಮಾಡ್ಬೇಕು. ನ್ಯಾವಿಗೇಷನ್ ಮಾಡಿ ಮುಂದೆ ನ್ಯಾವಿಗೇಷನ್ ಮಾಡ್ಬೇಕಾದ್ರೆ ಯಾವ ಪ್ಯಾಕೇಜ್ ಇನ್ಸ್ಟಾಲ್ ಮಾಡ್ಬೇಕು ರೀ, ರಿಯಾಕ್ಟ್ ರೌಟರ್ ಡಾಮ್. ಯಾವುದು, ರಿಯಾಕ್ಟ್ ರೌಟರ್ ಡಾಮ್. ಸೊ ನೋಡಿರಿ, ಸ್ಟಾರ್ಟಿಂಗ್ ದ ಡೆವಲಪ್ಮೆಂಟ್ ಸರ್ವರ್ ಅಂತ ಬಂತು. ಯಾಕೆ ಸ್ವಲ್ಪ ಲೇಟ್ ಆಗತೈತಿ, ಸೊ ಲೇಟ್ ಆದ್ರೂ ಪರವಾಗಿಲ್ಲ, ಆಗತೈತಿ ಒಟ್ಟು. ಸೊ ಲೋಡಿಂಗ್. ಸೊ ಇದನ್ನು ಆದಷ್ಟು ಜಲ್ದಿನೇ ಈ ಪ್ರೊಸೆಸ್ ಮುಗಿಬೇಕಂಥೇಳಿ ನನಗೂ ಅನ್ಸುತ್ತೆ. ಬಟ್ ಯಾಕೋ ಸ್ವಲ್ಪ ಸಿಸ್ಟಮ್ ಸ್ಲೋ ಆಗೈತೆ ಅಂತ ಅನ್ಸುತ್ತೆ ನನಗೆ. ಸೊ ಇಟ್ಸ್ ಎ ಲೋಡಿಂಗ್. ರಿಯಾಕ್ಟ್ ಒಂದು ಸ್ವಲ್ಪ ಫಸ್ಟ್ ಟೈಮ್ ಹೆವಿನೂ ಇರ್ತೈತಿ. ಸೊ ಇದಕ್ಕೆ ಪಿ ಸಿಗೇನು ಫಸ್ಟ್ ಟೈಮ್ ಅಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಡೈಲಿ ರಿಯಾಕ್ಟನ್ನು ಭೇಟಿನೇ ಆಗುತ್ತೆ. ಯಾಕೆ ಇವತ್ತು ಏನಾಗತ್ತೈತಿ, ಸ್ವಲ್ಪ ಸ್ಲೋ ಆಗುತ್ತೆ. ಸೊ ರಿಯಾಕ್ಟ್ ಆ್ಯಪ್ ಅಂತ ಬಂತು. ಸೊ ಇಲ್ಲೇ ಬಂತ್ರಿ, ಸೊ ರಿಯಾಕ್ಟ್ ಆ್ಯಪ್ ಬಂತು. ಸೊ ನನಗೆ ಇದು ಬ್ಯಾಡಾಗೈತಿ. ಇದ್ರ ಬದಲಿ ನನಗೇನಾಗೈತಿ, ಇಲ್ಲಿ ಒಂದು ಏನು 2 ಲಿಂಕ್ ಹಾಕಿಬಿಡ್ತೀನಿ. ಸಿಂಪಲ್ ಮಾಡ್ಕೊತ ಹೋಗ್ತೀನಿ. ನೀವು ಬೇಕಾದ್ರೆ ಆಮೇಲೆ ಡಿಸೈನ್ ಮಾಡಿರಿ. ಯಾಕಂದರೆ ನಾನು ಈ ಡಿಸೈನ್ಗೆ ನಾನು ಭಾಳ ಟೈಮ್ ಕೊಡಕತ್ತೀನಿ ಅಂದರೆ, ಸೊ ಇಟ್ ವಿಲ್ ಟೇಕ್ ಎ ಲಾಟ್ ಆಫ್ ಟೈಮ್. ಸೊ ನಾನು ಇದನ್ನೆಲ್ಲ ತೆಗಿತೀನಿ. ಗೋ ಫಾರ್ ಅ ಸೋರ್ಸ್ app.js. ಹೌದ್ರಿ. ಸೊ ಇಲ್ಲಿ ಹೆಡರ್ ಟು ಹೆಡರ್ ತೆಗಿತೀನಿ. ಸೊ ಐ ವಿಲ್ ಕ್ರಿಯೇಟ್ ಆನ್ 2 divs ಹಿಯರ್ ಆನ್ ದ div. ಓಕೆ. ಸೊ ಐ ವಿಲ್ ಪುಟ್ ಆನ್ another div. ಈ 2 divನೊಳಗೆ ನನಗೇನಾಗಬೇಕೈತೆ ರೀ, 2 ಲಿಂಕ್ ಬರ್ಬೇಕಾಗೈತಿ. ವಿಚಾರ ಮಾಡಿರಿ, 2 ಲಿಂಕ್ ಬರ್ಬೇಕಂತಂದ್ರೆ ನಾನು ಇಲ್ಲಿ Ctrl+C ಹೊಡೆದು ಇದನ್ನು ಸ್ಟಾಪ್ ಮಾಡ್ಬೇಕು. ಯಾಕಂದ್ರೆ ಕ್ಲೈಂಟ್ ಸರ್ವರ್ ರನ್ನಿಂಗ್ನಾಗ ಐತಿ. ಸೊ ನಾನು ಇದನ್ನು ಕ್ಲಿಯರ್ ಮಾಡಿ ನಾನು ಯಾವುದನ್ನು ಇನ್ಸ್ಟಾಲ್ ಮಾಡ್ಬೇಕು, npm ಯಾವ ಪ್ಯಾಕೇಜ್, npm ಇನ್ಸ್ಟಾಲ್ ರಿಯಾಕ್ಟ್ ಹೌದ್ರಿ ರೌಟರ್ ಡಾಮ್. ಸೊ ರಿಯಾಕ್ಟ್ ರೌಟರ್ ಡಾಮ್ ಆದಮೇಲೆ ನೀವು ಇದು ನಿಮಗೆ ಏನರ ಸ್ವಲ್ಪ ಇದು ಭಾಳ ಲೆಂದಿ ಅನ್ಸಕತ್ತಂದ್ರೆ ಹೋಗಿ ಒಂದು ಕಪ್ ಚಹಾ ಕುಡ್ಬಂದು ಮತ್ತೆ ಇದನ್ನು ಹೊಳ್ಳಿ ಕ್ಲೈಂಟನ್ನು ಸ್ಟಾರ್ಟ್ ಮಾಡಿರಿ. ಸೊ ಇಲ್ಲ ಆತ. ಸೊ ಈಗ ಕರಿಬೇಕಾಗಿದ್ದು ಯಾವುದು, ಮ್ಯಾಗಿಂದ ಲೋಗೋ ಯೂಸ್ ಇಲ್ಲ, ತೆಗೆದುಬಿಡೋನು. ನೆಕ್ಸ್ಟ್. ಸೊ ನನಗೆ ಈಗ ಈ ಪೇಜ್ನೊಳಗೆ app.js-ನೊಳಗೆ 2 ಲಿಂಕ್ ಬೇಕಾಗ್ಯಾವ. ಆ ಲಿಂಕನ್ನು ಕರಿಬೇಕಾಗಿದ್ದು ಹೆಂಗೆ, ಇಂಪೋರ್ಟ್. ಸೊ ಇಲ್ಲಿ ಕಾಲ್ ದ ಲಿಂಕ್ ಇನ್ನು ಫ್ಲವರ್ ಬಕೆಟ್ನೊಳಗೆ. ಈ ಲಿಂಕ್ ಅನ್ನೋದು ಎಲ್ಲಿಂದ ಬಂತು, ಅಗೇನ್ ರಿಯಾಕ್ಟ್ ರೌಟರ್ ಡಾಮ್ನಿಂದ ಬಂತು. ಸೊ ಅಗೇನ್ ನಾನೇನು ಮಾಡ್ಬಿಡ್ತೀನಿ, ಇಲ್ಲಿ ಲಿಂಕ್ ಹಾಕ್ಕೊತೀನಿ. ಲಿಂಕ್ ಯೂಸ್ ಮಾಡಿ. ಸೊ ಲಿಂಕ್ 1 ಹೌದ್ರೆ, ಇದಕ್ಕೊಂದು ಪಾತ್ ಅಲ್ಲ, ಇನ್ಸ್ಟೆಂಟ್ 2. ಈ 2ನ್ಯಾಗ ಏನೇ ಬರೆದಿದ್ರು ಬ್ರೌಸರ್ ಅಡ್ರೆಸ್ ಬಾರ್ನೊಳಗೆ ಬರ್ತೈತಿ. 2 ಎಲ್ಲಿ ಬರ್ತೈತಿ, ಈ ಬ್ರೌಸರ್ ಇರ್ತೈತಲ್ಲ ಅದರ ಅಡ್ರೆಸ್ ಬಾರ್ ಮ್ಯಾಗ ಏನು ಇರ್ತೈತಿಲ್ಲ ರೀ, ಅಲ್ಲಿ ಬರ್ತೈತಿ. ಸೊ ಇಲ್ಲಿ ನಾನು ಏನಂತ ಕೊಡ್ತೀನಿ, ಒಂದು CH ಅಂತ ಕೊಡ್ತೀನಿ, ಕ್ಲರ್ಕ್ ಹೋಮ್. ಸೊ ಇದನ್ನು ಈ ಟ್ಯಾಗನ್ನು ನಾನು ಕ್ಲೋಸ್ ಮಾಡ್ತೀನಿ. ಇದು ಓಪನಿಂಗ್ ಟ್ಯಾಗ, ಇದು ಕ್ಲೋಸಿಂಗ್ ಟ್ಯಾಗ. ಇದ್ರ ಒಳಗೆ ನಾನು ಏನು ಬರಿತೀನಿ, ಕ್ಲರ್ಕ್ ಹೋಮ್ ಅಂತೇಳಿ ಬರಿತೀನಿ. ಅದು ಏನಾಗುತ್ತೆ, ಎಂಡ್ ಯೂಸರಿಗೆ ಕಾಣುತ್ತೆ. ಇದ್ರಿಗತೆ ನಾನು ಇನ್ನೊಂದು ಲಿಂಕ್ ಕಾಪಿ ಪೇಸ್ಟ್ ಮಾಡಿಬಿಡ್ತೀನಿ ಕೆಳಗೆ. ಸೊ ಅದನ್ನು ಬರೆಯೋಕೆ ಹೋಗಂಗಿಲ್ಲ, ಕಾಪಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ PH ಅಂತ ಕೊಡ್ತೀನಿ. ಸೊ ಈ PH ಏನು ಮಾಡುತ್ತೆ ರೀ, ಸೊ ಪ್ರಿನ್ಸಿಪಲ್ ಹೋಮಿಗೆ ಕನೆಕ್ಟ್ ಮಾಡುತ್ತೆ. ಇದು ಯಾವಾಗ ಎಲ್ಲಿ ಬರ್ತೈತಿ, ಇದೆ ಅಡ್ರೆಸ್ ಬಾರ್ನೊಳಗೆ ಬರ್ತೈತಿಲ್ಲ, ಬ್ರೌಸರ್ ಅಡ್ರೆಸ್ ಬಾರ್ನೊಳಗೆ. ಇದು ಎಲ್ಲಿ ಚೆಕ್ ಮಾಡ್ತೈತಿ, ಸೊ index.js-ನೊಳಗೆ ಚೆಕ್ ಮಾಡ್ತೈತಿ. ಬಿಫೋರ್ ದ್ಯಾಟ್ ಇದಕ್ಕೆ ಕನೆಕ್ಟ್ ಆಗ್ಬೇಕಂದ್ರೆ ನಾ 2 ಕಂಪೋನೆಂಟ್ ಕ್ರಿಯೇಟ್ ಮಾಡ್ಬೇಕಲ್ಲ. ಇಲ್ಲಿ ಕ್ಲರ್ಕ್ ಹೋಮಿಗೆ ಒಂದು ಕಾಂಪೋನೆಂಟ್, ಪ್ರಿನ್ಸಿಪಲ್ ಹೋಮಿಗೆ ಒಂದು ಕಾಂಪೋನೆಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಲ್ಲೇ SRC ಫೋಲ್ಡರ್ನಾಗ ಕ್ರಿಯೇಟ್ ಮಾಡ್ಬೋದು. ಎಲ್ಲ ಕೂಡಿ ಗಿಜಿ ಅಕ್ಕ ಅಂಥೇಳಿ ನಾನು ಏನು ಮಾಡ್ಬಿಡ್ತೀನಿ, ಅಲ್ಲಿ ಗೋ ಫಾರ್ SRC ಮ್ಯಾಗ ನ್ಯೂ ಫೋಲ್ಡರ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡ್ರಿ ಇಲ್ಲಿ ಅಗೇನ್ ನಾ ಹೇಳ್ತೀನಿ ನಿಮಗೆ, SRC ಸಿಲೆಕ್ಟ್ ಮಾಡಿ. ಸೊ ಇದನ್ನು ಎಕ್ಸ್ಪಾಂಡ್ ಮಾಡಿದ್ರು ನಡೀತೈತಿ. ಸಿಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ, SRC ಮ್ಯಾಗ ರೈಟ್ ಕ್ಲಿಕ್ ಮಾಡಿ, ನ್ಯೂ ಫೋಲ್ಡರ್ ಅನ್ರಿ. ಸೊ ಇದಕ್ಕೆ ನಾನು ಕಾಂಪೋನೆಂಟ್ಸ್ ಅಂತೇಳಿ ಕೊಡ್ತೀನಿ. ಏನು ಕೊಟ್ಟೆ, ಕಾಂಪೋನೆಂಟ್ಸ್. ಸೊ ಈ ಕಾಂಪೋನೆಂಟ್ಸ್ ಒಳಗೆ ರೈಟ್ ಕ್ಲಿಕ್ ಮಾಡಿ, ನ್ಯೂ ಫೈಲ್. ಆದರೆ ಒಂದು ನೋಡಿರಿ, ಕಾಂಪೋನೆಂಟ್ ಶುಡ್ ಬಿ ಫಸ್ಟ್ ಲೆಟ್ರ್ ಏನಿರ್ಬೇಕು, ಕ್ಯಾಪಿಟಲ್ ಇರ್ಬೇಕು. ಸೊ ಕ್ಲರ್ಕ್ ಹೋಮ್, ಇದು ಕೋಡಿಂಗ್ ಸ್ಟ್ಯಾಂಡರ್ಡ್ .js ಒಂದು ಆದ. ಈಗ ಕಾಂಪೋನೆಂಟ್ಸ್ ಒಳಗೆ ರೈಟ್ ಕ್ಲಿಕ್ ಮಾಡಿ ಇನ್ನೊಂದು ಮಾಡಿದೆ, ಪ್ರಿನ್ಸಿ P ಕ್ಯಾಪಿಟಲ್, ಪ್ರಿನ್ಸಿ ಹೌದ್ರೆ ಹೋಮ್ .js ಇದು 2. ಓಕೆ.
ಸೊ ಇಲ್ಲಿ ಆ್ಯಪ್ ಡಾಟ್ ಜೆ ಎಸ್ನೊಳಗೆ 2 ಲಿಂಕ್ ಹಾಕೀನಿ, ಎರಡಕ್ಕೂ ಒಂದು 2 ಅಂತ ಕೊಟ್ಟೀನಿ, ಒಂದು 2ಕ್ಕೆ CH 2ಕ್ಕೆ PH. ಇವು ಎರಡು ಯಾವಾಗ ಬ್ರೌಸರ್ ಅಡ್ರೆಸ್ ಬಾರ್ನೊಳಗೆ ಬರ್ತಾವ, ಅದು ಯಾರು ಚೆಕ್ ಮಾಡ್ತೈತಿ? ಇಂಡೆಕ್ಸ್ ಡಾಟ್ JSಗೆ ಬರ್ತೈತಿ. ಯಾವುದೇ ಇಂಡೆಕ್ಸ್ ಡಾಟ್ JS, ಇಂಡೆಕ್ಸ್ ಡಾಟ್ CSS ಅಲ್ಲ, ಇಂಡೆಕ್ಸ್ ಡಾಟ್ JSಗೆ ಹೋರಿ. ಸೊ ಇಲ್ಲಿ ನೀವು ಅವು ಎರಡು ಕಾಂಪೋನೆಂಟನ್ನು ಫಸ್ಟ್ ಕಾಲ್ ಮಾಡಿರ್ಬೇಕು. ಅದಕ್ಕಿಂತ ಮೊದಲು ಒಂದು ಬ್ರೌಸರ್ ರೌಟ್ರ್ ಕಾಲ್ ಮಾಡೋಣ. ಸೊ ಇಂಪೋರ್ಟ್ ಬ್ರೌಸರ್ ರೌಟ್ರ್ ಅಂತದ. ಬ್ರೌಸರ್ ರೌಟರ್ ಆ್ಯಸ್ ರೌಟರ್ ಕಾಮ ರೌಟ್ಸ್ ಕಾಮ ಆಮೇಲೆ ರೌಟೆ, ಇವು ಮೂರೂ ಕಾಲ್ ಮಾಡಿವಿ. ಆಮೇಲೆ ನಿಮಗೆ ಅವು ಎರಡೂ ಕಾಂಪೋನೆಂಟ್ ಏನದವಲ್ಲ ಅದನ್ನು ಕಾಲ್ ಮಾಡಿರಿ. ಇಂಪೋರ್ಟ್ ಕ್ಲರ್ಕ್ ಹೋಮ್. ಇಲ್ಲಿ ಎದಕ್ಕೆ ಬರೋದು ಹೇಳ್ರಿ. ಸೊ ಆ ಕಾಂಪೋನೆಂಟ್ನೊಳಗೆ ನಾವು ಅರ್ರೋ ಫಂಕ್ಷನ್ ಬರದೇ ಇಲ್ಲ, ಎಕ್ಸ್ಪೋರ್ಟ್ ಮಾಡಿಲ್ಲ. ಡಿಫಾಲ್ಟ್ ಎಕ್ಸ್ಪೋರ್ಟ್ ಇಲ್ಲಿ ಇಂಪೋರ್ಟ್ ಮಾಡ್ಕೊಬೇಕಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕಿಲ್ಲ. ಸೊ ಕ್ಲರ್ಕ್ ಹೋಮಿಗೆ ಬಂದೆ. ಈಗ ಮಾಡ್ತೀನಿ RF ಏನಿದೆ ಇದು ನೋಡಿರಿ, ರಿಯಾಕ್ಟ್ ಅರೋ ಫಂಕ್ಷನ್. ಓಕೆ, ಈಗ ಆತ. ಸೊ ಇದನ್ನು ಸೇವ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಬಂದೆ RFACE ರಿಯಾಕ್ಟ್ ಅರೋ ಫಂಕ್ಷನ್. ಸೊ ಇದು ಬೇಕಾಗಿತ್ತಂದ್ರೆ ನಾನು ನಿಮ್ಗೆ ಹೇಳೀನಿ, ಎಕ್ಸ್ಟೆನ್ಷನ್ಗೆ ಹೋಗಿರಿ, ರಿಯಾಕ್ಟ್ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇವು ಬರ್ತಾವೆ, ಇಲ್ಲಿಕಂದ್ರೆ ಬರೋಂಗಿಲ್ಲ. ಸೊ ಇಲ್ಲಿ ಇಂಡೆಕ್ಸ್ ಡಾಟ್ JS ನೋಡಿ ಈಗ ಬರ್ತಾವೆ ನೋಡಿರಿ. ಸೊ ಇದನ್ನು ನೀವು ಕಲ್ತಂಗೆ ಆತಿವತ್ತು. ಇಂಪೋರ್ಟ್ ನೋಡಿರಿ, ಒಂದೇದೇನು ಕ್ಲರ್ಕ್ ಹೋಮ್ ಅಂತ ಆಗಲೇ ಬರಲಿಲ್ಲ, ಈಗ ಯಾಕೆ ಬಂತ? ಅಲ್ಲಿ ಎಕ್ಸ್ಪೋರ್ಟ್ ಅಂತೇಳಿ ಬರ್ದೇನಂತೇಳಿ ಬಂತ. ಸೊ ಈ ಕ್ಲರ್ಕ್ ಹೋಮ್ ಎಲ್ಲಿಂದ ಬಂತು ರೀ? ಕಾಂಪೋನೆಂಟ್ಸ್ನೊಳಗೆ ಕ್ಲರ್ಕ್ ಹೋಮ್ ಐತಿ, ಅಲ್ಲಿಂದ ಬಂತ. ಓಕೆ, ಹಿಂಗೆ ನೀವು ಹಿಂಗೆ ಅನಲೈಸ್ ಮಾಡ್ಬೇಕು. ಇಂಪೋರ್ಟ್ ಪ್ರಿನ್ಸಿ ಹೋಮ್ ಫ್ರಾಮ್ ಕಾಂಪೋನೆಂಟ್ಸ್. ಓಕೆ ಫೈನ್. ಈಗ ನಾವು ಅದನ್ನು ಯೂಸ್ ಮಾಡ್ಕೊಂಬಿಡೋಣ. ಒಂದೇದೇನು ರೀ? ರೌಟರ್. ಎರಡನೇದು ಏನಿದೆ? ರೌಟ್ಸ್. ಓಕೆ, ಗೋ ಫಾರ್ ರೌಟ್ಸ್. ಮೂರನೇದೇನು ರೀ? ರೌಟೆ. ಈ ರೌಟೇದೊಳಗೆ ಇಲ್ಲಿ ಒಂದೇ ಪಾತ್ ಅಂದ್ರೆ ಬೈ ಡಿಫಾಲ್ಟ್ ಏನಿರ್ತೈತಿ? ಒಂದು ಸ್ಲ್ಯಾಶ್ ಇರ್ತೈತಿ. ಇದಕ್ಕೆ ಎಲಿಮೆಂಟ್ ಏನು ಕಾಲ್ ಆಗ್ಬೇಕು ಅನ್ನೋದು ಬರಿಬೇಕು. ನಾ ಎಲಿಮೆಂಟ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಎಲಿಮೆಂಟ್ ಏನು ಕಾಲ್ ಆಗ್ಬೇಕು ರೀ? ಇಲ್ಲಿ ಆ್ಯಪ್ ಐತಲ್ಲ, ಒಂದ್ರದೊಳಗೆ ನೀವು ಇಲ್ಲಿ ಮರ್ತು ಆ್ಯಪ್ ಇಟ್ಟು ಮ್ಯಾಗ ನೀವೇ ಬರ್ದಿದ್ರಪ್ಪ ಅಂತಂದ್ರೆ ಅದು ರನ್ ಆಗಂಗಿಲ್ಲ, ಎರರ್ ಕೊಡ್ಕೋತ ಸ್ಟಾರ್ಟ್ ಮಾಡ್ತೈತಿ. ಸೊ ಇದನ್ನು ಕ್ಲೋಸ್. ಸೊ ಇದು ಒಂದು ರೌಟೆ ಮುಗೀತು. ಈಗ ಎರಡನೇದು ಏನು ಬರಿಬೇಕು? ಇದನ್ನು ಕಾಪಿ ಮಾಡಿಕೊಂಡು ಎರಡನೇ ರೌಟೆ ಪಾತ್ ಅಷ್ಟನ್ನು ಚೇಂಜ್ ಮಾಡಿರಿ. ಸೊ ಪಾತ್ ಏನು ಬರ್ತೀನಿ ಹೇಳ್ರಿ? ಇಲ್ಲಿ CH ಅಂತೇಳಿ ಬರ್ತೀನಿ ನೋಡ್ರಿ. ಇಲ್ಲಿ ಏನು ಈ CH ರೌಟ್ರ್ ಏನು ಬ್ರೌಸರ್ ಅಡ್ರೆಸ್ ಬಾರ್ನೊಳಗೆ ಬಂತಂದ್ರೆ ಇದು ಎಲ್ಲಿ ಚೆಕ್ ಮಾಡ್ತೈತಿ? ಇಂಡೆಕ್ಸ್ನೊಳಗೆ ಚೆಕ್ ಮಾಡ್ತೈತಿ. ಈ CHಕ್ಕೆ ಮ್ಯಾಚ್ ಆತಪ್ಪ ಅಂತಂದರೆ ಇಲ್ಲಿ ಈ ಆ ಕಾಂಪೋನೆಂಟ್ ಕಾಲ್ ಮಾಡ್ಬೇಕು? ಕ್ಲರ್ಕ್ ಹೋಮ್. ಸೊ ಹಿಂಗೆ ಇದನ್ನು ನೀವು ತಿಳ್ಕೊಬೇಕು. ಆ CH ಏನು ಬರ್ತೈತಿ? ಬ್ರೌಸರ್ ಅಡ್ರೆಸ್ ಬಾರ್ನೊಳಗೆ ಬರ್ತೈತಿ, ಅದು ಇಂಡೆಕ್ಸ್ನೊಳಗೆ ಚೆಕ್ ಆಗಿ ಈ CHಕ್ಕೆ ಮ್ಯಾಚ್ ಆತ. ಅವಾಗ ಯಾವ ಮೆಥಡ್ ಕಾಲ್ ಆಗ್ಬೇಕು? ಕ್ಲರ್ಕ್ ಹೋಮ್ ಎಲ್ಲೈತಿ? ಇದ್ರ ಮ್ಯಾಗೆ ಡಬಲ್ ಕ್ಲಿಕ್ ಮಾಡಿದ್ರೆ ಗೊತ್ತಾಕೈತಿ. ಕಾಂಪೋನೆಂಟ್ಸ್ನೊಳಗೆ ಕ್ಲರ್ಕ್ ಹೋಮ್ ಅಂತ ಐತಿ, ಅಲ್ಲಿಗೆ ಹೋಗುತ್ತೆ ಅಂತೇಳಿ ನೀವು ತಿಳ್ಕೊಬೇಕು. ಸೊ ದಿಸ್ ಈಸ್ ದ ಅನಲೈಸಿಂಗ್ ದ ಕಾಂಪೋನೆಂಟ್ಸ್ ಎಲ್ಲಿಂದ ಬರ್ತಾವೆ ಅನ್ನೋಕ್ಕೆ. ಸೊ ನೆಕ್ಸ್ಟ್ ಐ ವಿಲ್ ಸೇ PH. ಹೌದು ರೀ, ಗೋ ಫಾರ್ PH ಎಲಿಮೆಂಟ್ ಏನು ರೀ? ಸೊ ಇಲ್ಲಿ ಪ್ರಿನ್ಸಿ ಹೋಮ್. ಸೊ ಇಲ್ಲಿ ಏನು ಬಂತು? ಪ್ರಿನ್ಸಿ ಹೋಮ್ ಬಂತು. ಸೊ ಇದನ್ನಿಷ್ಟು ನೋಡೋಣಂತ. ಸೊ ಈಗ ನಾನು ಅಗೇನ್ ಐ ವಿಲ್ ಕ್ಲಿಯರ್. ಇಲ್ಲೇನು NPM ಸ್ಟಾರ್ಟ್ ಅಗೇನ್. ಫೈನ್. ಸೊ ಈಗ ಅಗೇನ್ ಇಟ್ ವಿಲ್ ಬಿ ಸ್ಟಾರ್ಟೆಡ್ ಒನ್ಸ್ ಅಗೇನ್. ಈಗ ಏನೇನು ಆಗ್ಬೇಕು? ಸೊ ಆ್ಯಪ್ ಡಾಟ್ JSನೊಳಗೆ ನನಗೆ ಒಂದೇ ಪೇಜ್ನೊಳಗೆ ಒಂದು ಕ್ಲರ್ಕ್ ಹೋಮ್, ಇದು ಪ್ರಿನ್ಸಿ ಹೋಮ್ ಆಗ್ಬೇಕಾಗಿತ್ತು. ಏನಿದೆ? ಪ್ರಿನ್ಸಿ ಹೋಮ್ ಆಗ್ಬೇಕಾಗಿತ್ತು. ಸೇವ್ ಮಾಡಿದೆ. ಅಗೇನ್ ಇಟ್ ವಿಲ್ ಬಿ ಎಫೆಕ್ಟೆಡ್ ಟು ದ ಸರ್ವರ್ ಆಗಿ. ಸೊ ಇದೇನಾಕೈತಿ? ಸೊ ಎಲ್ಲೆಲ್ಲಿ ಕನೆಕ್ಟ್ ಆಕೈತಿ ನೋಡೋಣ. ಸೊ ಇಟ್ಸ್ ಅನ್ ಅಪ್ಡೇಟೆಡ್. ಇದು ಹಳೇದಿದೆ, ಇದನ್ನು ಬೇಕಾದ್ರೆ ಕ್ಲೋಸ್ ಮಾಡ್ಕೊರಿ. ಇದು ಹೊಸದು ಓಪನಿಂಗ್ ಆಗೈತಿ. ಅಗೇನ್ ಇಟ್ಸ್ ಟೇಕಿಂಗ್ ಟೈಮ್ ಅಂತ ಅನ್ಸುತ್ತೆ. ನೋಡಿರಿ, ಒಂದು ಕ್ಲರ್ಕ್ ಹೋಮ್, ಒಂದು ಪ್ರಿನ್ಸಿ ಹೋಮ್ ಬಂತು. ಕ್ಲರ್ಕ್ ಹೋಮ್ ಕ್ರಿಯೇಟ್ ಮಾಡಿದೆ. ಇಲ್ಲಿ CH ಅಂತ ಬಂತು. ಇಲ್ಲಿ ಅಬ್ಸರ್ವ್ ಮಾಡೋಕೆ ನೀವು ಈ CH ಎಲ್ಲಿಗೆ ಹೋಗಿ ಚೆಕ್ ಮಾಡ್ತೈತಿ? ಇಂಡೆಕ್ಸ್ನಾಗ. ಅವಾಗ ಕ್ಲರ್ಕ್ ಹೋಮ್ ಅಂತೇಳಿ ಒಂದು ಕಾಂಪೋನೆಂಟ್ ಕಾಲ್ ಆಕೈತಿ. ನೆಕ್ಸ್ಟ್ ಏನು ಬಂತು? ಪ್ರಿನ್ಸಿ ಹೋಮ್. ಅಗೇನ್ ಪ್ರಿನ್ಸಿ ಹೋಮ್. ಇಲ್ಲಿ ತನಕ ಎವ್ರಿಥಿಂಗ್ ಈಸ್ ಫೈನ್. ಸೊ ಈಗ ನನಗೇನಾಗ್ಬೇಕು ರೀ? ಕ್ಲರ್ಕ್ ಹೋಮ್ನೊಳಗೆ ಒಂದು ಅಡ್ಮಿಷನ್ ಮತ್ತೆ ಎರಡು ಲಿಂಕ್ ಬೇಕಿಲ್ಲ.
ಏನಿದೆ ಒಂದು ಅಡ್ಮಿಷನ್ಗೆ ತೊಗೊಳಕಂತ ಒಂದು ಬೇಕಾ. ಸೊ ಇಲ್ಲಿ ಏನು ಮಾಡೋಣ, ಕ್ಲರ್ಕ್ ಹೋಮ್ನೊಳಗೆ ಅಗೇನ್ ಕ್ಲರ್ಕ್ ಹೋಮಿಗೆ ಹೋಗೋಣ. ಸೊ ಕ್ಲರ್ಕ್ ಹೋಮಿಗೆ ಹೋಗಿ ಬಂದೆ. ಸೊ ಇಲ್ಲಿ ಸೊ ಅಗೇನ್ ಸೊ ಇಲ್ಲಿ ಏನಾಗ್ಬೇಕು ರೀ, ರಿಟರ್ನ್ ಒಳಗೆ ನಾ ಏನು ಮಾಡಿದೆ, ಏನೂ ಮಾಡಲಿಲ್ಲ, ಕಂಟ್ರೋಲ್ Z ಹೊಡೆದು ಇದನ್ನು ನನಗೆ ಇದಕ್ಕೆ ಬೇಕಾಗಿತ್ತು, ರಿಟರ್ನ್ ಏನಾಗಬೇಕಲ್ಲ ಅದಕ್ಕೆ ಬೇಕಾಗಿತ್ತು. ಸೊ ಇಲ್ಲಿಗಪ್ಪ ಅಂತಂದ್ರೆ ನೀವು ಇದನ್ನು ಹೊಳ್ಳೆ ಡಿಲೀಟ್ ಮಾಡಿ RFA ಇದೇ ಐತಲ್ಲ ರಿಯಾಕ್ಟ್ ಎರೋ ಫಂಕ್ಷನ್ ಈ ಮಾಡ್ಕೊಂಡ್ರೆ ನಡೀತೈತಿ. ಸೊ ನನಗಿಲ್ಲಿ ಫ್ರ್ಯಾಗ್ಮೆಂಟ್ ಹಾಕ್ಬೇಕಾಗಿತ್ತು, ಅದಕ್ಕೆ ಕನ್ಫ್ಯೂಷನ್ ಆಗಬಾರ್ದು ಅಂಥೇಳಿ ಒಂದು ಫ್ರ್ಯಾಗ್ಮೆಂಟ್ ಓಪನ್ ಫ್ರ್ಯಾಗ್ಮೆಂಟ್ ಕ್ಲೋಸ್. ಸೊ ಈ ಕ್ಲರ್ಕ್ ಹೋಮ್ನೊಳಗೆ ಒಂದು ನ್ಯೂ ಅಡ್ಮಿಷನ್ ಅಂತ ಒಂದು ಲಿಂಕ್ ಹಾಕ್ತೀನಿ. ಲಿಂಕ್ ಹಾಕ್ಬೇಕಂದ್ರೆ ಮತ್ತೆ ನಾ ಏನು ತೊಗೋಬೇಕು ರೀ, ಸೊ ಅಗೇನ್ ಇಲ್ಲೇನು ತೊಗೋಬೇಕು, ಇಂಪೋರ್ಟ್ ಆದರೆ ಅಗೇನ್ ಐ ಶುಡ್ ಗೋ ಫಾರ್ ಅ ಲಿಂಕ್. ಈ ಲಿಂಕ್ನೊಳಗೆ ಸೊ ಇಲ್ಲಿ ಲಿಂಕ್ ಹಾಕ್ತೀನಿ ನೋಡಿರಿ. ಸೊ ಗೋ ಫಾರ್ ಅ ಲಿಂಕ್ ಆದರೆ ಪಾತ್ ಸಾರಿ 2 ಇದೆ, 2 ಏನಿದೆ ಅಡ್ಮಿಷನ್ ನಾನು ADM ಅಂತೇಳಿ ಅದರದ್ದು ಪಾತ್ ಕೊಡ್ತೀನಿ. ಸೊ ಇಲ್ಲಿ ನ್ಯೂ ಅಡ್ಮಿಷನ್ ಒಂದೇದು ಏನು ಕೊಟ್ಟೆ ನಾನು, ನ್ಯೂ ಅಡ್ಮಿಷನ್ ಅಂಥೇಳಿ ಏನು ಲಿಂಕ್ ಕೊಟ್ಟೆ ಅಂದರೆ ಕ್ಲರ್ಕಿಗೆ ಗೊತ್ತಾಯ್ತು ನನಗೆ ನ್ಯೂ ಅಡ್ಮಿಷನ್ ಬಂದರೆ ಇದನ್ನು ಕ್ಲಿಕ್ ಮಾಡ್ಬೇಕಂತೇಳಿ. ಸೊ ಇಲ್ಲಿ ಏನು ಬಂದೈತೆ ನೋಡೋಣ. ಸೊ ಗೋ ಫಾರ ನೋಡಿರಿ, ಕ್ಲರ್ಕ್ ಹೋಮ್ನೊಳಗೆ ನ್ಯೂ ಅಡ್ಮಿಷನ್ ಬಂದೈತಿ. ನಾಗೇನು ಚೆಕ್ ಮಾಡ್ತೀನಿ, ಕ್ಲರ್ಕಿಗೆ ಬಂದೆ, ಕ್ಲರ್ಕ್ ಹೋಮ್ನೊಳಗೆ ನ್ಯೂ ಅಡ್ಮಿಷನ್ ಅಂತ ಬಂದೈತಿ. ಈಗ ಈ ಕಾಂಪೋನೆಂಟ್ನ ಏನು ಮಾಡ್ಬೇಕು, ರೆಡಿ ಮಾಡ್ಬೇಕು. ಈ ಕಾಂಪೋನೆಂಟ್ ರೆಡಿ ಮಾಡೋಣ. ಸೊ ಅಲ್ಲಿ ಗೋ ಫಾರ್ ಕಾಂಪೋನೆಂಟ್ಸ್, ನ್ಯೂ ಫೈಲ್, admission .js ಹೌದ್ರೆ. ಸೊ ಇಲ್ಲಿ ನಾ ಏನು ಮಾಡ್ಬೇಕು, RF ಅದನ್ನು ರಿಯಾಕ್ಟ್ ಏನ್ರಿ, ಸೊ RF ರಿಯಾಕ್ಟ್ ಎರೋ ಫಂಕ್ಷನ್ ಹೌದ್ರೆ. ಸೊ ಇದು ರೆಡಿ ಆತ. ಈಗ ಇಲ್ಲಿ ಈಗ ಕ್ಲರ್ಕ್ ಹೋಮ್ನಾಗ ಮಾಡೀನಿ, ಕ್ಲರ್ಕ್ ಹೋಮ್ನೊಳಗೆ ಪಾತ್ ಕೊಟ್ಟೀನಿ ಅಂದ್ರೆ ಈಗ ಮುಂದೆ ಎಲ್ಲಿ ನಾನು ಇದನ್ನು ಅಪ್ಡೇಟ್ ಮಾಡ್ಬೇಕು ರೀ, ಎಕ್ಸಾಕ್ಟ್ಲಿ ಇಂಡೆಕ್ಸ್ನೊಳಗೆ ಅಂದ್ರೆ ಅದನ್ನು ಏನು ಕಾಲ್ ಮಾಡ್ಬೇಕು, ಆ ಕಾಂಪೋನೆಂಟ್ ಕಾಲ್ ಮಾಡ್ಬೇಕು, ಇಂಪೋರ್ಟ್ ಹೌದ್ರೆ ಅಡ್ಮಿಷನ್ ಫ್ರಾಮ್ ನೋಡಿರಿ ಅಡ್ಮಿಷನ್ ಆಯ್ತಿಲ್ಲ. ಸೊ ಈಗ ಸೊ ಇದನ್ನು ಯಾವ ಪಾತಿಗೆ ಕರೆದ್ರೆ ಅದು ಬರ್ಬೇಕಂತೇಳಿ ಮಾಡಿಬಿಟ್ರೆ ಮುಗಿದತ್ತೆ. ಸೊ ಅಗೇನ್ ನಾ ಯಾಕೆ ಬರೀಲಿ, ಸೊ ಅಗೇನ್ ಐ ವಿಲ್ ಡೂ ದ ಕಾಪಿ ಆ್ಯಂಡ್ ಪೇಸ್ಟ್ ಅಗೇನ್ ಇದೇ ರೌಟಿಗೆ ಓನ್ಲಿ ನಾನು ಪಾತ್ ಚೇಂಜ್ ಮಾಡ್ಬೇಕು. ಇಲ್ಲಿ ಪಾತ್ ಏನು ಕೊಟ್ಟೀನಿ ಇದನ್ನು ನೀವು ಹೆಂಗೆ ಕೊಟ್ಟಿರ್ತಲ್ಲ ಹಂಗೆ ಕೊಡ್ರಿ. ಇಲ್ಲಿ ನೋಡಿರಿ ADM ಅಂತ ಕೊಟ್ಟಿಲ್ಲ. ಸೊ index.jsನೊಳಗೆ ಇದನ್ನು ಏನು ಕೊಡ್ರಿ, ADM ಅಂತಲೇ ಕೊಡ್ರಿ. ಈ ADM ಪಾಸ್ ಬ್ರೌಸರ್ ಅಡ್ರೆಸ್ ಬಾರ್ನಾಗ ಬಂತಂದ್ರೆ ಯಾವ್ದು ಕಾಲ್ ಆಗ್ಬೇಕು, ಸೊ ಇಲ್ಲಿ ಅಡ್ಮಿಷನ್ ಅಂತ ಕಾಲ್ ಆಗ್ಬೇಕು. ಸೊ ಈಗ ಅಡ್ಮಿಷನ್ ಪೇಜ್ನೊಳಗೆ ನಮಗೇನಾಗ್ಬೇಕು ರೀ, 2 ಟೆಕ್ಸ್ಟ್ ಬಾಕ್ಸ್, 1 ಬಟನ್ ಆಗ್ಬೇಕು. ಸೊ ಹಿಂಗೆ ನೀವು ಮಾಡ್ಕೊತಾನೆ ಹೋಗ್ಬೇಕು. ಸೊ ಇದನ್ನು ಮತ್ತೆ ಇದನ್ನು ಏನು ಮಾಡ್ಬಿಡ್ತೀನಿ, ಅದನ್ನು ಡಿಲೀಟ್ ಮಾಡಿದೆ. ಅಗೇನ್ RFACE ಯಾಕಂದ್ರೆ ಫ್ರ್ಯಾಗ್ಮೆಂಟ್ ಹಾಕ್ಬೇಕು. ಸೊ ಫ್ರ್ಯಾಗ್ಮೆಂಟ್ ಇಲ್ಲಿ ನೋಡಿರಿ, ಇದನ್ನು ಫ್ರ್ಯಾಗ್ಮೆಂಟ್ ಹೆಂಗೆ ಹಾಕ್ತೀರಿ, ಆ್ಯಂಗಲ್ ಬ್ರ್ಯಾಕೆಟ್ ಓಪನ್ ಆ್ಯಂಗಲ್ ಬ್ರ್ಯಾಕೆಟ್ ಕ್ಲೋಸ್. ಯಾಕಂದ್ರೆ ಮೋರ್ ದ್ಯಾನ್ 1 ಡ್ಯೂ ನಾವು ಮುಂದೆ ಇದನ್ನು ಏನರ ಇದನ್ನು ಮಾಡ್ಕೋಬೇಕಂದ್ರೆ ಚಂದ ಮಾಡ್ಕೋಬೇಕಂದ್ರೂ ನಾನು ಇದು ಮಾಡ್ಕೋಬೋದು ಹೌದ್ರೆ. ಸೊ ಇಲ್ಲಿ ಫ್ರ್ಯಾಗ್ಮೆಂಟ್ಸ್ ಕಂಟ್ರೋಲ್ Z ಓಕೆ ಫ್ರ್ಯಾಗ್ಮೆಂಟ್ ಬಂತು. ಸೊ ಇಲ್ಲಿ ಒಂದು ಡ್ಯೂವನ್ನು ಹಾಕೊಂಡ್ಬಿಡೋಣ, 1ನೇ ಡ್ಯೂ. ಸೊ ಈ ಡ್ಯೂ ಫೈನ್. ಸೊ ಇಲ್ಲಿ ನನಗೇನು ಬೇಕಾಗೈತಿ, ಆಲ್ರೆಡಿ ಇಷ್ಟೆಲ್ಲ ನಾವು ಏನು ಬೇಸಿಕ್ ರಿಯಾಕ್ಟ್ ಆ್ಯಪ್ ಮಾಡೋಕೆ ಇಷ್ಟು ಟೈಮ್ ತೊಗೊಂಡೆ. ಸೊ ಆಲ್ರೆಡಿ ನನಗೆ ಇಲ್ಲಿ ಏನಾಗೈತಿ, API ರೆಡಿ ಐತಿ ಸೇವ್ ಮಾಡೋದು. ಈ APIನ ಇಲ್ಲಿ ಕಾಲ್ ಮಾಡ್ಬೇಕು. ಇದನ್ನು ನೀವು ಭಾಳ ಸಲ ಮಾಡಿರಿ ಅನ್ಕೊತೀನಿ. ಇಂಪೋರ್ಟ್ ನಾನು ಇಲ್ಲೊಂದು ಹುಕ್ ತೊಗೋಬೇಕು, ಯೂಸ್ ಸ್ಟೇಟ್ ಎದಕ್ಕಪ್ಪ ಅಂತಂದ್ರೆ 2 ವೇರಿಯೇಬಲ್ ರೆಡಿ ಮಾಡೋಕ್ಕೆ. ಸೊ 2 ವೇರಿಯೇಬಲ್ ಎದಕ್ಕಪ್ಪ ಅಂತಂದ್ರೆ ಸೊ ಏನು ರೀ ಟೆಕ್ಸ್ಟ್ ಬಾಕ್ಸ್ನಾಗ ಇದ್ದದ್ದು ಇವ್ರ ಕೈಯಾಗ ಕೊಡೋಕೆ ಅಷ್ಟನ್ನು. ಇನ್ನು ಮ್ಯಾಗ ಸ್ವಲ್ಪ ಫಾಸ್ಟ್ ಹೋಗ್ತೈತಿ. ಸೊ ಇಲ್ಲಿ ಕಾನ್ಸ್ಟ್ ಹೋದ್ರೆ ವೇರಿಯೇಬಲ್ ಕ್ರಿಯೇಟ್ ಏನು ಅರೇದೊಳಗೆ ಮಾಡ್ಬೇಕು. 1ನೇದು ವೇರಿಯೇಬಲ್ ಹೆಸರು ಶಿವ, ಆಮೇಲೆ ಸೆಟ್ ಶಿವ ಹೌದ್ರೆ. ಸೊ ಇಲ್ಲಿ ಇದೇನು ಇದೆ ವೇರಿಯೇಬಲ್ ಹೆಸರು, ಇದು ಏನಿದು ಫಂಕ್ಷನ್ ಹೆಸರು ಹೌದ್ರೆ. ಈಕ್ವಲ್ ಟು ಯೂಸ್ ಸ್ಟೇಟ್ ಇವ್ರ ಕಡೆ ಹೆಂಗೆ ಇರ್ತೈತಿ ಅಂದ್ರೆ 1ನೇದು ನಲ್ ಗತಿ ಇರ್ತೈತಿ. ಸೊ ಇದನ್ನು ಮಾಡ್ಬೇಕು. ಸೊ ಇಲ್ಲಿ ಕಾನ್ಸ್ಟ್ ಏನು ರೀ, ಇನ್ನೊಂದು ಶಿವಾನಿ ಹೌದ್ರೆ ಕಾಮ ಸೆಟ್ ಏನು ರೀ ಶಿವಾನಿ ಹೌದ್ರೆ ಈಕ್ವಲ್ ಟು ಯೂಸ್ ಸ್ಟೇಟ್. ಸೊ ಇಲ್ಲೇನ್ರಿದೆ ನಲ್. ಓಕೆ ಫೈನ್. ಸೊ ಈಗ 3ನೇದು ಏನು ಮಾಡ್ಬೇಕು, ಅವನ್ನೆಲ್ಲ API ಫೆಚ್ ಮಾಡೋಕೆ ಒಬ್ಬನ ರೆಡಿ ಮಾಡ್ಬೇಕಲ್ಲ. ಕಾನ್ಸ್ಟ್ ಹೌದ್ರೆ ಇದಕ್ಕೆ ಒಂದು ಹೆಸರು ಕೊಡೋನು ಏನು ಮಾಡೋನು.
ಸೊ ಇದಕ್ಕೆ ಬೇಕಾದ್ರೆ ಒಂದು ಹೆಸರು ಕೊಡೋಣ, ಕವಿತಾ ಅಂತ ಹೇಳಿ ಕೊಡೋಣ. ಈ ಕವಿತಾ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿಂದ ತಂದಿದ್ದನ್ನು ಎ ಪಿ ಐ ಫೆಚ್ ಮಾಡಿ ಎಲ್ಲ ಕೆಲಸ ಮಾಡೋರು ಯಾರು? ಕವಿತಾ. ಹೌದ್ರೆ? ಸೊ ಇಲ್ಲಿ ಇವ್ರಿಗೆ ಅಸಿಂಕ್ ಒಂದು ಅರೋ ಫಂಕ್ಷನ್ ಅದಾನ್ ಮಾಡ್ಬಿಡೋಣ. ಅರೋ ಫಂಕ್ಷನ್ ಹೆಂಗೆ? ಸೊ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಇದು ನೋಡಿದ ಕೂಡ ಜಾವಾ ಸ್ಕ್ರಿಪ್ಟಿಗೆ ಏನು ಗೊತ್ತಾಗುತ್ತೆ? ಇವರು ಫಂಕ್ಷನ್ ಕ್ರಿಯೇಟ್ ಮಾಡೋಕತ್ತಾರ ಗೊತ್ತಾಗುತ್ತೆ. ಅರೋ ಫಂಕ್ಷನ್, ಅರೋ ಇನ್ನು ಮುಂದೆ ಏನು? ಬಾಡಿ. ದಿಸ್ ಈಸ್ ದ ಅರೋ ಫಂಕ್ಷನ್, ಸಿಂಪಲ್. ಸೊ ಈಗ ಅಲ್ಲಿಂದ ಒಂದು ರಿಸ್ಪಾನ್ಸ್ ಏನು ಬರ್ತೈತಲ್ಲ, ನೀವು ಫಸ್ಟ್ ವಿಚಾರ ಮಾಡಿರಿ. ನಾ ಇಲ್ಲಿ ಸೆಂಡ್ ಅಂತ ಕೂಡ ಇಲ್ಲಿಂದ ಒಂದು ರಿಸ್ಪಾನ್ಸ್ ಬಂತಲ್ಲ, ಇದೇ ರಿಸ್ಪಾನ್ಸನ್ನು ಸ್ಟೋರ್ ಮಾಡೋಕ್ಕೆ ಒಂದು ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ತೀನಿ. ಹಿಂಗೆ ನೀವು ವಿಚಾರ ಮಾಡ್ಕೊತ ಹೋಗ್ಬೇಕು. ಕಾನ್ಸ್ಟ್ ರಿಸ್ಪಾನ್ಸ್ ಏನ್ರಿ? ರಿಸ್ಪಾನ್ಸ್ ಈಸ್ ಈಕ್ವಲ್ ಟು, ಹೌದ್ರೆ? ಸೊ ಅವೇಟ್ ಯಾವ ಮೆಥಡ್ ರೀ? ಫೆಚ್ ಮೆಥಡ್. ಈ ಫೆಚ್ ಮೆಥಡ್ ಅನ್ನೋದು ಏನು ಮಾಡ್ತೈತಿ? ಸೊ ಅಲ್ಲಿಂದ ನನಗೆ ಎ ಪಿ ಐ ಕಾಲ್ ಮಾಡ್ತೈತಿ. ಎ ಪಿ ಐ ಕಾಲ್ ಮಾಡ್ಬೇಕಂದ್ರೆ ನಾನು ಇಲ್ಲಿ ಆಲ್ರೆಡಿ ಟೆಸ್ಟೆಡ್ ಐತಲ್ಲ, ಇದನ್ನು ತಂದು ಕಾಪಿ ಮಾಡಿ ಇಲ್ಲಿ ಏನು ಮಾಡ್ತೀನಿ? ಪೇಸ್ಟ್ ಮಾಡ್ತೀನಿ. ಇದು ಅಂದ್ರೆ ಒಂದು ಲೋಕಲ್ ಹೋಸ್ಟ್ ಅಂದರು ಒಂದು, ಹೌದ್ರೆ? ಇದು ಒಂದನೇ ಆರ್ಗ್ಯುಮೆಂಟ್. ಎರಡನೇ ಆರ್ಗ್ಯುಮೆಂಟನ್ನು ಏನು ಮಾಡಬೇಕು? ಕೀ ಮತ್ತು ವ್ಯಾಲ್ಯೂ ಪೇರ್ಸಕ್ಕೆ ಕಳಿಸ್ಬೇಕು. ಅಂದ್ರೆ ಜೇಸನ್ ಫಾರ್ಮ್ಯಾಟ್ನಾಗ ಇರ್ಬೇಕು. ಅದನ್ನು ಏನು ಮಾಡ್ಬಿಡ್ತೀನಿ? ಫ್ಲವರ್ ಬ್ರೆಕೆಟ್ ಓಪನ್, ಫ್ಲವರ್ ಬ್ರೆಕೆಟ್ ಕ್ಲೋಸ್. ಇದು ಒಂದೇದು ಮೆಥಡ್ ಅಂತದ. ಈ ಮೆಥಡ್ಗೆ ಏನಾಗ್ಬೇಕ್ರಿ? ಪೋಸ್ಟ್ ಅಂತ ಹೋಗ್ಬೇಕು. ಸೊ ಪೋಸ್ಟ್ ಅದಕ್ಕೆ ನೋಡಿರಿ, ಈ ಮೆಥಡನ್ನು ಪೋಸ್ಟ್, ಇಲ್ಲಿ ನಾ ಚೆಕ್ ಮಾಡಿದ್ದನ್ನು ಪೋಸ್ಟ್, ಇಲ್ಲಿ ಸರ್ವರ್ದಾಗ ನೀವು ಏನು ಬರ್ದಿರಲ್ಲ, ಸೊ ದಿಸ್ ಈಸ್ ಆಲ್ಸೋ ಪೋಸ್ಟ್. ಯಾವಾಗ ಸೇವ್ ಸ್ಟೂಡೆಂಟ್ ತಂದಿರಲ್ಲ, ಅದು ಏನು ಮೆಥಡ್ ಯಾವುದೈತಿ? ಪೋಸ್ಟ್ ಐತಿ. ಇಷ್ಟನ್ನು ನೀವು ಅನಲೈಸ್ ಮಾಡ್ಕೊತ ಹೋಗ್ಬೇಕು. ಒಂದನೇದಕ್ಕೆ ಗೊತ್ತಾಯ್ತು ನಿಮಗೆ. ಎರಡನೇದು ಹೆಡರ್ಸ್ ಅಂತ ಐತಿ. ಸೊ ಈ ಹೆಡರ್ಸ್ನೊಳಗೆ ಅಗೇನ್ ಒಂದು ಸಬ್ ಏನು ಕಳಿಸ್ಬೇಕು? ಜೇಸನ್ ಫಾರ್ಮ್ಯಾಟ್ನೊಳಗೆ ಕಳಿಸ್ಬೇಕು. ಫ್ಲವರ್ ಬ್ರೆಕೆಟ್ ಓಪನ್, ಫ್ಲವರ್ ಬ್ರೆಕೆಟ್ ಕ್ಲೋಸ್. ಒಂದೇದು ಇಲ್ಲಿ ನೋಡಿರಿ, ಕಂಟೆಂಟ್ ಟೈಪ್ ಹೆಡರ್ಸ್ನೊಳಗೆ ಐತಿಲ್ರಿ. ಹೆಡರ್ಸ್ನೊಳಗೆ ಇದೇನೈತಿ? ಕಂಟೆಂಟ್ ಟೈಪ್ ಐತಿಲ್ಲ, ಇದು ಕೀ. ಇಲ್ಲಿ ಅವರೋ ಬರೆದ್ಬಿಟ್ಟಾರ ಇಲ್ಲಿ ಕೀ ಅಂತೇಳಿ. ಇವೆಲ್ಲ ಅಬ್ಸರ್ವೇಷನ್ ನಿಮಗಿರಲಿ. ಇದು ಕೀ, ಇದಕ್ಕೆ ವ್ಯಾಲ್ಯೂ ಏನು ರೀ? ಸೊ ಡಬಲ್ ಕೋಟ್ನೊಳಗೆ ವ್ಯಾಲ್ಯೂ ನೋಡಿರಿ. ಸೊ ಇದು ವ್ಯಾಲ್ಯೂ ಏನೈತಿ? ಅಪ್ಲಿಕೇಶನ್ ಜೇಸನ್ ಐತಿಲ್ಲ, ಸೊ ಅಪ್ಲಿಕೇಶನ್ ಜೇಸನ್. ಸೊ ಇದನ್ನ ಇಷ್ಟೂ ನಾನು ಏನು ಮಾಡ್ಬಿಡ್ತೀನಿ? ಅಪ್ಲಿಕೇಶನ್ ಜೇಸನ್. ಇದು ಎರಡನೇದು ಕೀ ವ್ಯಾಲ್ಯೂ ಪೇರ್. ಮೂರನೇದು ಬಂದು ಏನಪ್ಪ ಅಂತಂದ್ರೆ ಬಾಡಿ. ಸೊ ಈ ಬಾಡಿ ನೋಡಿರಿ, ಇಲ್ಲಿ ಏನು ಕಾಲ್ ಮಾಡ್ಬೇಕು? ಜೇಸನ್ ಡಾಟ್ ಸ್ಟಿಂಗಿಫೈ. ಈ ಸ್ಟಿಂಗಿಫೈ ಮೆಥಡ್ ಏನು ಮಾಡ್ತೈತೆ ಅಂದ್ರೆ, ನಂದು ಏನೈತಿ ಇಲ್ಲೆಲ್ಲ ಜಾವಾ ಸ್ಕ್ರಿಪ್ಟ್ನಾಗ ಬರ್ತೀನಿಲ್ಲ, ಅದನ್ನು ಜೇಸನ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ತೈತಿ. ಇಷ್ಟೇ. ಇದು ಏನು ಫ್ಲವರ್ ಬ್ರೆಕೆಟ್ನೊಳಗೆ ಏನು ಕಳಿಸ್ಬೇಕು? ಶಿವ ಮತ್ತು ಶಿವಾನ್ ಕಡೆ ಇದು ವ್ಯಾಲ್ಯೂ ಕಳಿಸ್ಬೇಕು. ಅದಕ್ಕೆ ಮತ್ತು ಇದು ವ್ಯಾಲ್ಯೂ ಈ ಕೀ ಒಂದು ಹಾಕ್ಬೇಕಲ್ಲ, ಕೀ ವ್ಯಾಲ್ಯೂ ಏನಿರ್ಬೇಕಪ್ಪ ಅಂತಂದ್ರೆ ನೆನಪಿಟ್ಕೋರಿ, ಎಸ್ ನೇಮ್ ಇಲ್ಲಿ ಕಾಲಮ್ ನೇಮ್ ಏನದವಲ್ಲ ಅದೂ ಹಂಗನೇ ಇರ್ಬೇಕು. ಸೊ ನಾನು ನಿಮಗೆ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್ ನೇಮ ಕೀ, ಅದಕ್ಕೆ ವ್ಯಾಲ್ಯೂ ಯಾರ್ದು ರೀ? ಶಿವನ್ ಕಡೆಯದು ವ್ಯಾಲ್ಯೂ ಒಂದು ಕಾಮ. ಎರಡನೇದು ಏನೈತಿ? ಮೊಬೈಲ್ ಅಂತೈತಿ. ಈ ಮೊಬೈಲ್ ಸೊ ಅಗೇನ್ ಎಲ್ಲಿ ಹೋಗುತ್ತೆ? ಇದು ಕೀ ಆಗುತ್ತೆ. ಶಿವಾನಿ ಕಡೆ ಇದ್ದ ವ್ಯಾಲ್ಯೂ ಏನಾಗುತ್ತೆ? ಮೊಬೈಲ್ ಆಗುತ್ತೆ. ಸೊ ಇಷ್ಟೂ ನೋಡಿರಿ. ಸೊ ನಿಮಗೆ ಲಾಸ್ಟ್ನೇದ್ದು ನಾ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು. ಇಲ್ಲಿ ಬಾಡಿ ಏನು ಬರ್ತೈತಲ್ಲ, ಸೊ ಈ ಬಾಡಿ ಎಲ್ಲಿ ಕರೆದಿರಿ? ಇದನ್ನು ವಿಚಾರ ಮಾಡ್ಬೇಕು ನೀವು. ನೋಡಿರಿ, ಇಲ್ಲಿ ಸ್ಟೂಡೆಂಟ್ನೊಳಗೆ ರಿಕ್ವೆಸ್ಟ್ ಬಾಡಿ ಅಂತ ಮಾಡಿರಲ್ಲ, ಇಲ್ಲಿ ನೋಡಿರಿ ರಿಕ್ವೆಸ್ಟ್ ಡಾಟ್ ಬಾಡಿ ಇಲ್ಲಿಗೆ ಬರ್ತೈತಿ. ಈ ಬಾಡಿ ತೊಂಬರಾಗ ಏನು ಬಂದೈತಿ? ಒಂದು ಎಸ್ ನೇಮ್ ತೊಂಬಂದೈತಿ, ಅದ್ರಾಗ ಶಿವಾಂದು ವ್ಯಾಲ್ಯೂ ಐತಿ. ಮೊಬೈಲ್ ತೊಂಬಂದೈತಿ, ಶಿವಾನಿ ವ್ಯಾಲ್ಯೂ ಐತಿ. ಸೊ ಹೀಗಾಗಿ ಇಲ್ಲಿ ಸರ್ವರ್ಗೆ ಬಂದು ಎಸ್ ನೇಮ್ದಾಗಿದ್ದ ವ್ಯಾಲ್ಯೂ ಇಲ್ಲಿಗೆ ಸ್ಟೋರ್ ಆತ, ಮೊಬೈಲ್ದಾಗಿದ್ದ ವ್ಯಾಲ್ಯೂ ಇಲ್ಲಿಗೆ ಸ್ಟೋರ್ ಆತ. ಇದನ್ನು ನೀವು ಭಾಳ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಓಕೆ. ಸೊ ಈಗ ರಿಸ್ಪಾನ್ಸ್ ಎಲ್ಲ ಮುಗೀತು. ಈಗ ನಾವು ಚೆಕ್ ಮಾಡೋದು ಅಷ್ಟೇ ಉಳಿತು. ರಿಸ್ಪಾನ್ಸ್ ಡಾಟ್ ಓಕೆ ಇತ್ತಪ್ಪ ಅಂತಂದ್ರೆ ಡೇಟಾ ಏನಾಗಿರ್ತೈತಿ? ಅಲರ್ಟ್ ಮೆಸೇಜ್. ಅಲರ್ಟ್ ಏನು ರೀ? ಸ್ಟೂಡೆಂಟ್ ಡೇಟಾ ಸೇವ್ಡ್. ಚೆಂದಾಗಿ ಬರೀನ, ಸ್ಟೂಡೆಂಟ್ ಡೇಟಾ ಏನತ್ತೆ? ಸೇವ್ಡ್. ಹೌದ್ರೆ? ಸೊ ಇದಾತ. ನೆಕ್ಸ್ಟ್ ಎಲ್ಸ್ ಪಾರ್ಟ್. ಆದರೆ ಎಲ್ಸ್ ಪಾರ್ಟ್ನೊಳಗೆ ಅಲರ್ಟ್ ಏನು ರೀ? ಸ್ಟೂಡೆಂಟ್ ಡೇಟಾ ನಾಟ್ ಸೇವ್ಡ್. ಇಲ್ಲಿ ತನಕ ನಾವು ಬರೆದಿದ್ದು ಏನು? ಜಾವಾ ಸ್ಕ್ರಿಪ್ಟದ ರಿಲೇಟೆಡ್. ಇನ್ನು ನಾವು ಏನು ರೆಡಿ ಮಾಡಿಲ್ಲ. ಸೊ ವಿ ಆರ್ ನಾಟ್ ಎಟ್ ರೆಡಿ. ಏನು ನಾವು ಇದಕ್ಕೆ ಬೇಕಾಗಿದ್ದ ಡಿಸೈನ್ ರೆಡಿ ಮಾಡಿಲ್ಲ. ನೋಡಿರಿ, ರಿಟರ್ನ್ ಕೆಳಗೆ ಏನು ಬರ್ತೈತಿ? ಎಲ್ಲ HTML. ಒಂದು ಡ್ಯೂ ಹಾಕೀನಿ. ಈ ಡ್ಯೂದೊಳಗೆ ಐ ವಿಲ್ ಟೇಕ್ ಒನ್ ಇನ್ಪುಟ್. ಆದರೆ
ಸೊ ಇನ್ಪುಟ್ ಆದರೆ ಇದರ ಟೈಪ್ ಯಾವಾಗ ನೀವು ಟೈಪ್ ಅಂತ ಹೊಡಿತಿರಲ್ಲ, ಟೆಕ್ಸ್ಟ್ ಅಂತ ಹೊಡಿತಿರಲ್ಲ, ಟೆಕ್ಸ್ಟ್ ಬಾಕ್ಸ್ ರೆಡಿ ಆಗುತ್ತೆ ಅಷ್ಟೇ. ಆಮೇಲೆ ಇದಕ್ಕೆ ಒಂದು ವ್ಯಾಲ್ಯೂ ಯಾರ ಕಡೆ ಇದ್ದಿದ್ರಿ, ಶಿವಾನ್ ಕಡೆ ಇದ್ದ ವ್ಯಾಲ್ಯೂ. ನೆಕ್ಸ್ಟ್ ಆನ್ ಚೇಂಜ್, ನೋಡಿರಿ ಎಲ್ಲ ಹಿಂಗೆ ಹೊಡ್ಯಾಕೆ ಕಲೀರಿ. ಆನ್ ಚೇಂಜ್ ಹೋದರೆ ಆನ್ ಚೇಂಜ್ ಇಲ್ಲಿ ಏನಾಗುತ್ತೆ, ಒಂದು ಅಂತೇಳಿ ಇವೆಂಟ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಸೊ ಇದಕ್ಕೊಂದು ಅರೋ ಮಾರ್ಕ್. ಸೊ ಇಲ್ಲಿ ಯಾರು ಕಾಲ್ ಮಾಡ್ಬೇಕು, ಸೆಟ್ ಶಿವ. ಈ ಫಂಕ್ಷನ್ ಕಾಲ್ ಆದರೆ ಈ ಫಂಕ್ಷನಿಗೆ ಏನು ಕಳಿಸ್ಬೇಕನ್ನ, ಟಾರ್ಗೆಟ್ ಡಾಟ್ ವ್ಯಾಲ್ಯೂ. ಸೊ ಇದನ್ನು ಒಂದು ಸ್ವಲ್ಪ ನಿಮ್ಗೊಂದೆರಡು ಸಲ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ನೋಡಿರಿ, ಕೀಬೋರ್ಡ್ನಾಗ ಏನೇ ಟೈಪ್ ಮಾಡಿದ್ರು ಅನ್ನೋದು ಇವೆಂಟ್ ಕ್ಲಿಕ್ ಆಗುತ್ತೆ. ಅದಕ್ಕೆ ಕ್ಲಿಕ್ ಆದಗಳೇ ಏನಾಗುತ್ತೆ, ರೈಸ್ ಆಗುತ್ತೆ. ರೈಸ್ ಆದಗಳೇ ಸೆಟ್ ಶಿವಾನ್ ಕಾಲ್ ಮಾಡ್ಬೇಕು. ಆ ಫಂಕ್ಷನ್ ಕಾಲ್ ಮಾಡಿ ಅದರೊಳಗೆ ಏನು ಟೈಪ್ ಮಾಡ್ತಿರಲ್ಲ ಅದು ಯಾರಿಗೆ ಹೋಗ್ತೀರಿ, ಸೆಟ್ ಶಿವ. ಈ ಸೆಟ್ ಶಿವನ ನೋಡಿರಿ, ಈ ಸೆಟ್ ಶಿವಕ್ಕೆ ಹೋಗಿದ್ದೆ ಅವು ಏನು ವ್ಯಾಲ್ಯೂ ಇರ್ತೈತಲ್ಲ ಅದು ಯಾರಿಗೆ ಹೋಗುತ್ತೆ, ಶಿವಕ್ಕೆ ಹೋಗುತ್ತೆ. ಇದು ಅಷ್ಟೇ ನೀವು ಭಾಳ ತಿಳ್ಕೊಬೇಕು. ಆದರೆ ನೆಕ್ಸ್ಟ್ ಐ ವಿಲ್ ಗೋ ಫಾರ್ ಅ ಪ್ಲೇಸ್ ಹೋಲ್ಡರ್. ಎಂಟರ್ ಸ್ಟೂಡೆಂಟ್ ಏನು ರೀ ನೇಮ್, ಎಂಟರ್ ಸ್ಟೂಡೆಂಟ್ ನೇಮ್. ಇದು ನೆಕ್ಸ್ಟಿಗೆ ಮುಗಿಸ್ಬಿಡೋಣ. ಸೊ ಎಂಡ್ ಆಫ್ ದಿಸ್ ಟ್ಯಾಗ್. ಆದರೆ ಇನ್ನು ನಮಗೇನು ಬೇಕಾಗೈತಿ, ಐ ವಿಲ್ ಗೋ ಫಾರ್ ನೆಕ್ಸ್ಟ್ ಏನು ರೀ, ಇದನ್ನು ಪೇಸ್ಟ್ ಮಾಡಿ. ಇಲ್ಲಿ ವ್ಯಾಲ್ಯೂ ಏನಾಗಬೇಕಾಗೈತಿ, ಶಿವಾನಿ. ಆದರೆ ಮೊಬೈಲ್ ನಂಬರ್ದು ಇದು ಯಾರ ಕಡೆ ಹೋಗ್ಬೇಕು, ಶಿವಾನಿ ವ್ಯಾಲ್ಯೂ ಹೋಗ್ಬೇಕು. ಆಮೇಲೆ ಇಲ್ಲಿ ಏನು ಸೆಟ್ ಶಿವ ಇದ್ದಿದ್ದು, ಐ ವಿಲ್ ಗೋ ಫಾರ್ ಸೆಟ್ ಶಿವಾನಿ. ಹೌದ್ರೆ ಸೆಟ್ ಶಿವಾನಿ ಕರೆಕ್ಟ್ ಆಯ್ತಾ. ಎಂಟರ್ ಸ್ಟೂಡೆಂಟ್ ಮೊಬೈಲ್, ಇದೇನಾಗ್ಬೇಕು ರೀ, ಎಂಟರ್ ಸ್ಟೂಡೆಂಟ್ ಮೊಬೈಲ್ ನಂಬರ್ ಅಂತ ಹಾಕ್ರಿ. ನೆಕ್ಸ್ಟ್ ಇದೊಂದು ಆಯ್ತು. ಇದು ಬೇಕಾದ್ರೆ ಇವು ಎರಡೂ ಒಂದೊಂದು ಡ್ಯೂನ್ಯಾಗ ಮಾಡಿಬಿಡೋಣ. ಇದು ಕಂಟ್ರೋಲ್ ಎಕ್ಸ್, ಇದು ಒಂದು ಡ್ಯೂ ಮುಗೀತು, ಇದು ಒಂದು ಡ್ಯೂ. ಹೌದ್ರೆ ಸೊ ಇನ್ನೊಂದು ಡ್ಯೂನ್ಯಾಗ ಅದನ್ನು ಪೇಸ್ಟ್ ಮಾಡ್ತೀನಿ. ಈಗ ಐ ವಿಲ್ ಟೇಕ್ ಒನ್ ಮೋರ್ ಡ್ಯೂ, ಒಂದೊಂದು ಡ್ಯೂ ಹಾಕೊಂಡ್ಬಿಡೋಣ. ಸೊ ಇದು ಎರಡನೇ ಡ್ಯೂ. ಹೌದ್ರೆ ಇನ್ನು ಮೂರನೇ ಡ್ಯೂದಾಗ ಒಂದು ಐ ವಿಲ್ ಟೇಕ್ ಆನ್ ಬಟನ್. ಮೂರನೇ ಡ್ಯೂ ಅಂತ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ಐ ವಿಲ್ ಟೇಕ್ ಆನ್ ಬಟನ್. ಹೌದ್ರೆ ಸೊ ಬಟನ್ ಏನಾಗ್ತದೆ, ಸಮಥಿಂಗ್ ಇಸ್ ಹ್ಯಾಪನ್. ಇಲ್ಲಿ ತನಕ ಕರೆಕ್ಟ್ ಐತಿ. ಐ ವಿಲ್ ಗೋ ಫಾರ್ ಅ ಡ್ಯೂ. ಫ್ರ್ಯಾಗ್ಮೆಂಟ್ನೊಳಗೆ ಎಷ್ಟಕ್ಕೊಂದು ಡ್ಯೂ ಬೇಕಾದ್ರೆ ಕಳಿಸ್ಬೋದು. ಓಕೆ, ಏನೋ ಪ್ರಾಬ್ಲಮ್ ಆಗೈತೆ ಅನ್ಸುತ್ತೆ. ಓಕೆ, ಐ ವಿಲ್ ಟೇಕ್ ಆನ್ ಬಟನ್. ಆದರೆ ಟೈಪ್ ಆದರೆ ಬಟನ್ ನೀವು ಬೂಸ್ಟ್ಯಾಪ್ ಅದನ್ನೆಲ್ಲ ಹಾಕೊಂಡ್ಬಿಡ್ರಿ. ಸೊ ಟೈಪ್ ಬಟನ್. ಆದರೆ ಆನ್ ಕ್ಲಿಕ್ ಸೇವ್ ಆನ್ ಕ್ಲಿಕ್. ಹೋದರೆ ಇಲ್ಲಿ ಆನ್ ಕ್ಲಿಕ್ ಯಾರನ್ನು ಕರಿಬೇಕು ಹೇಳ್ರಿ, ಸೊ ಕವಿತಾ ಅವ್ರನ್ನ ಕರಿಬೇಕು. ಸೊ ನೋಡಿರಿ ಇಲ್ಲಿ ಕವಿತಾ ಏನು ಮಾಡ್ತಾರೆ, ಎಲ್ಲ ಇವು ಪ್ರೊಸೆಸ್ ಮಾಡೋದು ಯಾರು, ಕವಿತಾ. ಸೊ ನಾನು ಇಲ್ಲಿ ಏನು ಮಾಡ್ಬಿಡ್ತೀನಿ, ಆನ್ ಕ್ಲಿಕ್ ಐ ವಿಲ್ ಸೇ ಕವಿತಾ. ಆದರೆ ಇದನ್ನು ಕ್ಲೋಸ್ ಮಾಡಿರಿ. ಆಮೇಲೆ ಏನಾಗುತ್ತೆ, ಕ್ಲೋಸಿಂಗ್ ಟ್ಯಾಗ್ ಬರುತ್ತೆ. ಇದರೊಳಗೆ ಸೇವ್ ಸ್ಟೂಡೆಂಟ್ ಅಂತ ಬರಿತೀನಿ, ಸೇವ್ ಸ್ಟೂಡೆಂಟ್. ಸೊ ಇಷ್ಟೂ ಸೇವ್ ಸ್ಟೂಡೆಂಟದ್ದು ರಿಲೇಟೆಡ್. ಸೊ ಈಗ ನಾನು ಐ ವಿಲ್ ಗೋ ಫಾರ್ ಫಸ್ಟ್ನಿಂದ ಬಂದೆ. ಲೋಕಲ್ ಹೋಸ್ಟ್ 3000 ರನ್ ಮಾಡಕತ್ತೀನಿ. ಕ್ಲರ್ಕಿಗೆ ಹೋದೆ, ನನಗೊಂದು ನ್ಯೂ ಅಡ್ಮಿಷನ್ ಬಂದೈತಿ. ನಾನೇ ಕ್ಲರ್ಕ್ ಅಂತ ತಿಳ್ಕೊರಿ. ನ್ಯೂ ಅಡ್ಮಿಷನ್ ನೋಡಿ, ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಮೊಬೈಲ್, ಆಮೇಲೆ ಸೇವ್ ಸ್ಟೂಡೆಂಟ್. ಸೊ ಇದನ್ನು ನೀವು ಇನ್ನೊಂದು ಸ್ವಲ್ಪ ಕಾರ್ಡ್ ಹಾಕಿ ಇದನ್ನು ನಡ್ಬರ್ಕ್ ತೊಂಬರೋ ವ್ಯವಸ್ಥೆ ಮಾಡಿರಿ. ಸೊ ಅವನ್ನೆಲ್ಲ ಡಿಸೈನಿಂಗ್ ಸ್ವಲ್ಪ ನೀವೇ ಕಲ್ಕೋಬೇಕು. ಇಲ್ಲಕ್ಕಂದ್ರೆ ನಾನು ನೆಕ್ಸ್ಟ್ ಯಾವಾಗಾರ ಈ ಟೈಮ್ ಭಾಳ ಆಗುತ್ತಂತ ಹೇಳಕತ್ತಿಲ್ಲ ಅಷ್ಟೆ. ಸೊ ಇಲ್ಲಿ ಏನು ಮಾಡೋದು, ನಾಗರಾಜ್ ಅನ್ನೋ ಒಬ್ಬ ಹುಡುಗ ಬಂದಾನ. ಆಮೇಲೆ ಅವನ ಮೊಬೈಲ್ ನಂಬರ್ ಹಾಕ್ತೀನಿ, 343434 ಅಂತೇನೆ ಹಾಕ್ತೀನಿ. ಸೊ ಇದನ್ನು ಸೇವ್ ಸ್ಟೂಡೆಂಟ್ ಮಾಡಿದ್ದೆ. ಸ್ಟೂಡೆಂಟ್ ಡಾಟಾ ಸೇವ್ಡ್ ಅಂತ ಸಕ್ಸಸ್ ಬಂತು. ಸೊ ಇದನ್ನು ಎಲ್ಲಿ ಹೋಗಿ ಚೆಕ್ ಮಾಡ್ತೀನಿ, ಇದ್ರಾಗ ಹೋಗಿ ಚೆಕ್ ಮಾಡ್ತೀನಿ. ಅಗಳ ವಿಜಯ್ ಅಂತಿದ್ದ, ಈಗ 2 ಡೇಟಾ ಬರ್ಬೇಕು. ಸೊ ಇಲ್ಲಿ 2 ಡೇಟಾ ತೋರ್ಸಕತ್ತು. ಸೊ ಇಷ್ಟಾದಮೇಲೆ ನನಗೆ ಪ್ರಿನ್ಸಿಪಲ್ದೊಳಗೆ ಏನು ಮಾಡ್ಬೇಕು, ಇದನ್ನು ತೋರಿಸ್ಬಿಡ್ಬೇಕು ಅಷ್ಟೆ. ಸೊ ಈಗ ನಾ ಎಲ್ಲಿಗೆ ಕನೆಕ್ಟ್ ಆಗ್ಬೇಕು ನೋಡಿರಿ. ಸೊ ಐ ವಿಲ್ ಗೋ ಫಾರ್ ಅ ಪ್ರಿನ್ಸಿಪಲ್ ಹೋಮ್. ನೀವು ಇಲ್ಲಿ ಚೆಕ್ ಮಾಡೋದು ಹೆಂಗೆ ಅಂತ ಹೇಳ್ತೇನೆ. ಸೊ ಐ ವಿಲ್ ಕಮ್ ಬ್ಯಾಕ್. ಆದರೆ ಪ್ರಿನ್ಸಿಪಲ್ ಹೋಮಿಗೆ ಬಂದೆ. ಇಲ್ಲಿ PH ಅಂತ ತೊಗೋರಿ. ಈ ನಿಮ್ಗೆ ಕಾಂಪೋನೆಂಟ್ ಯಾವುದು ಗೊತ್ತಿಲ್ಲ ಅಂತಂದರೆ ಇಲ್ಲಿ PH ಅಂತ ಐತಿಲ್ಲ, ಇಲ್ಲಿ PH ಅಂತ ತೊಗೊಂಡು ನೀವೇನು ಮಾಡಿರಿ, ಗೋ ಫಾರ್ index.js ಹೋರಿ. ಇಲ್ಲಿ index.js ಎಲ್ಲೈತಿ, index.js. ಹೌದ್ರೆ ಸಾರಿ ಇದ್ಯಾಕೆ ಬರಕತ್ತೈತಿ, index.js. ಇಲ್ಲಿ ಏನೂ ಇಲ್ಲ, ಕಂಟ್ರೋಲ್ F ಹೊಡ್ರಿ. ಸೊ ಇಲ್ಲಿ ಫೈಂಡ್ ಮಾಡಿರಿ PH ಅಂತೇಳಿ, ಸೀದಾ ಇಲ್ಲಿ ಬರ್ತೈತಿ ನೋಡಿರಿ, ಪ್ರಿನ್ಸಿ ಹೋಮ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿರಿ, ಎಲ್ಲೈತಿ ಕಾಂಪೋನೆಂಟ್ಸ್ ಒಳಗೆ ಪ್ರಿನ್ಸಿ ಹೋಮ. ಸೊ ಅಂದ್ರೆ ನಾ ಈ ಸದ್ದ ರೆಡಿ ಮಾಡ್ಬೇಕಾಗಿದ್ದೆ ಅದು ಪ್ರಿನ್ಸಿ ಹೋಮನ್ನು ನಾನು ರೆಡಿ ಮಾಡ್ಬೇಕು. ಅದಕ್ಕಿಂತ ಮೊದಲು API ರೆಡಿ ಮಾಡ್ಬೇಕಲ್ಲ. API ರೆಡಿ ಮಾಡಿಂದ ಇದು ಡಿಸೈನ್ ರೆಡಿ ಮಾಡೋದು.
ಅಂದ್ರೆ ನಾ ಒಂದು ಎ ಪಿ ಐ ಎಲ್ಲಿ ಬರೀಬೇಕೀಗ ಸ್ಟೂಡೆಂಟ್ನೊಳಗೆ ಪ್ರದೀಪ್ ಸೇವ್ ಮಾಡ್ತಾನೆ, ಇನ್ನೊಬ್ಬನ ರೆಡಿ ಮಾಡೋನು. ಟು ಏನು ಫೆಚ್ ದ ಟು ಫೆಚ್ ಅಂದ್ರೆ ಫೆಚ್ ದ ಸ್ಟೂಡೆಂಟ್ ಏನ್ರಿ ರೆಕಾರ್ಡ್, ಎಲ್ಲ ಸ್ಟೂಡೆಂಟ್ಗಳು ರೆಕಾರ್ಡ್ ತೊಗೊಂಬರಕ್ಕೆ ಒಬ್ಬನ ರೆಡಿ ಮಾಡೋನು. ಸೊ ಇದು ಹಿಂಗೆ ಬರೆಯಕತ್ರ ನಿಮಗೆ ಭಾಳ ಕಂಫರ್ಟ್ ಅದನ್ನ ಅನಿಸ್ತದೆ, ತಿಳಿದೈತಿ. ಎಕ್ಸ್ಪೋರ್ಟ್ ಹೋದರೆ ಕಾನ್ಸ್ಟ್ ಪ್ರದೀಪ್ ಆತ ಪ್ರವೀಣನ್ ತೊಂಬರ, ಪ್ರದೀಪ ಇನ್ಸರ್ಟ್ ಮಾಡ್ತಾನೆ, ಅದ ಸೇಮ್ ಫೈಲ್ ಒಳಗೆ ಪ್ರವೀಣ್ ಏನು ಮಾಡ್ತಾನೆ ತೊಗೊಂಬರ್ತಾನೆ. ಪ್ರವೀಣ್ ಹೋದರೆ ಅಸಿಂಕ್ ನೋಡ್ರಿ, ಅದ ಒಂದು ಸಲ ಬರೆದು ಬಿಟ್ರೆ ಅಂದರೆ ಎಲ್ಲ ನಿಮಗೆ ಬರೋಬ್ಬರಿ ಗೊತ್ತಾಕೋತ ಹೋಗ್ತೈತಿ. ಅಸಿಂಕ್ ಒಂದು ರಿಕ್ವೆಸ್ಟ್ ಮತ್ತು ರಿಸ್ಪಾನ್ಸ್ ಒಂದು ಅರೋ ಫಂಕ್ಷನನ್ನು ನಾನು ಇಲ್ಲಿ ಪ್ರವೀಣಿಗೆ ಅಜಾನ್ ಮಾಡಿದೆ. ಸೊ ಇಲ್ಲಿ ಏನೇ ಇಲ್ಲ, ಒಂದು ಟ್ರೈ ಕ್ಯಾಚ್ ಬ್ಲಾಕ್ನಾಗ ಕಳಿಸ್ಬಿಡ್ಬೇಕಷ್ಟೆ, ಟ್ರೈ ಮತ್ತು ಕ್ಯಾಚ್ ಹೌದ್ರೆ. ಸೊ ಇಲ್ಲಿ ಏನು ಮಾಡ್ಬೇಕು, ಒಂದು ಕ್ವೈರಿ ಅಂತ ಬರ್ಕೋಬೇಕು. ಸೊ ಕಾನ್ಸ್ಟ್ SEL ಕ್ವೈರಿ ಅಂತ ಬರ್ತೀನಿ, QRY ಸೆಲೆಕ್ಟ್ ಕ್ವೈರಿ. ಸೊ ಇಲ್ಲಿ ಏನು ಕ್ವೈರಿ ಸೆಲೆಕ್ಟ್ ಮಾಡ್ತೀರಿ, ಸೆಲೆಕ್ಟ್ ಕ್ವೈರಿ ಬರೀರಿ. ಸೆಲೆಕ್ಟ್ ಸ್ಟಾರ್ ಅಂದರೆ ಎಲ್ಲ, ಫ್ರಾಮ್ ಯಾವ ಟೇಬಲ್ ನೇಮ ಆಲ್ರೆಡಿ ಇಲ್ಲಿ ಐತಿ ಸ್ಟೂಡೆಂಟ್ ಇನ್ಫೋ ಅಂಥೇಳಿ. ಸೊ ಅದನ್ನೇ ಟೇಬಲ್ನಿಂದ ತೊಂಬಪ್ಪ ಅಂಥೇಳಿ ಹೇಳ್ತೇನೆ. ಸೊ ಇಟ್ಸ್ ರೆಡಿ. ಸೊ ಅಲ್ಲಿಂದ ರಿಸಲ್ಟ್ ಬಂದಿದ್ದನ್ನು ಒಂದು ಕಾನ್ಸ್ಟ್ ಹೋದರೆ ಸೊ ರಿಸಲ್ಟ್ನೊಳಗೆ ಹಾಕ್ತೀನಿ. ಸೊ ರಿಸಲ್ಟ್ ಈಸ್ ಈಕ್ವಲ್ ಟು ಏನು ರೀ ಅವೈಟ್ ಯಾರನ್ನು ಕರಿಬೇಕು ಮತ್ತು ಸೊ ಅಗೇನ್ ಮಿಥುನನ್ನು ಕರಿಬೇಕು. ಡಾಟಾಬೇಸ್ ಕನೆಕ್ಷನ್ ಮಾಡೋರು ಯಾರು ಮಿಥುನ್ ನೋಡಿರಿ. ಸೊ ಮಿಥುನ್ ಅಗೇನ್ ಮೆಥಡ್ ಯಾವುದು ನೋಡಿರಿ, ಒಂದು ಸಲ ಬರೆದು ಬಿಟ್ರೆ ಅಂದ್ರೆ ಈ ಮುಂದೆ ಈಸಿ ಆಕೋತ ಹೋಗ್ತೈತಿ. ಇದಕ್ಕೆ ಯಾರನ್ನು ಕರಿಬೇಕು, ನಾ ಸಿಲೆಕ್ಟ್ ಕ್ವೈರಿನ ಕಳಿಸ್ಬಿಡ್ಬೇಕು, ಈ ಟೇಬಲ್ನಿಂದ ಎಲ್ಲ ತುಂಬಪ್ಪ ಅಂಥೇಳಿ ಮಿಥುನ್ಗೆ ಹೇಳಿದೆ. ಇನ್ನೇನು ಮಾಡ್ಬೇಕು, ರಿಸ್ಪಾನ್ಸ್ ಮಾಡಿಬಿಡ್ಬೇಕು. ರಿಸ್ಪಾನ್ಸ್ ಹೌದ್ರೆ ಸ್ಟೇಟಸ್ ಕೋಡ್ ಎಲ್ಲ ಕರೆಕ್ಟಾಗಿದ್ದರೆ 200 ಹೌದ್ರೆ. ಸೊ ಆಮೇಲೆ ಜೇಸನ್ ಫಾರ್ಮ್ಯಾಟ್ನೊಳಗೆ ರಿಸಲ್ಟ್ ಹೋಗ್ಬೇಕು, ಜೇಸನ್ ಮೆಥಡ್ ಆತ. ಆಮೇಲೆ ರಿಸಲ್ಟ್ ನೋಡಿರಿ, ರಿಸಲ್ಟ್ ಇದು ಕೀ ಆತ, ಕೋಲನ್ ರಿಸಲ್ಟ್ ಅನ್ನೋದು ಏನದ ವ್ಯಾಲ್ಯೂ ಹೌದ್ರೆ. ಸೊ ಇದು ಕೀ ಮತ್ತು ವ್ಯಾಲ್ಯೂ ಹೌದ್ರೆ. ಇಲ್ಲಿಗಪ್ಪ ಅಂತಂದ್ರೆ ಎರರ್ಗೆ ಹೋಗ್ಬೇಕಿಲ್ಲ, ಇದನ್ನು ಕಾಪಿ ಮಾಡಿರಿ, ಪೇಸ್ಟ್ ಮಾಡ್ತೀನಿ. 500 ಎರರ್ ಹೌದ್ರೆ. ಸೊ 5000 ಆಯ್ತು ಎರರ್ ಆಗ್ಬೇಕು. ಸೊ ಇಲ್ಲೇನು ಎರರ್, ಕೀನೂ ಎರರ್, ಇದ್ರದ್ದು ವ್ಯಾಲ್ಯೂನು ಎರರ್. ಸೊ ಐಲ್ ಟೇಕ್ ಎರರ್ ನೋಡಿರಿ. ಒಂದೇ ನಿಮಿಷನೊಳಗೆ ಪ್ರವೀಣ್ ರೆಡಿ ಆಗಿಬಿಟ್ಟ. ಈ ಪ್ರವೀಣನ ಎಲ್ಲಿ ಕಾಲ್ ಮಾಡ್ಬೇಕು ನನಗೆ, ಸೊ ಅಗೇನ್ ಸರ್ವರ್ದಾಗ ಕಾಲ್ ಮಾಡ್ಬೇಕು. ಸರ್ವರ್ದೊಳಗೆ ಆಲ್ರೆಡಿ ಪ್ರದೀಪ ಸ್ಟೂಡೆಂಟ್ .js ಪ್ರದೀಪನು ಬಂದಾನ, ಒಂದು ಕಾಮ ಹಾಕ್ರಿ, ಅದ ಫೈಲ್ನಿಂದ ಅವನು ಬರಬೇಕಲ್ಲ, ಪ್ರವೀಣನು ಕಾಲ್ ಮಾಡಿಬಿಡೋಣ. ಸೊ ಈಗ ಪ್ರವೀಣನು ಬಂದ, ಪ್ರವೀಣಿಗೆ ಏನು ಮಾಡೋದು, ಒಂದು API ಕ್ರಿಯೇಟ್ ಮಾಡೋದು. ಇದು API ರೀ, ಇದನ್ನು ಬರ್ಕೊಂಬಿಡ್ರಿ. ಟು ಸೇವ್ ಸ್ಟೂಡೆಂಟ್ API ಇದೆ, ಸೇವ್ ಸ್ಟೂಡೆಂಟ್ ಏನು ರೀ API ಹೌದ್ರೆ. ಇದಕ್ಕೆ ಕೆಳಕೊಂಡು ಬರ್ಕೊಂಬಿಡ್ರಿ ಹೌದ್ರೆ. ಟು ಫೆಚ್ ಸ್ಟೂಡೆಂಟ್ API ಹೌದ್ರೆ. ಈ API app.get ಇದೆ ತೊಂಬರೋದು ಹೌದ್ರೆ. ಸೊ ಇಲ್ಲಿ ಡಬಲ್ ಕೋಟ್ನೊಳಗೆ API ಹೌದ್ರೆ ಫೆಚ್ ಸ್ಟೂಡೆಂಟ್ ಅಂತೇಳಿ API ಹೆಸರು ಕೊಡ್ತೀನಿ, ಫೆಚ್ ಸ್ಟೂಡೆಂಟ್. ಈ ಫೆಚ್ ಸ್ಟೂಡೆಂಟ್ ಕರೆದಾಗ ನನಗೆ ಯಾರಿಗೆ ಹೋಗ್ಬೇಕು ರೀ, ಆಬ್ವಿಯಸ್ಲಿ ಪ್ರವೀಣಿಗೆ ಹೋಗ್ಬೇಕು. ಸೊ ಇಲ್ಲಿ ಕಾಲ್ ಅಪ್ ಪ್ರವೀಣ್ ನೋಡಿರಿ. ಹಿಂಗೆ ನೀವು API ಬರ್ಕೊತ ಹೋದರೆ ನಿಮಗೆ ಇಟ್ ವಿಲ್ ಬಿ ವೆರಿ ಈಸಿ. ಸೊ ಈಗ ಈ API ಟೆಸ್ಟ್ ಮಾಡೋಣ. API ಫೆಚ್ ಸ್ಟೂಡೆಂಟ್ ಎಲ್ಲಿ ಪೋಸ್ಟ್ಮ್ಯಾನ್ದಾಗ ಹೋಗ್ತೀನಿ, ಇವೆಲ್ಲನೂ ನೀವು ಮಾಡ್ಕೊತಾನೆ ಹೋಗ್ಬೇಕು. ಸೊ ಇಲ್ಲಿ API 5001 ಒಳಗೆ ಯಾರನ್ನ ಕಾಲ್ ಮಾಡ್ಬೇಕು, ಫೆಚ್ API ಏನು ನೋಡಿ API ಫೆಚ್ ಸ್ಟೂಡೆಂಟ್. ಸೊ API ಫೆಚ್ ಸ್ಟೂಡೆಂಟ್ ಇಬ್ಬರನ್ನ ಕಳಿಸ್ಬೇಕು. ಸೊ ಕೆನಾಟ್ ಗೆಟ್ ಅಂತ ಬಂತು, ಯಾಕಂದ್ರೆ ನಾನು ಸರ್ವರ್ನ ಸ್ಟಾಪ್ ಮಾಡಿ ಇವೆಲ್ಲ ಬರ್ದೀನಿ, ಸರ್ವರ್ನ ಸ್ಟಾಪ್ ಮಾಡಿಲ್ಲ. Control+C ಸ್ಟಾಪ್ ಆ್ಯಂಡ್ ಅಗೇನ್ ರೀರನ್ ಮಾಡಿದೆ. ಸೊ ಸರ್ವರ್ ಈಸ್ ರನ್ನಿಂಗ್ ಅಂತ ಬಂತು. ಈಗ ಏನರ ಬರ್ಬೋದು. ಸೊ ನೋಡಿರಿ, ಒಂದೇದು ವಿಜಯ್ ಅಂತ ವ್ಯಾಲ್ಯೂ ಬಂತು, ಅವ್ನ ಮೊಬೈಲ್ ನಂಬರ್, ನಾಗರಾಜ್ ಅವನ ಮೊಬೈಲ್ ನಂಬರ್. ಸೊ ಇದನ್ನು ನಾ ಏನು ಮಾಡ್ಬೇಕು ರೀ, ಐ ಹ್ಯಾವ್ ಟು ಡಿಸೈನ್ ಇನ್ ರಿಯಾಕ್ಟ್ನೊಳಗೆ ಡಿಸೈನ್ ಮಾಡ್ಬೇಕು. ಅಂದ್ರೆ ನಾ ಎಲ್ಲಿಗೆ ಹೋಗ್ಬೇಕು, ಈಗ ಕ್ಲೈಂಟ್ ಸೈಡ್ ಹೋಗ್ಬೇಕು. ಆಲ್ರೆಡಿ ಇಲ್ಲಿ ಐತಲ್ಲ ಪ್ರಿನ್ಸಿಪಲ್ ಹೋಮ್, ಇದನ್ನು ತೆಗಿತೀನಿ. ಸೊ ನಾನು ಮತ್ತೆ ಹೊಳ್ಳಿ RFC ಮಾಡ್ಕೊತೀನಿ, RF ರಿಯಾಕ್ಟ್ ಅರೋ ಫಂಕ್ಷನ್ ಇದು ಮಾಡ್ಕೊಂಡು ಪಟ್ ಏನು ಮಾಡ್ಬೇಕು, ಇದಕ್ಕೆ ಕೋಡ್ ಬರೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ನಾನು ಇಲ್ಲಿ ಏನು ಮಾಡ್ಬೇಕು, ಇಂಪೋರ್ಟ್ ಎರಡು ಹುಕ್ಸನ್ನು ಯೂಸ್ ಮಾಡ್ಬೇಕು. ಇಲ್ಲಿ ಯೂಸ್ ಏನು ರೀ, ಯೂಸ್ ಸ್ಟೇಟ್ ಕಾಮ ಏನು ರೀ, ಯೂಸ್ ಎಫೆಕ್ಟ್.
ಹೌದ್ರೆ. ಸೊ ಇದನ್ನು ನಾನು ಏನು ಮಾಡ್ಬಿಡ್ತೀನಿ, ಸೊ ಒಬ್ಬನ ರೆಡಿ ಮಾಡ್ತೀನಿ ಅಲ್ಲಿಂದ ಬಂದಿದ್ದನ್ನು ತೊಗೊಳಕ್ಕೆ. ಸೊ ಇದನ್ನು ಆಲ್ರೆಡಿ ಒಂದು ಸಲ ನಾವು ಫೆಚ್ ಮಾಡೋಕೆ ಹೇಳಿವಿ. ಸೊ ಇಲ್ಲಿ ಅಗೇನ್ ಶಿವಾನ್ ರೆಡಿ ಮಾಡೋನು. ಶಿವ ಕಾಮ ಸೆಟ್ ಶಿವ, ಹೌದ್ರೆ. ಸೊ ಇಲ್ಲಿ ಅರೇದೊಳಗೆ ಬಂದಿರ್ತೈತಿ. ಇದನ್ನು ರಿಸಲ್ಟ್ ನಾವು ಕ್ಲಿಯರಾಗಿ ನೋಡಿದ್ರೆ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಅರೇ. ನೋಡಿರಿ ಇಲ್ಲಿ ಅರೇದೊಳಗೆ ಸ್ಟೋರ್ ಆಗೈತಿ. ಸೊ ಅಂದ್ರೆ ನಾನು ಇಲ್ಲಿ ಏನು ಮಾಡಬೇಕು, ಯೂಸ್ ಸ್ಟೇಟ್ ಏನು ಮಾಡಬೇಕು, ಇವಂಗೆ ನಲ್ ಅರೇ ಕೊಡ್ಬೇಕು. ಒಂದನೇದು ಪಾಯಿಂಟ್. ಈಗ ಅವನು ಕಾಲ್ ಮಾಡೋದೆ. ಸೊ ಹೌದ್ರೆ ಕಾನ್ಸ್ಟ್, ಹೌದ್ರೆ. ಸೊ ಅಗೇನ್ ಸವಿತಾ ಅಂತ ಹೇಳಿ ಮಾಡ್ತೀನಿ. ಅಲ್ಲಿ ಕವಿತಾ ಅವ್ರು ಮಾಡ್ಯಾರ, ಇಲ್ಲಿ ಸವಿತಾ ಈಸ್ ಈಕ್ವಲ್ ಟು, ಹೌದ್ರೆ. ಇವ್ರಿಗೆ ಅಸಿಂಕ್ ಒಂದು ಮೆಥಡ್ ಅದನ್ನು ಮಾಡೋಣ. ಅಸಿಂಕ್ ಮೆಥಡ್ ಅರೋ ಮಾರ್ಕ್. ಸೊ ಅರೋ ಫಂಕ್ಷನ್ ಅಂದ್ರೆ ಏನು, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ ಅರೋ. ಸೊ ನೆಕ್ಸ್ಟ್ ಒಂದು ಫಂಕ್ಷನ್. ಸೊ ಈಗ ಡೈರೆಕ್ಟ್ಲಿ ಇವ್ರನ್ನ ಯಾರು ಕಾಲ್ ಮಾಡ್ತಾರೋ ಅದನ್ನು ಬರ್ಕೊಂಬಿಡ್ಬೇಕು, ಹೌದ್ರೆ. ನೋಡಿರಿ ನಾಗಳೇನು ಹೇಳಿದ್ದೆ, ಅಲ್ಲಿಂದ ಒಂದು ರಿಸಲ್ಟ್ ಬರ್ತೈತಿ, ಅದನ್ನು ಒಂದು ರೆಸ್ಪಾನ್ಸ್ನೊಳಗೆ ಸ್ಟೋರ್ ಮಾಡೋಣ. ಈಸ್ ಈಕ್ವಲ್ ಟು ಅಗೇನ್ ಅವೈಟ್, ಹೌದ್ರೆ. ಸೊ ಇಲ್ಲಿ ಯಾವ ಮೆಥಡ್, ಫೆಚ್ ಮೆಥಡ್, ಹೌದ್ರೆ. ಸೊ ಫೆಚ್ ಮೆಥಡಿಗೆ ಆಲ್ರೆಡಿ ಎ ಪಿ ಐ ಕಳಿಸ್ಬೇಕಲ್ಲ, ಆಲ್ರೆಡಿ ಇಲ್ಲಿ ಟೆಸ್ಟೆಡ್ ಐತಿ, ಹೌದಲ್ರಿ. ಇದನ್ನು ಕಾಪಿ, ಇದನ್ನು ತಂದು ಪೇಸ್ಟ್ ಮಾಡೋಣ, ಹೌದ್ರೆ. ನೆಕ್ಸ್ಟ್ ಇದು ರಿಸ್ಪಾನ್ಸ್ ಅಂತ ಬಂದೈತಲ್ಲ, ಅದನ್ನು ತೊಗೊಂಡು ಇದು ರಿಸ್ಪಾನ್ಸ್ ಅನ್ನೋದು ಯಾವ ಫಾರ್ಮ್ಯಾಟ್ನಾಗ ಐತಿ, ಜಿಸನ್ದೊಳಗೈತಿ. ಅದನ್ನು ತೆಗೆದು ನಾವೇನು ಮಾಡ್ಬೇಕು, ಜಾವಾ ಸ್ಕ್ರಿಪ್ಟ್ನೊಳಗೆ ಹಾಕ್ಬೇಕು. ಹೆಂಗೆ, ಕಾನ್ಸ್ಟ್ ಡೇಟಾ, ಹೌದ್ರೆ. ಡೇಟಾ ಈಸ್ ಈಕ್ವಲ್ ಟು ಅವೈಟ್ ರಿಸ್ಪಾನ್ಸ್ ಡಾಟ್ ಜೇಸನ್. ಈ ಫಂಕ್ಷನ್ ಏನು ಮಾಡ್ತೈತಲ್ಲ ಜಾವಾ ಸ್ಕ್ರಿಪ್ಟ್ನಿಂದ, ಜೇಸನ್ ಫಾರ್ಮೆಟ್ನಿಂದ ಜಾವಾ ಸ್ಕ್ರಿಪ್ಟಿಗೆ ಬಂತು. ಈಗ ಇದನ್ನು ಯಾರು ಕೈ ಕೊಡ್ಬೇಕು, ಸೆಟ್ ಶಿವ, ಹೌದ್ರೆ. ಸೆಟ್ ಶಿವನ್ ಕರೆದು ಡೇಟಾ ಅದರೊಳಗೆ ಏನೈತಿ ರಿಸಲ್ಟ್ ಐತಿ. ನೋಡ್ರಿ ಯಾಕೆ ಕೀದೊಳಗೆ ಸ್ಟೋರ್ ಆಗೈತಿ, ಈ ಕೀದೊಳಗೆ ಸ್ಟೋರ್ ಆಗೈತಿ. ಅಲ್ಲಿಂದ ರಿಸಲ್ಟ್ ಅನ್ನೋ ಕೀ ಬಂದೈತಲ್ಲ, ಆ ರಿಸಲ್ಟನ್ನು ಇಲ್ಲಿ ಹಾಕ್ಬೇಕು. ಇದು ಸೆಟ್ ಶಿವಾಗ ಹೋತು. ಸೊ ಶಿವಾನ್ ಕಡೆ ಏನಾತ, ಎಲ್ಲ ವ್ಯಾಲ್ಯೂ ಬಂದು. ಇನ್ನು ಆ ವ್ಯಾಲ್ಯೂ ತೊಗೊಂಡು ಕೇಸಿಂದ ನಾ ಏನು ಮಾಡ್ಬೇಕು, ಸೊ ಈ ಡಿವಿಷನ್ನಾಗ ತೋರಿಸ್ಬೇಕು, ಹೌದಲ್ರಿ. ಈ ಡಿವಿಷನ್ನಾಗ ನಾನು ಏನು ಮಾಡ್ಬೇಕು, ಸೊ ತೋರ್ಸೋಕ್ಕಿಂತ ಮೊದಲ ಇದನ್ನು ಸವಿತಾ ಅನ್ನೋ ಮೆಥಡಾಗಿ ಕಾಲ್ ಮಾಡಿಲ್ಲ. ಸೊ ಅದೊಂದು ಮರ್ತಿದ್ದೆ. ಇಲ್ಲೇನು ಕಾಲ್ ಮಾಡಬೇಕು, ಯೂಸ್ ಎಫೆಕ್ಟ್ ಟು ಕಾಲ್ ದಿ ಫಂಕ್ಷನ್. ಯೂಸ್ ಎಫೆಕ್ಟ್ ಅನ್ನೋ ಮೆಥಡ್, ಅದರೊಳಗೆ ಒಂದು ಕಾಲ್ ಬ್ಯಾಕ್ ಫಂಕ್ಷನ್, ಹೌದ್ರೆ. ಸೊ ಫಂಕ್ಷನಕ್ಕೆ ಒಂದು ಕಾಲ್ ಬ್ಯಾಕ್ ಫಂಕ್ಷನ್. ಸೊ ಇದು 1ನೇ ಪ್ಯಾರಾಮೀಟ್ರ್. ಆಮೇಲೆ ಫ್ಲವರ್ ಬ್ಯಾಕೆಟ್ ಕ್ಲೋಸ್ ಆಗಿಂದ 2ನೇ ಪ್ಯಾರಾಮೀಟ್ರ್ ನಲ್ ಅರೇ. ಸೊ ಇದ್ರೊಳಗೆ ಬಾಡಿದೊಳಗೆ ಯಾರನ್ನು ಕರಿಬೇಕು, ಐ ವಿಲ್ ಕಾಲ್ ಸವಿತಾ, ಹೌದ್ರೆ. ಸೊ ಎರಡನ್ನು ಏನಾತ, ಸೊ ಇಟ್ಸ್ ಕ್ಲೋಸ್, ಫೈನ್. ಈಗ ಇಲ್ಲಿ ನೋಡ್ರಿ ಏನೇನು ಬರೀಬೇಕಿಲ್ಲಿ. ಸೊ ಒಂದು ಟೇಬಲ್ ತೊಗೊಳ್ಳೋಣ ಈ ಡ್ಯೂನೊಳಗೆ. ನೆಕ್ಸ್ಟ್ ಈ ಟೇಬಲ್ಗೆ ನಾ ಏನು ಹಾಕ್ಬೇಕು ರೀ, ಒಂದು ಟೇಬಲ್ ಬಾಡಿ ಹಾಕ್ಬೇಕು. ಏನು ಹಾಕ್ಬೇಕು, ಸೊ ಟೇಬಲ್ ಬಾಡಿ, ಟೇಬಲ್ದಾಗ ಒಂದು ಬಾಡಿ, ಹೌದ್ರೆ. ಸೊ ಈ ಟೇಬಲ್ ಬಾಡಿಗೆ ಏನು ಹಾಕ್ಕೊಂತ ಹೋಗ್ಬೇಕು, ಇದ್ರೊಳಗೆ ನಾ ಜಾವಾ ಸ್ಕ್ರಿಪ್ಟ್ ಕಾಲ್ ಮಾಡ್ಬೇಕಲ್ಲ, ಒಂದು ಜಾವಾ ಸ್ಕ್ರಿಪ್ಟ್ ಕಾಲ್ ಮಾಡಿದೆ. ಸೊ ಜಾವಾ ಸ್ಕ್ರಿಪ್ಟ್ ಹೆಂಗೆ ಕಾಲ್ ಮಾಡೋದು, ಫ್ಲವರ್ ಬ್ಯಾಕೆಟ್ ಓಪನ್ ಫ್ಲವರ್ ಬ್ಯಾಕೆಟ್ ಕ್ಲೋಸ್. ಇಲ್ಲಿ ನಾ ಏನು ಮಾಡ್ಬೇಕು, ಸೊ ಶಿವಾನ್ ಕಾಲ್ ಮಾಡ್ಬೇಕು ನೋಡ್ರಿ. ಸೊ ಶಿವ ಡಾಟ್ ಮ್ಯಾಪ್ ಅಂತೇಳಿ ಒಂದು ಫಂಕ್ಷನ್ ಅದು. ಈ ಫಂಕ್ಷನಕ್ಕೆ ನಾ ಏನು ಮಾಡ್ಬೇಕು, ಸೊ ಅಗೇನ್ ಇನ್ನೊಂದು ಫಂಕ್ಷನ್ ಏನು ಮಾಡ್ಬೇಕು ಹಾಕಿ, ಇಲ್ಲಿ ಏನು ಮಾಡ್ಬೇಕು, ನಾ 1ನೇದು ಐಟಮ್, ಹೌದ್ರೆ. 2ನೇದು ಇಂಡೆಕ್ಸ್, ಇದನ್ನು ಕಳಿಸ್ಬೇಕು, ಹೌದ್ರೆ. ನೆಕ್ಸ್ಟ್ ಇಲ್ಲಿ ಅರೋ ಮಾರ್ಕ್, ಇಲ್ಲೇನು ಹಾಕ್ಬೇಕು, ಮತ್ತು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಸೊ ಇಲ್ಲಿ ಟಿ ಆರ್ ಅಂತಲೇ ಮಾಡ್ತೀನಿ, ಟೇಬಲ್ ರೋ. ಟಿ ಆರ್ ಅಂದ್ರೆ ಏನು ರೀ, ಟೇಬಲ್ ರೋ. ಇದಕ್ಕೆ ಏನು ರೀ, ಒಂದು ಕೀ ಅಂತ ಐತಿ, ಕೀ, ಹೌದ್ರೆ. ಕೀ ಅಂದರೆ ಇಂಡೆಕ್ಸ್ ಕಳಿಸೋದು, ಹೌದ್ರೆ. ಕೀನ ನಾ ಏನು ಮಾಡಿಬಿಡ್ತೀನಿ, ಇಲ್ಲಿ ಐ ವಿಲ್ ಪಾಸ್ ಆ್ಯನ್ ಇಂಡೆಕ್ಸ್ ಪಾಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇದನ್ನು ಇಲ್ಲಿ ಕ್ಲೋಸ್ ಮಾಡ್ಕೋತೀನಿ. ಇದ್ರೊಳಗೆ ನಾ ಏನು ಬರ್ಕೊತ ಹೋಗ್ತೀನಿ, ಟಿ ಡಿ ಬರ್ಕೊತ ಹೋಗ್ತೀನಿ. ಅಂದರೆ ಒಂದು ರೋ ರೆಡಿ ಆಗ ನಾನು ನೆಕ್ಸ್ಟ್ ನನಗೆ ಏನು ಆಗ್ಬೇಕು, ಒಂದು ಟಿ ಡಿ ರೆಡಿ ಆಗ್ಬೇಕು. ಟಿ ಡಿ, ಹೌದ್ರೆ. ಸೊ ಈ ಟಿ ಡಿದೊಳಗೆ 1ನೇದೇನು ರೀ, ಫ್ಲವರ್ ಬ್ಯಾಕೆಟ್ನೊಳಗೆ ಐಟಮ್ ನೋಡಿರಿ, ಈ ಐಟಮ್ದೊಳಗೆ ಎಲ್ಲ ಬಂದಿರ್ತಾವಿಲ್ಲ. ಸೊ ಈ ಐಟಮ್ ಇಲ್ಲಿ ಪಾಸ್ ಮಾಡ್ಬೇಕು. ಇದು ಜಾವಾ ಸ್ಕ್ರಿಪ್ಟಾಗಿ ಇಲ್ಲಿ ಪಾಸ್ ಮಾಡೋದು ಹೆಂಗೆ, ಹಿಂಗೆ. ಸೊ ಫ್ಲವರ್ ಬ್ಯಾಕೆಟ್ನೊಳಗೆ ಐಟಮ್ ಡಾಟ್ 1ನೇ ಕಾಲಮ್ ಹೆಸರು ಏನೈತೆ ರೀ,
ಸೊ ಐ ವಿಲ್ ಟೇಕ್ ಅ ಕಾಲಮ್ ಹೆಸರು ಎಸ್ ನೇಮ್ ಐ ಥಿಂಕ್. ಸೊ ನೀವು ಇದನ್ನು ಇಲ್ಲಿ ತಪ್ಪು ಬರೀಬಾರ್ದು, ಅದೇ ಕಾಲಮ್, ಯಾಕಂದರೆ ಟಿ ಡಿದೊಳಗೆ ಡಿಸ್ಪ್ಲೇ ಮಾಡಕತ್ತೀರಿ. ಸೊ ಇದು ಎಸ್ ನೇಮ್. ನೆಕ್ಸ್ಟ್ ಏನು ರೀ ಕಾಲಮ್, ನೆಕ್ಸ್ಟ್ ಎರಡನೇ ಕಾಲಮ್. ಸೊ ವಿಲ್ ಟೇಕ್ ಏನು ಎಸ್ ನೇಮ್ ಆತ. ನೆಕ್ಸ್ಟ್ ಮೊಬೈಲ್ ಅನ್ರಿ, ಅಲ್ಲಿ ಗೋ ಫಾರ್ ಎ ಮೊಬೈಲ್. ಸೊ ಸ್ವಲ್ಪ ಪೇಷನ್ಸ್ಲೇ ಮಾಡ್ಬೇಕಷ್ಟೇ. ಎಸ್ ನೇಮ್ ಮೊಬೈಲ್, ಓಕೆ ಫೈನ್. ಸೊ ಇಷ್ಟೆಲ್ಲ ಆದಮೇಲೆ ಈಗ ನೋಡೋಣ ಏನಾಗೈತೆ ಅಂಥೇಳಿ. ಸೊ ಪ್ರಿನ್ಸಿಪಲ್ ನೋಡೋಣ. ಈಗ ಫಸ್ಟಿಂದ 3000 ಬಂದೆ, ರನ್ ಮಾಡಿದೆ. ಸೊ ಪ್ರಿನ್ಸಿಪಲ್ ಹೋಮಿಗೆ ಬಂದೆ ನೋಡಿರಿ, ವಿಜಯ ಮತ್ತು ಅದನ್ನು ತೋರ್ಸಕತ್ತೈತಿ. ನೆಕ್ಸ್ಟ್ ಇದನ್ನು ತೋರ್ಸಕತ್ತೈತಿ. ಫೈನ್. ಸೊ ಇದನ್ನು ನೀವು ನೆಕ್ಸ್ಟ್ ಒಂದು ಬಟನ್ ಅನ್ನೋದು ಒಂದು ಬೇಕಾಕೈತಿ. ಸೊ ಇಲ್ಲಿ ಟೇಕನ್ ಬಟನ್. ಆದರೆ ಈ ಬಟನ್ ತೊಗೊಳಕ್ಕಿಂತ ಮೊದಲು ನಾನು ಏನು ಮಾಡ್ಬೇಕು, ಇಲ್ಲಿ ಬೇರೆ ಪೇಜಿಗೆ ಹೋಗ್ಬೇಕಲ್ಲ. ಸೊ ಬೇರೆ ಇದ್ರಾಗ ಏನಿಲ್ಲಲ್ಲ, ಇದು ಅಷ್ಟೇ. ಓಕೆ, ಇದು ಇಷ್ಟನ್ನಲ್ಲ ನಾ ತೋರಿಸೋದು. ಇಲ್ಲ ಇವ್ರೇನು ಅಪ್ಡೇಟ್ ಮಾಡೋಂಗಿಲ್ಲ. ಓಕೆ ಫೈನ್. ಸೊ ಇಷ್ಟೂ ಆತ. ನೆಕ್ಸ್ಟ್ ನಿಮಗೆ ಏನರ ಇದು ಟೇಬಲ್ ರೋ ಇದು ಏನರ ನಮ್ಗೆ ಒಂದು ಸ್ವಲ್ಪ ಏನು ಬೂಸ್ಟ್ಯಾಪ್ನಾಗ ಯೂಸ್ ಮಾಡ್ಬೇಕೈತಪ್ಪ ಅಂತಂದರೆ ಫಸ್ಟ್ ಯು ಕ್ಯಾನ್ ಓಪನ್ ದ ಬೂಸ್ಟ್ಯಾಪ್ ಹಿಯರ್. ಸೊ ನಾ ಹೇಳಾಗತ್ತೆ ನಿಮ್ಗೆ, ಬೂಸ್ಟ್ಯಾಪನ್ನು ನೀವು ಬೂಸ್ಟ್ಯಾಪಿಗೆ ಹೋಗ್ರಿ. ಸೊ ಬೂಸ್ಟ್ಯಾಪ್ನೊಳಗೆ ಸೊ ಸಿ ಡಿ ಎನ್ ಹಾಕೋರಿ. ಸೊ ಸಿ ಡಿ ಎನ್ ಇಲ್ಲಿ ನೋಡಿರಿ, ಕಾಪಿ ಸಿ ಡಿ ಎನ್ ಒಂದೇದು ಇಲ್ಲಿ ಎಲ್ಲಿಗೆ ಕಾಪಿ ಮಾಡ್ಬೇಕು. ಸೊ ಇಲ್ಲಿ ಕ್ಲೈಂಟ್ ಕಡೆ ಬಂದು ಪಬ್ಲಿಕ್ನೊಳಗೆ ಇಲ್ಲಿಗೆ ಹೋಗ್ಬೇಕ್ರಿ. ಪಬ್ಲಿಕ್ HTML ಒಂದೇದೇನು ರೀ, ಇಲ್ಲಿ ಟೈಟಲ್ ಕೆಳಗೆ ಇದನ್ನು ಹಾಕ್ರಿ. ನೋಡಿರಿ ನಮ್ಮ ಟೈಟಲ್ ಏನು ಬರಾಕತ್ತೈತಿ, ರಿಯಾಕ್ಟ್ ಆ್ಯಪ್ ಅಂತ ಬರಾಕತ್ತೈತಿ. ಅದ್ರ ಬದಲಿ ನನಗೆ ಏನು ಬರ್ಬೇಕು, ಮಿನಿ ಪ್ರಾಜೆಕ್ಟ್ ಅಂತ ಬರ್ಬೇಕು. ಮೈ ಪ್ರಾಜೆಕ್ಟ್ ನೋಡಿರಿ, ಇಂಥವೆಲ್ಲ ನೀವು ಮಾಡ್ಕೊತ ಹೋಗ್ಬೇಕು. ಮೈ ಪ್ರಾಜೆಕ್ಟ್ ಟೈಟಲ್ ಈ ಸದ್ದ ಸೇವ್ ಆತಂದ್ರೆ ಮೈ ಪ್ರಾಜೆಕ್ಟ್ ಅಂತೇಳಿ ಎಲ್ಲಿ ಬರ್ಬೇಕು, ಇಟ್ ವಿಲ್ ಬಿ ಎಫೆಕ್ಟ್ ಹಿಯರ್ ನೋಡಿ, ಮೈ ಪ್ರಾಜೆಕ್ಟ್. ಸೊ ಓಕೆ, ನೆಕ್ಸ್ಟ್ ಇದ್ರದ್ದು CSS ಕಾಪಿ ಆತ. ನೆಕ್ಸ್ಟ್ ಇಲ್ಲಿಗೆ ಏನಿದೆ ಕಾಪಿ. ನೆಕ್ಸ್ಟ್ ಅಲ್ಲಿ ಗೋ ಫಾರ್ ಏನು ಇಲ್ಲಿ ಪಬ್ಲಿಕ್ನೊಳಗೆ index.html ಬಿಫೋರ್ ಕ್ಲೋಸಿಂಗ್ ಬಾಡಿ ಹೌದ್ರೆ. ಸೊ ಈಗ ನನಗೆ ಇದು ಎಲ್ಲ ನೆನ್ಪಿಟ್ಕೊಳಕ್ಕಾಗಂಗಿಲ್ಲ. ಅದಕ್ಕೆ ಇರೋದು ಚಾಟ್ GPT. ಗೋ ಫಾರ್ ಚಾಟ್ GPT. ಇಲ್ಲಿಗೆ ಹೋಗ್ರಿ. ಚಾಟ್ GPT ಹೋದ್ಮೇಲೆ ಲಾಗಿನ್ ಆಗೋದು ಎಲ್ಲ ನಿಮ್ಗೆ ಗೊತ್ತೈತಿ. ಇಲ್ಲಿ ಗೊತ್ತಾಗಿಂದ ನೆಕ್ಸ್ಟ್ ಇದನ್ನ ಏನೈತಿಲ್ಲ ನಿಮ್ಮ ಇದು ಏನು ಟೇಬಲ್ ಬರ್ದಿರಲ್ಲ ಆಲ್ರೆಡಿ, ಎಲ್ಲಿ ಬರ್ದಿರಿ, ಪ್ರಿನ್ಸಿಪಲ್ ಹೋಮ್ನೊಳಗೆ ಈ ಟೇಬಲಿಂದ ಈ ಟೇಬಲ್ಗೆ ಕಾಪಿ ಮಾಡ್ಕೊಂಡು. ಸೊ ನೀವೇನು ಮಾಡಿರಿ, ಇದಕ್ಕೆ ಇದಕ್ಕೆ ಕಾಪಿ ಪೇಸ್ಟ್ ಮಾಡಿರಿ. ಯೂಸ್ ಬೂಟ್ಸ್ಟ್ರ್ಯಾಪ್ ಕ್ಲಾಸ್, ಹೌದ್ರೆ ಟು ಲುಕ್ ಗುಡ್. ಸೊ ಈಗ ಅದನ್ನು ಟೇಬಲ್ದೆ ಅದು ಎಲ್ಲ ತಾನೇ ಬರೋದು ಕೊಡ್ತೈತಿ. ಸೊ ನೀವೇನು ಮಾಡಬೇಕಾಗಿಲ್ಲ. ಸೊ ಅದನ್ನು ಹೋಗಿ ಕಾಪಿ ಪೇಸ್ಟ್ ಮಾಡೋದು. ಸೊ ಇಂಥವನ್ನ ಒಂದು ಸ್ವಲ್ಪ ನೀವು ಕಲೀರಿ. ಸೊ ಇಲ್ಲಿ ನೋಡಿರಿ, ಇಲ್ಲಿಗೆ ಬಂದೆ, ಟೇಬಲ್ ಟು ಟೇಬಲ್. ಐ ವಿಲ್ ಗೋ ಫಾರ್ ಟೇಬಲ್ ಟು ಟೇಬಲ್. ಇದನ್ನು ಹಳೇದು ತೆಗೆದೆ, ಹೊಸದು ಹಾಕಿದೆ, ಕಂಟ್ರೋಲ್ S ಹೊಡೆದೆ. ಸೊ ಇಟ್ ವಿಲ್ ಬಿ ಸೇವ್ಡ್ ಆ್ಯಂಡ್ ಈಗ ಇದಕ್ಕೆ ಕಾಣಕ. ಸೊ ಈಗ ಇದು ಆದಮೇಲೆ ಈಗ ನಮ್ಮದು ಲಾಸ್ಟ್ ಟಾಸ್ಕ್ ಏನೈತಿ, ಟು ಅಪ್ಡೇಟ್ ದ ಥಿಂಗ್ ಅಂತದ. ಸೊ ಈಗ ಇಷ್ಟಂತೂ ಆತ್ರಿ. ಈಗ ಪ್ರಿನ್ಸಿಪಲ್ ಅಪ್ಡೇಟ್ ಮಾಡೋಕ್ಕೆ ಬರೋಂಗಿಲ್ಲ. ಇದನ್ನು ಯಾರಿಗೆ ಕೊಡ್ಬೇಕು ನಾವು, ಅಗೇನ್ ಕ್ಲರ್ಕ್ ಹೋಮಿಗೆ ಬಂದು ಅಡ್ಮಿಷನ್ ಕೆಳಗೆ ಒಂದು ಸಿಲೆಕ್ಟ್ ಸ್ಟೂಡೆಂಟ್ ಅಂತ ಕೊಡೋಣ. ಅವಂಗೆಲ್ಲ ಸ್ಟೂಡೆಂಟ್ಗಳು ತೋರಿಸಿ ಯಾವುದನ್ನು ಅಪ್ಡೇಟ್ ಮಾಡ್ಬೇಕಲ್ಲ ಅವನ್ನ ಅಪ್ಡೇಟ್ ಮಾಡ್ಬೇಕು. ಅಂದ್ರೆ ಯಾರಿಗೆ ಕೊಡ್ಬೇಕು, ಈಗ ಕ್ಲರ್ಕ್ ಹೋಮ್ನೊಳಗೆ ಮತ್ತೆ ಏನು ಮಾಡ್ಬೇಕು, ಐ ವಾಂಟ್ ಟು ಆ್ಯಡ್ ಒಂದು ಏನು ಲಿಂಕ್. ಸೊ ಇವೆಲ್ಲ ವಿಚಾರ ಮಾಡ್ಕೊತ ಆರಾಮ್ ಸರಿ ಮಾಡ್ಕೊತ ಹೋಗ್ಬೇಕು. ಸೊ ಎಲ್ಲ ಭಾಳ ಏನು ಓಪನ್ ಆಗ್ಯಾವಲ್ಲ. ಸೊ ಬೇಕಾದ್ರೆ ಕಿರಿಕಿರಿ ಅನ್ನಿಸಂಗಿತ್ತಂದ್ರೆ ಎಲ್ಲ ಕ್ಲೋಸ್ ಮಾಡ್ಕೋರಿ. ಸೊ ನಿಮ್ಗೆ ಯಾವ ಪೇಜಿಗೆ ಹೋಗ್ಬೇಕಲ್ಲ ಆ ಪೇಜ್ ಅಷ್ಟನ್ನ ಇಟ್ಕೋರಿ. ಸೊ ಐ ವಿಲ್ ಕ್ಲೋಸ್ ಎವ್ರಿಥಿಂಗ್. ಸೊ ಕ್ಲರ್ಕ್ ಹೋಮ್ನೊಳಗೆ ಒಂದು ಆಲ್ರೆಡಿ ಐತಿ ನ್ಯೂ ಅಡ್ಮಿಷನ್ ಆದ್ಮ್ಯಾಗ ಅವ ಏನು ಮಾಡ್ಬೇಕು, ಒಂದು ಲಿಂಕ್ ಹಾಕಿಸಿಂದ ಅದಕ್ಕೆ ಟೂ ಅಂತೇಳಿ ಕೊಡ್ತೀನಿ. ಇಲ್ಲಿ ಏನು ಮಾಡ್ಬೇಕ್ರಿ, ಅವ ಈ ಟೂದೊಳಗೆ ಎಲ್ಲರೂ ಹುಡುಗರು ನೋಡ್ಬೇಕಲ್ಲ. ಹೌದ್ರೆ ಸೊ ಸಾರಿ, ಟು ಈಕ್ವಲ್ ಟು ಹೌದ್ರೆ ಒಂದು ಸ್ಟುಡ್ ಲಿಸ್ಟ್ ಅಂತ ಮಾಡ್ತೀನಿ. ಏನು ಮಾಡ್ತೀನಿ, ಸ್ಟೂಡೆಂಟ್ ಲಿಸ್ಟ್. ಈ ಸ್ಟೂಡೆಂಟ್ ಲಿಸ್ಟ್ ಅವ್ಗೆ ಏನು ತೋರಿಸ್ಬೇಕ್ರಿ, ಸ್ಟೂಡೆಂಟ್ ಲಿಸ್ಟ್ ಅಂತಲೇ ತೋರಿಸ್ಬೇಕು.
ಸ್ಟೂಡೆಂಟ್ ಲಿಸ್ಟ್ ಅಂತೇಳಿ ಒಂದು ಲಿಂಕಿನ ಹೆಸರಿದೆ, ಸ್ಟೂಡೆಂಟ್ ಲಿಸ್ಟ್. ಅವ ಬೇಕಾದಂಗೆ ಮುಂದೆ ನೋಡ್ಕೊಂಡು ಏನಾರು ಮಾಡಲಿ. ಅಂದ್ರೆ ಸ್ಟೂಡೆಂಟ್ ಲಿಸ್ಟ್ ಅನ್ನೋಕೆ ಒಂದು ಏನು ರೆಡಿ ಆಗ್ಬೇಕು ನನಗೆ, ಕಾಂಪೋನೆಂಟ್ ರೆಡಿ ಆಗ್ಬೇಕು. ಸೊ ಇಲ್ಲಿ ನ್ಯೂ ಕಾಂಪೋನೆಂಟ್ನೊಳಗೆ ಇಲ್ಲೇ ಮಾಡ್ಬಿಡ್ತೀನಿ ಎಸ್ ಕ್ಯಾಪಿಟಲ್, ಸಾರಿ ಸ್ಟುಡ್ ಎಲ್ಲ ಎಸ್ ಟಿ ಲಿಸ್ಟ್ ಡಾಟ್ ಜೆ ಎಸ್. ಈ ಸ್ಟೂಡ್ ಲಿಸ್ಟ್ ಅನ್ನೋದು ರೆಡಿ ಆಗ್ಬೇಕಂದ್ರೆ ಏನು ಮಾಡ್ಬೇಕ್ರಿ, ಇಲ್ಲೊಂದು ಆರ್ ಎಫ್ ಎ ಸಿ ಇದನ್ನು ರೆಡಿ ಮಾಡ್ಕೊಂಬಿಡ್ರಿ. ಸೊ ಇದು ಸ್ಟೂಡೆಂಟ್ ಲಿಸ್ಟ್ ಆತ. ಸೊ ಇದನ್ನು ಸೇವ್ ಮಾಡೋಣ, ಆಮೇಲೆ ಬೇಕಾದ್ರೆ ಇಲ್ಲಿ ಬರೋಣ. ಸೊ ಈಗ ಈ ಸ್ಟೂಡೆಂಟ್ ಲಿಸ್ಟ್ ಅನ್ನೋದು ಅಡ್ರೆಸ್ ಬಾರ್ನೇ ಬಂತಂದ್ರೆ ಇದನ್ನು ಅಪ್ಡೇಟ್ ಎಲ್ಲಿ ಮಾಡ್ಬೇಕು ನಾ. ಸೊ ಆಬ್ವಿಯಸ್ಲಿ ಇಂಡೆಕ್ಸ್ ಡಾಟ್ ಜೆ ಎಸ್ಸಿಗೆ ಹೋಗ್ರಿ. ಸೊ ಇಲ್ಲಿ ಇಂಡೆಕ್ಸ್ ಡಾಟ್ ಜೆ ಎಸ್ಸಿಗೆ ಹೋಗಿ ಸೊ ಫಸ್ಟ್ ಆ ಕಾಂಪೋನೆಂಟ್ ಕಾಲ್ ಮಾಡ್ಕೋರಿ. ಸೊ ಇಂಪೋರ್ಟ್ ಹೌದ್ರೆ. ಸೊ ಇಲ್ಲೇನು ಸ್ಟುಡ್ ಲಿಸ್ಟ್ ಫ್ರಾಮ್ ಕಾಂಪೋನೆಂಟ್ಸ್ನಿಂದ ಅದ. ಸೊ ಇದಕ್ಕೆ ಪಾತ್ ಅಪ್ಡೇಟ್ ಮಾಡ್ಬೇಕಲ್ಲ, ಸೊ ಇದನ್ನು ಕಲಿಬೇಕು. ಸೊ ಇಲ್ಲೇನು ಮಾಡ್ಬೇಕ್ರಿ, ಸ್ಟೂಡೆಂಟ್ ಲಿಸ್ಟ್ ವಿತ್ ಇಲ್ಲೇನು ಪಾತ್ ಕೊಡ್ಬೇಕಲ್ಲ ಅದನ್ನೇ ಪಾತ್ ಏನು ಕೊಟ್ಟೀನಿ, ಸ್ಟೂಡೆಂಟ್ ಲಿಸ್ಟ್ ಅಂತ ಕೊಟ್ಟೀನಿ. ಯಾವಾಗಿದು ಬ್ರೌಸರ್ ಅಡ್ರೆಸ್ ಮಾರ್ನ್ಯಾಗ ಬರ್ತೈತಿ, ಎಲ್ಲಿ ಹುಡುಕ್ತೈತಿ, ಇಂಡೆಕ್ಸ್ ಡಾಟ್ ಜೆ ಎಸ್ನೊಳಗೆ ಹುಡುಕ್ತೈತಿ. ಯಾವ ಎಲಿಮೆಂಟ್ ಕರಿಬೇಕಲ್ಲ ಆ ಎಲಿಮೆಂಟನ್ನು ಕರಿತೈತಿ ಸ್ಟೂಡ್ ಲಿಸ್ಟ್. ಇಷ್ಟೆಲ್ಲ ರೆಡಿ ಆಯ್ತು. ಸೊ ಈಗ ಈ ಸ್ಟೂಡ್ ಲಿಸ್ಟ್ ಏನೈತಲ್ಲ, ಸೊ ಇದನ್ನು ಆಲ್ರೆಡಿ ನಾವು ಎಲ್ಲ ಕೋಡ್ ಬರೆದಿದ್ದೀವಿ. ಎಲ್ಲಿ ಬರೆದಿದ್ವಿ ಸಿಲೆಕ್ಟ್ ಮಾಡೋಕ್ಕೆ, ಅದನ್ನು ತಂದು ಇದ್ರಾಗ ಹಾಕಿಬಿಟ್ರೆ ಮುಗಿದು ಹೋತು. ಸೊ ಇಲ್ಲಿ ಸೊ ಐ ವಿಲ್ ಗೋ ಫಾರ್ ಫೈನ್. ಇದೇನು ರಿಟರ್ನ್ ಅಂತ ಬಂತು ನೋಡಿರಿ. ಪ್ರಿನ್ಸಿಪಲ್ ಹೋಮ್ನೊಳಗೆ ಎಲ್ಲನೂ ಬರೆದಿಟ್ಬಿಟ್ಟಿವಿ. ಈಗ ಏನೂ ಬರೀ ಜರೂರತ್ತನಿಲ್ಲ, ಎಲ್ಲ ಕಾಪಿ ಪೇಸ್ಟ್. ಕಾಪಿ ಸ್ಟೂಡೆಂಟ್ ಲಿಸ್ಟಿಗೆ ಬಂದ್ಯಾ, ಇಲ್ಲಿ ಪೇಸ್ಟ್ ಎರಡೂ ಕರಿಬೇಕು. ಇಲ್ಲಿ ಏನಾಗ್ಬೇಕು ರೀ, ಇಲ್ಲಿ ಜಾವಾ ಸ್ಕ್ರಿಪ್ಟ್ ಬರಿಬೇಕು. ಜಾವಾ ಸ್ಕ್ರಿಪ್ಟ್ ಎಲ್ಲೈತಿ, ಪ್ರಿನ್ಸಿಪಲ್ ಹೋಮ್ನೊಳಗೆ ಬಂದ್ಯಾ. ಸೊ ಇಲ್ಲಿಂದ ಇಲ್ಲಿ ಇದನ್ನು ಶಿವಾನ ಕಾಪಿ ಮಾಡ್ಕೋಬೇಕು. ಶಿವಾನ್ ಕಾಪಿ ಮಾಡಿಕೊಂಡೆ ಇಲ್ಲಿ ಪೇಸ್ಟ್ ಮಾಡಿದೆ. ಶಿವಾನ್ ಮುಂದೆ ಏನೇನು ಅಲ್ಲಿ ಯಾರು ಸವಿತಾ ಅವ್ರನ್ನ ಕಾಲ್ ಮಾಡಿದ್ನಿಲ್ಲ ರೀ. ಸೊ ಸೇಮ್ ಸವಿತಾ ಅವ್ರನ್ನ ಏನು ಮಾಡಿಬಿಡ್ತೀನಿ, ಐ ವಿಲ್ ಕಾಲ್ ಹಿಯರ್. ಎಲ್ಲಿ ತನ ಇಲ್ಲಿ ಸವಿತಾ ಅವ್ರ ಫಂಕ್ಷನ್ ಇಲ್ಲಿಗೆ ಮುಗಿತೆ. ಆಮೇಲೆ ಇಲ್ಲಿ ಯೂಸ್ ಎಫೆಕ್ಟ್ ಇದನ್ನು ಕಾಲ್ ಮಾಡಿಕೊಂಡೆ. ಅಂದ್ರೆ ರಿಟರ್ನ್ ಮ್ಯಾಗ ಏನೇನೈತಲ್ಲ ರೀ. ಸೊ ಎಲ್ಲಿ ತನ ಈ ಹೋಮ್ ಇದ್ರ ತನ ಅಂದ್ರೆ ಶಿವಾನ್ ತನ ನೋಡ್ರಿ. ಶಿವಾನ್ ಆಲ್ರೆಡಿ ಮಾಡ್ಕೊಂಡ್ರಿ, ಕೆಳಗೆ ರಿಟರ್ನ್ ತನ ಮಾಡ್ಕೊಂಬಿಡ್ರಿ. ಇದನ್ನು ಕಾಪಿ ಮಾಡಿಕೊಂಡೆ, ಎಲ್ಲಿ ತನ ತೊಗೊಂಬಂದೆ, ಇಲ್ಲಿ ತಂದು ಹಾಕಿದೆ. ಇದು ಕೆಲಸ ಬಗೆಹರಿತೆ. ನೆಕ್ಸ್ಟ್ ಏನು ಬೇಕು, ಈ ಸ್ಟೂಡೆಂಟ್ ಲಿಸ್ಟ್ ಬೇಕಾತ. ಇದನ್ನು ಡಿವಿಷನ್ ಆಲ್ರೆಡಿ ನಾ ಮಾಡಿಟ್ಟೀನಿ, ಚೆಂದಾಗ ಎಲ್ಲ ಬಂದಾವ. ಈ ಡಿವಿಷನಿಂದ ಯಾವ ಡಿವಿಷನ್ ತನ ಎಂಡ್ ಡಿವಿಷನ್ ಇಲ್ಲಿಗೆ ಮುಗಿತು. ಇದನ್ನು ಕಾಪಿ ಪೇಸ್ಟ್ ಮಾಡಿಕೊಂಡೆ. ಸೊ ಎಲ್ಲಿಗೆ ಬಂತ್ರಿ, ಸೊ ಇಲ್ಲಿಗೆ ಬಂದೈತಿ. ಸೊ ಇದನ್ನು ಡಿವಿಷನ್ ತೆಗಿತೀನಿ, ಈ ಡಿವಿಷನ್ ಹಾಕ್ತೀನಿ. ಸೊ ಎವ್ರಿಥಿಂಗ್ ಇಸ್ ಮುಗಿದ ನೋಡಿರಿ. ಒಂದೇ ನಿಮಿಷನಾಗ ಎಲ್ಲ ಮುಗಿದೋತು. ಈಗ ನಾನು ಫಸ್ಟಿಂದ ಬರಲೇ. ಸೊ ಲೋಕಲ್ ಹೋಸ್ಟ್ 3000 ರನ್. ಓಕೆ, ಕ್ಲರ್ಕ್ ಹೋಮ್. ಓಕೆ, ಸೊ ಇಲ್ಲೇನು ಬಂದಿಲ್ಲ, ನೀವು ಇಲ್ಲಿ ಆ್ಯಡ್ ಬರ್ಬೇಕಾಗಿತ್ತಲ್ಲ ಕ್ಲರ್ಕ್ ಹೋಮ್ನಾಗ. ಸೊ ಇಟ್ ಈಸ್ ನಾಟ್ ಶೋಯಿಂಗ್. ಎದಕ್ಕಂಥೇಳಿ ನಾನು ಹುಡುಕ್ಬೇಕು. ಸೊ ಇಲ್ಲಿ ಇದನ್ನು ಸೇವ್ ಮಾಡಿಲ್ಲ ಕಾಣಿಸುತ್ತೆ, ಸೇವ್ ಮಾಡಿಲ್ಲ ನೋಡಿರಿ. ಸೊ ಇದನ್ನು ಸೇವ್ ಮಾಡಿದೆ, ಇಟ್ ವಿಲ್ ಬಿ ಎಫೆಕ್ಟೆಡ್. ಸೊ ಈಗ ಇದು ಯಾರೇ ಇಲ್ಲಿ ಕ್ಲರ್ಕ್ ಹೋಮ್ನೊಳಗೆ ನೋಡಿರಿ ಮಗ್ಲ ತೋರ್ಸಾಕತ್ತೈತಿ. ಇದು ಏನಾಗತ್ತೈತಿ, ನನ್ನ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಸೊ ಅದಕ್ಕೆ ನಾ ಏನು ಮಾಡ್ಬಿಟ್ಟೆ, ಇಲ್ಲಿ 2 ಡ್ಯೂ ತೊಗೊಳ್ಳೋಣ. ಒಂದು ಡ್ಯೂ ಒಂದದ್ದು ಲಿಂಕ್ ಹಾಕೋಕ್ಕೆ. ಸೊ ಇದು ಒಂದೇ ಲಿಂಕ್ ಹಾಕಿದೆ. ಸೊ ಅಂದರೆ ಕೆಳಗೆ ಬರಲಿ ಅಂದರೆ ಗೊತ್ತಾಗತ್ತೆ. ಸೊ ಇದನ್ನು ಇಲ್ಲಿ ಹಾಕಿದೆ. ಇನ್ನೊಂದು ಡ್ಯೂ ಇಸ್ ನಥಿಂಗ್ ಬಟ್ ಕಂಟೈನರ್. ನೆನ್ಪಿಟ್ರೆ ಅದರೊಳಗೆ ಏನು ಕಂಟೈನ್ ನೀವು ಹಾಕ್ತಿರಲ್ಲ ಐಟಮ್ಸ್ಗಳು, ಸೊ ಅದನ್ನು ತೋರಿಸ್ತೈತೆ ಅಷ್ಟೆ. ಸೊ ಇಲ್ಲೇನು ರೀ ಗಡ್ಬಡ ಆಕೈತಿ ಲಿಂಕ್. ಫೈನ್. ಈಗೇನು ತೋರಿಸ್ತೈತೆ ನೋಡಿರಿ. ಫಸ್ಟ್ ಕ್ಲರ್ಕ್ ಹೋಮ, ರಿಫ್ರೆಶ್ ಎವ್ರಿಥಿಂಗ್. ಓಕೆ, ಪ್ರಿನ್ಸಿ. ಓಕೆ, ನ್ಯೂ ಅಡ್ಮಿಷನ್. ಇಲ್ಲಿ ಕ್ಲರ್ಕ್ ಒಳಗೆ ಬಂದ. ಅದರೊಳಗೆ 2 ಆಪ್ಷನ್. ಒಂದು ನ್ಯೂ ಸ್ಟೂಡೆಂಟ್ ಅಂದರೆ ನ್ಯೂ ಸ್ಟೂಡೆಂಟ್ ಲಿಸ್ಟ್ ಅಂದರೆ ಸ್ಟೂಡೆಂಟ್ ಲಿಸ್ಟ್. ನೋಡಿರಿ ಸ್ಟೂಡೆಂಟ್ ಲಿಸ್ಟ್ 2 ತೋರ್ಸಕತ್ತೆ. ಇಲ್ಲಿಕಪ್ಪ ಹೊಸ ಸ್ಟೂಡೆಂಟ್ ಬಂದಿಂದ ಹೊಸ ಸ್ಟೂಡೆಂಟ್. ಇಲ್ಲಿ ಏನಿದೆ, ವಿಶ್ವ ಅಂತೇಳಿ ಒಬ್ಬನ ಹಾಕ್ತೀನಿ. ವಿಶ್ವನಾಥ್ ಹೌದ್ರೆ ವಿಶ್ವನಾಥ್. ಒಂದು ಮೊಬೈಲ್ ನಂಬರ್ 2323. ಇದು ಸೇವ್ ಸ್ಟೂಡೆಂಟ್ ಆತ. ಇಲ್ಲಿ ಹೊಳ್ಳಿ ಬಂದ ಸ್ಟೂಡೆಂಟ್ ಲಿಸ್ಟ್ನಾಗ ಚೆಕ್ ಮಾಡಿದರೆ ಸೊ ಇಟ್ ಈಸ್ ಶೋಯಿಂಗ್ ಸ್ಟೂಡೆಂಟ್ ಲಿಸ್ಟ್. ಈಗ ಇಲ್ಲಿ ಏನು ತಪ್ಪು ಮಾಡ್ಯಾನ, ಈಗ ಅವಂಗೆ ಏನು ಬಂತು, ಓಹೋ ಇಲ್ಲಿ ತಪ್ಪು ಮಾಡೀನಿ,
ಇದಕ್ಕೆ ಅಪ್ಡೇಟ್ ಮಾಡ್ಬೇಕಲ್ಲ ಅಂಥೇಳಿ ಅವಂಗೆ ಬಂತು. ನನಗೆ ಕೇಳಿದವ ಸಾಫ್ಟ್ವೇರ್ ಇಂಜಿನಿಯರ್ಗೆ, ನೋಡಿರಿ ನನಗೆ ಅಪ್ಡೇಟ್ ಏನು ಕೊಟ್ಟಿಲ್ಲ, ಆಪ್ಷನ್ನೇ ಕೊಟ್ಟಿಲ್ಲ, ನಾ ಈಗ ಅಪ್ಡೇಟ್ ಹೆಂಗೆ ಮಾಡೋದು ಅಂತೇಳಿ ಕೇಳಿದ. ಸೊ ನಾ ಏನು ಕೊಡ್ಬೇಕು ಈಗ, ಅವಂಗೆ ಅಪ್ಡೇಟ್ ಆಪ್ಷನ್ ಕೊಡ್ಬೇಕು. ಅಪ್ಡೇಟ್ ಆಪ್ಷನ್ ಕೊಡ್ಬೇಕಂದ್ರೆ ಯಾವ ಪೇಜಿಗೆ ಹೋಗ್ಬೇಕು, ಸ್ಟೂಡೆಂಟ್ ಲಿಸ್ಟ್ ಪೇಜಿಗೆ ಹೋಗ್ಬೇಕು. ಇಲ್ಲಿ ಇದ್ದದ್ದು ವ್ಯಾಲ್ಯೂ ನೆಕ್ಸ್ಟ್ ಪೇಜಿಗೆ ಹೋಗ್ಬೇಕಂದ್ರೆ ಅಪ್ಡೇಟ್ ಸ್ಟೂಡೆಂಟ್ ಅಂತೇಳಿ ಇನ್ನೊಂದು ಕಾಂಪೋನೆಂಟ್ ನಾ ರೆಡಿ ಮಾಡ್ಬೇಕು. ಸೊ ಅದನ್ನು ನಾನು ರೆಡಿ ಮಾಡ್ಕೊತೀನಿ. ಸೊ ಇಲ್ಲಿ ಕಾಂಪೋನೆಂಟ್ಸ್ನೊಳಗೆ ಅಪ್ಡೇಟ್ ಅಂತೇಳಿ ಮಾಡ್ಕೊತೀನಿ. ಅಪ್ಡೇಟ್ ಅಪ್ಡೇಟ್ ಸ್ಟುಡ್ ಡಾಟ್ ಜೆ ಎಸ್, ಅಪ್ಡೇಟ್ ಸ್ಟುಡ್ ಡಾಟ್ ಜೆ ಎಸ್. ಸೊ ಈ ಅಪ್ಡೇಟ್ ಸ್ಟೂಡೆಂಟ್ ಏನೈತಲ್ಲ, ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಆರ್ ಎಫ್ ಏನು ಮಾಡ್ತೀನಿ, ಇದನ್ನು ಕಾಂಪೋನೆಂಟ್ ರೆಡಿ ಮಾಡಿ ಕೈ ಬಿಟ್ಬಿಡೋ ಸುಮ್ಮನೆ. ಹೌದ್ರೆ ಆಮೇಲೆ ಏನು ಮುಂದೆ ಬಂದು ಚೆಕ್ ಮಾಡೋಣ. ಸೊ ಈಗ ನಮಗೆ ಏನು ಮಾಡ್ಬೇಕಾಗೈತಿ, ಎಲ್ಲ ನಾನು ಕ್ಲರ್ಕ್ ಹೋಮ್ ಬೇಡ ಆಗೈತಿ, ಇಂಡೆಕ್ಸ್ ಈ ಸದ್ಯದ ಮಟ್ಟಿಗೆ ಬೇಡ, ಸ್ಟೂಡೆಂಟ್ ಲಿಸ್ಟ್ ಬೇಕು, ಪ್ರಿನ್ಸಿ ಹೋಮ್ ಅಂತೂ ಬೇಡ ಆಮೇಲೆ ನೋಡ್ಕೊಳ್ಳೋಣ. ಸೊ ನನಗೆ ಇಲ್ಲಿ ನೋಡಿರಿ, ಈ ಟೇಬಲ್ನೊಳಗೆ ಐ ವಾಂಟ್ ಟು ಆ್ಯಡ್ ಒನ್ ಮೋರ್ ಏನು ಕಾಲಮ್, ನೀವು ತಿಳ್ಕೊರಿ ಟಿ ಡಿ. ಈ ಟಿ ಡಿದೊಳಗೆ ಐ ವಾಂಟ್ ಟು ಆ್ಯಡ್ ಒನ್ ಬಟನ್. ಹೌದ್ರೆ ಸೊ ಇಲ್ಲಿ ಬಟನ್ ಅಂತ ಬಂತಾನೆ ಬಟನ್. ಹೌದ್ರೆ ಸೊ ಇಲ್ಲಿ ಆನ್ ಕ್ಲಿಕ್ ಅಂತೇಳಿ ಕಾಲ್ ಮಾಡ್ತೀನಿ. ಏನು ರೀ, ಆನ್ ಕ್ಲಿಕ್ನೊಳಗೆ ಒಂದು ಏನು ಕಾಲ್ ಮಾಡ್ತೀನಪ್ಪ ಅಂತಂದ್ರೆ ನೆವಿಗೇಟ್ ಅನ್ನೋಕ್ಕೆ ನಾನು ರಿಯಾಕ್ಟ್ ರೋಟರ್ ಡಾಮ್ನಿಂದ ಒಂದು ಇಂಪೋರ್ಟ್ ಮಾಡ್ಕೊತೀನಿ. ಇಂಪೋರ್ಟ್ ಹೌದ್ರೆ ಸೊ ಯೂಸ್ ನೆವಿಗೇಟ್. ಏನು ರೀ, ಯೂಸ್ ನೆವಿಗೇಟ್. ಈ ಯೂಸ್ ನೆವಿಗೇಟ್ ಎಲ್ಲಿಂದ ಬರ್ತೈತಿಪ್ಪ ಅಂತಂದ್ರೆ ರಿಯಾಕ್ಟ್ ರೋಟರ್ ಡಾಮ್ ನೀವು ಆಲ್ರೆಡಿ ಏನು ಇನ್ಸ್ಟಾಲ್ ಮಾಡಿರಲ್ಲ ಅಲ್ಲಿಂದ ಬರ್ತೈತಿ. ಸೊ ಈ ಯೂಸ್ ನೆವಿಗೇಟ್ ಮಾಡಿಕೊಂಡು ಒಂದು ಕಾನ್ಸ್ಟ್ ನೆವಿಗೇಟ್ ಅಂತ ಮಾಡ್ಕೊತೀನಿ. ನೆವಿಗೇಟ್ ಹೌದ್ರೆ ಸೊ ನೆವಿಗೇಟ್ ಈಸ್ ಈಕ್ವಲ್ ಟು ಯೂಸ್ ನೆವಿಗೇಟ್, ಅದನ್ನು ಯೂಸ್ ಮಾಡ್ಕೊತೀನಿ. ಸೊ ಈಗ ಏನಾತ್ರಿ, ಯೂಸ್ ನೆವಿಗೇಟ್ ಬಂತ. ಸೊ ಈಗ ನಾನು ಏನು ಮಾಡ್ಬಿಡ್ತೀನಿ, ಈ ಯೂಸ್ ನೆವಿಗೇಟನ್ನು ಯೂಸ್ ಮಾಡ್ಕೊತೀನಿ. ಯೂಸ್ ನೆವಿಗೇಟ್ ಹೌದ್ರೆ ಸೊ ಯೂಸ್ ನೆವಿಗೇಟ್ ಆಮೇಲೆ ಐ ವಿಲ್ ಗೋ ಫಾರ್ ಒಂದು ಕಾಲ್ ಬ್ಯಾಕ್ ಫಂಕ್ಷನ್. ಸೊ ಇಲ್ಲಿ ಫಸ್ಟ್ಗೇನೋ ಒಂದು ಫಂಕ್ಷನ್ ಬರೀಬೇಕು, ಫಂಕ್ಷನ್ ಒಂದು ಅರೋ ಮಾರ್ಕ್. ಸೊ ಇಲ್ಲಿ ನೆವಿಗೇಟ್ ನೋಡಿರಿ, ಆ ನೆವಿಗೇಟ್ ಅಂತ ಮಾಡಿಲ್ಲ ಅದು. ಸೊ ಈ ನೆವಿಗೇಟ್ ಫಂಕ್ಷನಿಗೆ ಎರಡು ಕಳಿಸ್ಬೇಕು. ಒಂದು ಅಲ್ಲಿ 2 ಅಂತ ಏನು ಬರೀತಿದ್ರೆ ಇಲ್ಲಿ ಅದನ್ನು ಕಳಿಸ್ಬೇಕು. ಸೊ ಐ ವಿಲ್ ಸೇ ಅಪ್ಡೇಟ್. ಇದು ಏನು ಬರ್ತೈತಿ, ಅಡ್ರೆಸ್ ಬಾರ್ನೊಳಗೆ ಬರ್ತೈತಿ. ಎರಡನೇದ್ದು ಜೇಸನ್ ಫಾರ್ಮ್ಯಾಟ್ನೊಳಗೆ ಏನು ಕಳಿಸ್ಬೇಕು ರೀ, ಒಂದು ಸ್ಟೇಟ್ ಅಂತ ಒಂದದ. ಇದು ಸ್ಟೇಟ್ ಅನ್ನೋದು ಕೀ. ಇದಕ್ಕೆ ನಾ ಏನು ಕಳಿಸ್ಬೇಕು, ಐ ವಿಲ್ ಸೇ ಐಟಮ್. ಸೊ ಇದನ್ನು ಏನು ಬಟನ್ನ ನಾ ಕ್ಲೋಸ್ ಮಾಡಿಲ್ಲ, ಐ ವಿಲ್ ಸೇ ಕ್ಲೋಸ್ ದ ಬಟನ್. ಆದರೆ ನೋಡಿರಿ ಈಗ ಬಟನ್ ಕ್ಲೋಸ್ ಆತ. ಇಲ್ಲಿ ನಾನು ಏನು ಮಾಡ್ಬಿಡ್ತೀನಿ, ಅಪ್ಡೇಟ್ ಸ್ಟೂಡೆಂಟ್ ಅಂತ ಏನು ಕೊಡ್ತೀನಿಲ್ಲ ಅದು ತೋರ್ಸೋಕೆ ಸೇಮ್ ಅಪ್ಡೇಟ್ ಸ್ಟೂಡೆಂಟ್. ಇದು ಏನು ಬಟನ್ ಅದು ತೋರ್ಸೋಕೆ ಸ್ಟಾರ್ಟ್ ಮಾಡ್ತೈತಿ. ಸೊ ಇದು ಏನ್ರಿದೆ, ಅಪ್ ಟು ದಿಸ್ ನಾನು ಚೆಕ್ ಮಾಡ್ತೀನಿ. ಸೊ ಈಗ ನೋಡಿ ಅಪ್ಡೇಟ್ ಸ್ಟೂಡೆಂಟ್ ಅಂಥೇಳಿ ಏನು ಬಂತ, ಇಲ್ಲಿ ಬಟನ್ ರೆಡಿ ಆತ. ಇನ್ನು ಇದನ್ನು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಅಪ್ಡೇಟ್ ಅಂತ ಬಂದೈತಿ. ಈ ಅಪ್ಡೇಟ್ ಅಂತ ಬಂದಗಳನ್ನ ನಾ ಏನು ಮಾಡ್ಬೇಕು ಇಲ್ಲಿ, ಸೊ ನಾ ಇಂಡೆಕ್ಸ್ ಡಾಟ್ ಜೆ ಎಸ್ನೊಳಗೆ ಅದನ್ನು ಕಾಲ್ ಮಾಡ್ಬೇಕಲ್ಲ. ಸೊ ಈಗ ಆ ಕೆಲಸನ ನಾನು ಮಾಡ್ತೀನಿ. ಸೊ ಇಲ್ಲಿ ತನಕ ಎಲ್ಲ ಬರೋಬ್ಬರಿ ಐತಿ. ಸೊ ನೆಕ್ಸ್ಟ್ ನೋಡೋಣ. ಇವು ಸಿಂಟ್ಯಾಕ್ಸ್ ಅಂದರೆ ಏನದಲ್ಲ ಸ್ವಲ್ಪ ನೆನಪಿನಾಗ ಇಟ್ಟುಕೋರಿ, ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತೈತೆ ಅಷ್ಟೆ. ಸೊ ಈಗ ಎಲ್ಲಿಗೆ ಹೋಗ್ಬೇಕನ್ನ, ಐ ವಿಲ್ ಗೋ ಫಾರ್ ಇಂಡೆಕ್ಸ್ ಡಾಟ್ ಜೆ ಎಸ್. ಯಾವನು ಕಾಲ್ ಮಾಡ್ಬೇಕು, ಇಂಪೋರ್ಟ್ ಹೌದ್ರೆ ಸೊ ಇದೇನು ಅಪ್ಡೇಟ್ ಸ್ಟೂಡೆಂಟ್ ಅಂತದ. ಎಕ್ಸಾಕ್ಟ್ಲಿ ಅಪ್ಡೇಟ್ ಸ್ಟೂಡ್ ಅಂತದ ಫ್ರಮ್ ಈ ಕಾಂಪೋನೆಂಟಿಂದ. ಸೊ ಇದು ಯಾವಾಗ ಬರ್ಬೇಕು ಕಾಂಪೋನೆಂಟ್, ಸೊ ಇದನ್ನು ಕಾಪಿ ಮಾಡ್ತೀನಿ. ಸೊ ಇಲ್ಲಿ ಇದನ್ನು ಸೇವ್ ಮಾಡ್ತೀನಿ. ಸೊ ಇಲ್ಲಿ ಸ್ಟೂಡೆಂಟ್ ಲಿಸ್ಟ್ ಇದ್ದಾಗ ಏನು ಬರ್ಬೇಕು ರೀ, ಸೊ ಅಪ್ಡೇಟ್ ಸ್ಟೂಡೆಂಟ್ ಅಂತೇಳಿ ಇಲ್ಲಿ ಏನೈತಲ್ಲ ಅದು ಇಲ್ಲಿ ಬರ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ಲಿಸ್ಟ್ ಏನೈತಲ್ಲ ಅದ್ರ ಬದಲಿ ಯಾವ್ದು ಬರ್ಬೇಕು, ಅಪ್ಡೇಟ್ ಸ್ಟೂಡೆಂಟ್. ಸೊ ಇದನ್ನು ಇಲ್ಲಿ ಬರ್ಬೇಕು ಹೌದ್ರೆ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತೇಳಿ ನಾನು ನಿಮಗೆ ಹೇಳ್ತೀನಿ. ಸೊ ಅಪ್ಡೇಟ್ ಸ್ಟೂಡೆಂಟ್ ಏನಾಗಬೇಕು, ಸೊ ಕಾಂಪೋನೆಂಟ್ ಆಲ್ರೆಡಿ ರೆಡಿ ಐತಿ. ಸೊ ಅಪ್ಡೇಟ್ ಸ್ಟೂಡೆಂಟ್ ಈಗ ಬಂತು.
ಈಗ ನೋಡೋಣ ಫಂಕ್ಷನ್ ಕಾಲ್ ಆಗತೈತಿ ನೋಡೋಣ. ಸೊ ಯಾವಾಗ ಇದನ್ನು ಕ್ಲಿಕ್ ಮಾಡ್ತೀನಲ್ಲ ಅಪ್ಡೇಟ್ ಕಾಲ್ ಆಗತೈತಿ. ಸೊ ಅಪ್ಡೇಟ್ನೊಳಗೆ ಸೊ ಏನೂ ಬರ್ದಿಲ್ಲ ಅಂತ ಕಾಣಿಸುತ್ತೆ. ಸೊ ಅಪ್ಡೇಟೆಡ್. ಸೊ ಇಟ್ ವಿಲ್ ಬಿ ಏನು ಮಾಡ್ಬೇಕು, ಅದನ್ನು ತೋರಿಸ್ಬೇಕು. ಆದರೆ ಸೊ ಅದನ್ನು ಈ ಸದ್ದ ನಾನು ಅದನ್ನು ಹೆಂಗೆ ಅಪ್ಡೇಟ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಸೊ ಇಲ್ಲೇನ ಅಪ್ಡೇಟ್ ಅಂತ ಕಾಲ್ ಆಗತೈತಿ. ಸೊ ಈಗ ಇದನ್ನು ನಾವು ಏನು ಮಾಡ್ಬೇಕು, ವಿ ಶುಡ್ ಮೇಕ್ ಇಟ್ ರೆಡಿ. ನಾನು ಇನ್ನೇನು ಇದನ್ನು ಏನು ಮಾಡ್ಬಿಡ್ತೀನಿ, RFAC ಅಪ್ಡೇಟ್ ಸ್ಟೂಡೆಂಟ್ ಪೇಜ್ನೊಳಗೆ ನಾವು ಅದೀವಿ. ಅಲ್ಲಿಂದ ಬಂದಂಥ ಏನೇ 2 ಸ್ಟೂಡೆಂಟ್ ನಂಬರ್ ಮತ್ತು 3 ಬರ್ತಾವೆ. ಯಾಕಂತಂದ್ರೆ ಸ್ಟೂಡೆಂಟ್ ನಂಬರ್ ತೋರ್ಸಾಕತ್ತಿಲ್ಲ, ಬಟ್ ಅದ್ರೊಳಗೆ ಐತಿ ಸೆಲೆಕ್ಟ್ ಸ್ಟಾರ್ ಫ್ರಮ್ದೊಳಗೆ ಐತಿಲ್ಲ, ಅದನ್ನು ಹಿಡ್ಕೊಂಡು ಎಲ್ಲನೂ ನಾವು ಏನು ಮಾಡ್ಬೇಕು, ವಿ ಶುಡ್ ಶೋ. ಆದರೆ ಸೊ ಇಲ್ಲಿ ನಾನು ಏನು ಮಾಡ್ಬಿಡ್ತೀನಿ, ಒಂದು ಫ್ರ್ಯಾಗ್ಮೆಂಟ್ ಹಾಕೊಂಬಿಡೋಣ, ಮುಂದೆ ಎದಕ್ಕಾರ ಬರ್ತೈತಿ. ಆಮೇಲೆ ಒಂದು ಅಲ್ಲಿ ಗೋ ಫಾರ್ ಅ ಡ್ಯೂ ಇಷ್ಟನ್ನು ಇಡೋಣ. ಇಲ್ಲ ಒಳಗೆ ಹಾಯ್ ಅಂತ ಬರಿತೀನಿ, ಆಮೇಲೆ ಇದನ್ನು ಎಡಿಟ್ ಮಾಡ್ತೀನಿ. ಆದರೆ ಸೊ ಇದನ್ನು ಇಲ್ಲಿ ಏನೇನು ಕಾಲ್ ಮಾಡ್ಬೇಕು. ಸೊ ಇಲ್ಲಿ ಇಂಪೋರ್ಟ್ ಒಂದು ಹೊಸದ ಏನು ಹುಕ್ ಇವತ್ತು ನೋಡ್ತೀನಿ. ಇವತ್ತು ಯೂಸ್ ಲೊಕೇಶನ್ ಅಂದರೆ ಯಾವ ಲೊಕೇಶನಿಂದ ನಿಮಗೆ ಏನು ಸ್ಟೇಟ್ ಅದಕ್ಕೆ ಕಳಿಸಿರಲ್ಲ, ಏನು ಯೂಸರ್ ನೇಮ ಎಸ್ ನೇಮ ಮತ್ತು ಮೊಬೈಲ್ ನಂಬರ್, ಅದನ್ನು ಲೊಕೇಶನ್ ಕಂಡು ಹಿಡಿತೈತಿ ಅದು. ಆದರೆ ಸೊ ಬೇಕಾದ್ರೆ ನೀವು ಯೂಸ್ ನೆವಿಗೇಟ್ ಅಂಥೇಳಿ ಇನ್ನೊಂದು ಎಲ್ಲರ ಮುಂದೆ ಇದು ಯೂಸ್ ಆಗ್ಬೋದು, ಅದನ್ನು ನೋಡೋಣ. ಸೊ ಯೂಸ್ ನೆವಿಗೇಟ್ ನಾವು ಇಂದನೇ ಯೂಸ್ ಮಾಡೀವಿ, ಬಟ್ ಇವತ್ತು ಇವು ಹೊಸದೇನು ಯೂಸ್ ಲೊಕೇಶನ್ ಅಂತ ಮಾಡಕತ್ತೀವಿ. ಸೊ ಯೂಸ್ ಲೊಕೇಶನ್ ಆತ. ಆಮೇಲೆ ನಿಮ್ಗೆ ಗೊತ್ತೈತಿ 2 ವೇರಿಯೇಬಲ್ ಕ್ರಿಯೇಟ್ ಮಾಡೋಕ್ಕೆ ನಾವು ಏನು ತೊಗೋಬೇಕು, ಯೂಸ್ ಸ್ಟೇಟ್ ಅನ್ನೋದು ನಾನು ತೊಗೊಳಬೇಕು. ಆದರೆ ಸೊ ಈಗ ನಾನು ಅದನ್ನೆಲ್ಲ ಯೂಸ್ ಲೊಕೇಶನನ್ನು ಕಾಲ್ ಮಾಡ್ಕೊತ ಹೋಗ್ತೀನಿ. ಸೊ ಯೂಸ್ ಲೊಕೇಶನ್ ಏನಕ್ಕೈತಪ್ಪ ಅಂತಂದ್ರೆ ಕಾನ್ಸ್ಟ್ ಅದನ್ನು ಯೂಸ್ ಮಾಡ್ಕೋಬೇಕಂದ್ರೆ ಒಂದು ಲೊಕೇಶನ್ ಅಂತ ಹೇಳಿ ತೊಗೊಂಡೆ. ಸೊ ಲೊಕೇಶನ್ ಈಸ್ ಈಕ್ವಲ್ ಟು ಯೂಸ್ ಏನು ರೀ ಲೊಕೇಶನ್. ಈಗ ಅದ್ರೊಳಗೆ ಬಂದುಬಿತ್ತು ಅಂತ ಇಟ್ಕೋರಿ. ಸೊ ಇನ್ನೊಂದು ಕಾನ್ಸ್ಟ್ ನೆವಿಗೇಟ್ ಈಸ್ ಈಕ್ವಲ್ ಟು ಏನು ರೀ ಯೂಸ್ ನೆವಿಗೇಟ್. ಹೌದ್ರೆ ಸೊ ಇವೆರಡನ್ನೂ ತೊಗೊಂಡಾದ್ಮೇಲೆ ಒಂದು ಕಾನ್ಸ್ಟ್ ಹೌದ್ರೆ ಸೊ ಸ್ಟೂಡೆಂಟ್ ಅಂತೇಳಿ ತೊಗೋತೀನಿ. ಕಾನ್ಸ್ಟ್ ಸ್ಟೂಡೆಂಟ್ ಈಸ್ ಈಕ್ವಲ್ ಟು ಲೊಕೇಶನ್. ಹೌದ್ರೆ ಅಲ್ಲಿಂದ ಒಂದು ಸ್ಟೇಟ್ ಕಳಿಸಿರ್ತೀವಿ ನೋಡಿರಿ, ಸ್ಟೂಡೆಂಟ್ ಲಿಸ್ಟ್ನೊಳಗೆ ಒಂದು ಸ್ಟೇಟ್ ಕಳಿಸಿರಿಲ್ಲ. ಈ ಸ್ಟೇಟ್ ಅನ್ನೋದು ಇಲ್ಲಿ ಇದ್ರೊಳಗೆ ಲೊಕೇಶನ್ದೊಳಗೆ ಐತಿ ಡಾಟ್ ಅದರೊಳಗಿನ ಸ್ಟೇಟ್. ಈಗ ಎಲ್ಲ ಎಲ್ಲಿ ಬಂದುಬಿತ್ತೆ, ಸ್ಟೂಡೆಂಟ್ನೊಳಗೆ ಬಂದುಬಿತ್ತೆ. ಈಗ ಬೇಕಾದ್ರೆ ಕನ್ಸೋಲ್ನೊಳಗೆ ನೋಡೋಣ. ಕನ್ಸೋಲ್ ಡಾಟ್ ಲಾಗ್ ಆದರೆ ಸ್ಟೂಡೆಂಟ್ ಪಾಸ್ ಮಾಡಿಬಿಡ್ತೀನಿ. ಸೊ ಇದರೊಳಗೆ ಎಲ್ಲ ಬಂದಾವ ಇಲ್ಲ ಅಂಥೇಳಿ ಒಂದು ಸಲ ಚೆಕ್ಕೂ ಮಾಡ್ಬೋದು ನೀವು. ಸೊ ಇಲ್ಲಿ ಎಲ್ಲಿದಿನ ಅಲ್ಲಿ ಗೋ ಫಾರ್ ಇಲ್ಲಿ ಸೊ ಅಪ್ಡೇಟ್ ಸ್ಟೂಡೆಂಟ್, ಇಲ್ಲಿ ಗೋ ಫಾರ್ ಇನ್ಸ್ಪೆಕ್ಟ್. ಸೊ ಕನ್ಸೋಲ್ದೊಳಗೆ update the method don't show again, click to explain, no route matched ಅಂತ ಹೇಳಿ ಬರಾಕತ್ತೈತಿ. ದೇರ್ ಇಸ್ ಸಮಥಿಂಗ್ ರಾಂಗ್ ಇನ್ ಅಪ್ಡೇಟ್. ಇಲ್ಲಿ ಅಪ್ಡೇಟ್ ಏನೈತಲ್ಲ ಇದ್ರೊಳಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ. ಯಾಕಪ್ಪ ಅಂತಂದ್ರೆ ನಾ ಇಲ್ಲಿ ಬರೀ ಇಲ್ಲಿ ಅಪ್ಡೇಟ್ ಅಂತ ತೊಗೊಂಡಿನಿ. ಸೊ ಅಲ್ಲೇನೋ ಬೇರೆ ಬರ್ದೇನೆ ಕಾಣಿಸುತ್ತೆ. ಸೊ ಅಪ್ಡೇಟ್ ನೋಡಿರಿ, ಇದನ್ನು ಹಿಂಗೂ ಅನಲೈಸ್ ಮಾಡ್ಬೋದು. ಸೊ ಇಲ್ಲಿ ಎಲ್ಲಿಂದ ಬಂದೈತದ ಸ್ಟೂಡೆಂಟ್ ಎಲ್ಲಿಂದ ಹಾಕಿನಿ, ಕ್ಲರ್ಕ್ ಹೋಮ್ನಿಂದ ಸ್ಟೂಡೆಂಟ್ ಲಿಸ್ಟಿಗೆ ಬಂತೆ. ಸ್ಟೂಡೆಂಟ್ ಲಿಸ್ಟ್ ಕ್ಲರ್ಕ್ ಹೋಮ್ನಿಂದ ಏನೋ ಕನ್ಫ್ಯೂಷನ್ ನನಗೂ ಕನ್ಫ್ಯೂಷನ್ ಆಗತ್ತೈತಿ. ಇಲ್ಲಿ ಸ್ಟೂಡೆಂಟ್ ಲಿಸ್ಟಿಗೆ ಬಂತೆ. ಸೊ ಇಲ್ಲಿ ಬೇಕಾದ್ರೆ ಇನ್ನೊಂದು ಸಲ ನೋಡೋಣ ತಡ್ರಿ. ಐ ವಿಲ್ ಕ್ಲೋಸ್ ದಿಸ್ ಅಪ್ಡೇಟ್. ಇಲ್ಲಿ 3000. ಸೊ ಕ್ಲರ್ಕ್ ಹೋಮ್, ಇಲ್ಲಿ ಸ್ಟೂಡೆಂಟ್ ಲಿಸ್ಟ್. ಈ ಸ್ಟೂಡೆಂಟ್ ಲಿಸ್ಟ್ನೊಳಗೆ ಒಂದು ಬಟನ್ ಹಾಕಿನಿ, ಅಪ್ಡೇಟ್ ಸ್ಟೂಡೆಂಟ್. ಅಂದರೆ ಯಾವ ಸ್ಟೂಡೆಂಟ್ ಲಿಸ್ಟಿಗೆ ಹೋಗ್ಬೇಕು, ನಾವು ಸ್ಟೂಡೆಂಟ್ ಲಿಸ್ಟಿಗೆ ಅಂತೂ ಹೋಗ್ಬೇಕು. ಸೊ ಇದನ್ನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿಕೊಂಡು ಇದನ್ನು ಎಲ್ಲಿ ಈ ಕಾಂಪೋನೆಂಟ್ ಎಲ್ಲೈತೆ ಅಂತ ಕಂಡುಹಿಡ್ಬೇಕು. ಸೊ ಇಲ್ಲಿ ಸೊ ಗೋ ಫಾರ್ ಇಂಡೆಕ್ಸ್. ಎಲ್ಲಿ ಕಂಡುಹಿಡ್ಬೇಕ್ರಿ, ಇಂಡೆಕ್ಸ್ನೊಳಗೆ. ಸೊ ಕಂಟ್ರೋಲ್ F. ಸೊ ಸ್ಟೂಡೆಂಟ್ ಲಿಸ್ಟ್ ಕಾಂಪೋನೆಂಟ್ ಅಂದರೆ ಇಲ್ಲಿ ಬಂದೆ.
ಇಲ್ಲಿ ಸ್ಟೂಡೆಂಟ್ ಲಿಸ್ಟ್ನೊಳಗೆ ಓಕೆ ಇಲ್ಲಿ ಅಪ್ಡೇಟ್ ಅಂತೇಳಿ ಇಲ್ಲಿ ಮಾಡೀನಿ ನೋಡಿರಿ. ಸೊ ತಪ್ಪು ಹೆಂಗೆ ಕಂಡುಹಿಡ್ಬೋದು, ಇಲ್ಲಿ ಇಂಡೆಕ್ಸ್ನೊಳಗೆ ಇಲ್ಲಿ ಏನು ಮಾಡೀನಿ, ಸೊ ಇಲ್ಲಿ ಸ್ಟೂಡೆಂಟ್ ಅಪ್ಡೇಟ್ ಅಂತ ಮಾಡೀನಿ, ಅದಕ್ಕೆ ಅದು ಫಂಕ್ಷನ್ ಅಲ್ಲಿಗೆ ಅದಕ್ಕೆ ಕಾಲ್ ಆಗೋಲ್ದಾಗೈತಿ. ಸೊ ಇದನ್ನು ನೀವು ಅನಲೈಸ್ ಮಾಡ್ಬೇಕು. ಸೊ ಅಪ್ಡೇಟ್ ಇವೆಲ್ಲ ಮಿಸ್ಟೇಕ್ ಆಗಿಂದನೇ ನೀವು ಪರ್ಫೆಕ್ಟ್ ಹಾಕಿರೋ ಹೊರತು ಮೊದಲಿಗೆ ಆಗಂಗಿಲ್ಲ. ಇದನ್ನು ನೀವು ತಲೆಗಿಟ್ಕೋರಿ. ಇಲ್ಲಿ ಅಪ್ಡೇಟ್ ಅಂದ್ಗಳೇ ಕಾಲ್ ಆಗ್ಬೇಕಾಗಿತ್ತು. ಸೊ ಈಗ ಇದನ್ನು ಅಪ್ಡೇಟ್ ಅಂತ ಹೊತ್ತಿದೆ. ಇಲ್ಲಿ ನೋಡಿರಿ ಹಾಯ್ ಅಂತ ತೋರ್ಸಕತ್ತೆ, ಅಂದ್ರೆ ಪ್ರೆಸೆಂಟ್ಲಿ ಅಲ್ಲಿ ಹಾಯ್ ಅಂತ ಬರ್ದಿನ ಕಡೆ. ಸೊ ಇಲ್ಲಿ ಕನ್ಸೋಲಿಗೆ ಹೋದೆ. ಸೊ ಇಲ್ಲಿ ಎಲ್ಲೈತಿ ಕನ್ಸೋಲ್ನೊಳಗೆ ಆಬ್ಜೆಕ್ಟ್ ನೋಡಿರಿ ಕರೆಕ್ಟ್ ಬಂದೈತೆ. ಇಲ್ಲಿ ನೋಡಿರಿ ವಿಜಯ್ ಹೌದ್ರೆ, ವಿಜಯ್ @123 SID 1 ವಿಜಯ್ ಹೌದ್ರೆ, ಇದು ಮೊಬೈಲ್ ಎಲ್ಲ ಕರೆಕ್ಟಾಗಿ ಬಂದೈತಿ. ಸೊ ಈಗ ನಮಗೆ ಖುಷಿ ಆಯ್ತು. ಸೊ ಇಲ್ಲಿ ತನಕ ಅಂತರೂ ಬಂದೈತೆ ಅಂಥೇಳಿ. ಸೊ ಈಗ ಇದನ್ನು ಡಿಸೈನ್ ಮಾಡ್ಕೊಂಡು ನಾವೇನು ಮಾಡೋಣ, ಸೊ ಇದನ್ನು ಡಿಸೈನ್ ರೆಡಿ ಮಾಡ್ಕೊಂಬಿಟ್ರೆ ಮುಗಿದು ಹೋಗುತ್ತೆ. ಅದನ್ನು ಎಲ್ಲಿಗೆ ಕಳಿಸ್ಬೇಕು, ಅದು APIನೂ ಬರ್ದಿಲ್ಲಿನ ಅದೊಂದು ಬರೆದ್ಬಿಟ್ರೆ ಮುಗಿದು ಹೋಗ್ತೈತಿ. ಸೊ ಈಗ ಅಪ್ಡೇಟ್ ಹೋಗ್ಬೇಕಲ್ಲ. ಸೊ ಇವನ್ನೆಲ್ಲ ನೀವು ಅನಲೈಸ್ ಮಾಡಿರಿ ಫಸ್ಟ್ ಕ್ಲಾಸ್. ಸೊ ನಮ್ಗೆ ವಿ ಆರ್ ಲಕ್ಕಿ, ಯಾಕಂದ್ರೆ ಅದು ಎರರ್ ಬರಬೇಕಾಗಿತ್ತು, ಬಂದೈತಿ, ಮತ್ತು ಅದು ಎಲ್ಲಿ ಏನಾಗಬೇಕಂತ ನೋಡ್ಬೇಕಾಗಿತ್ತು, ನೋಡಿವಿ. ಸೊ ಈಗ ಇದನ್ನು ಕನ್ಸೋಲ್ ಹಾಕಿದ ಮ್ಯಾಗ ಹೆಂಗೆ ನಿಮ್ಗೆ ಗೊತ್ತಾತ ಅಂಥೇಳಿ ನೀವು ಇದನ್ನು ಚೆಕ್ ಮಾಡ್ಬೋದು ಹೌದ್ರೆ. ಸೊ ಈಗ ನಾನು ಏನು ಮಾಡ್ಬಿಡ್ತೀನಿ, ಒಂದು ಯೂಸ್ಟೇಟ್ನಾಗ ಒಬ್ಬ ಶಿವಾನ್ ಅಂತ ಒಬ್ಬರು ಶಿವ ಮತ್ತು ಶಿವಾನಿ ಇಬ್ಬರನ್ನ ಕಾಲ್ ಮಾಡಿ ಅವ್ರಿಗೆ ಅಜಾನ್ ಮಾಡೋದು ಹೆಂಗೆ ಅದನ್ನು ತೋರಿಸ್ತೀನಿ. ಕಾನ್ಸ್ಟ್ ಹೌದ್ರೆ, ಸೊ ಶಿವ ಹೌದ್ರೆ ಕಾಮ ಏನಿದೆ ಶಿವಾನಿ ಇವ್ರಿಗೆ ಹೌದ್ರೆ ಯೂಸ್ ಸ್ಟೇಟ್. ಸೊ ಯೂಸ್ ಸ್ಟೇಟ್ ಹೌದ್ರೆ. ಸೊ ಇಲ್ಲಿ ಎಲ್ಲಿ ಬಂದು ಬಿದ್ದೈತಿ, ಸ್ಟೂಡೆಂಟದೊಳಗೆ ಅದರದಲ್ಲಿ ಬಂದು ಬಿದ್ದೈತಿ ನೋಡಿರಿ. ಇಲ್ಲಿ ಸ್ಟೂಡೆಂಟದೊಳಗೆ ಇನ್ ಕೇಸ್ ಬಂದು ಬಿದ್ದಿರ್ಲಿಕ್ಕೆ ಅಂದ್ರೆ ಹೆಂಗೆ ಮಾಡೋದು, ಬಂದು ಬಿದ್ದರೆ ಹೆಂಗೆ ಮಾಡೋದು, ಈ ಸ್ಟೂಡೆಂಟ್ನೊಳಗೆ ಬಂದು ಬಿದ್ದಿದ್ರೊಳಗೆ ನೋಡಿರಿ. ಸೊ ನನಗೆ ಇಲ್ಲಿ ಒಂದು ಏನು ಬಂದೈತಿ ಫಸ್ಟಿಗೆ ಇಲ್ಲಿ ಸೊ ಇಲ್ಲಿ ಕನ್ಸೋಲ್ನೊಳಗೆ ಚೆಕ್ ಮಾಡಿ ಹೋಗ್ಬಿಡೋನು. ಸೊ ಒಂದೇದೇನು ರೀ ಎಸ್ ನೇಮ್ ಅಂತ ಬಂದೈತಿಲ್ಲ. ಸೊ ಇಲ್ಲಿ ನಾ ಏನು ಮಾಡ್ಬೇಕು, ಎಸ್ ನೇಮನ್ನು ಶಿವಾಗ ಅಜಾನ್ ಮಾಡ್ಬೇಕು. ಸೊ ಇದು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಕೈತಿ. ಎಸ್ ನೇಮ್ ಹೌದ್ರೆ ಅದು ಬಂದಿರ್ಲಿಕ್ಕಪ್ಪ ಅಂತಂದರೆ, ಸೊ ಬಂದಿರ್ಲಿಕ್ಕಪ್ಪ ಅಂತಂದ್ರೆ ಆರ್ ಸೊ ದಿಸ್ ಈಸ್ ಆರ್, ಇದೇನಿದೆ ನಲ್ ಬಂದಿರ್ಲಿಕ್ಕಪ್ಪ ಅಂತಂದ್ರೆ. ಸೊ ಈಗ ನೆಕ್ಸ್ಟ್ ಸೆಟ್, ಸಾರಿ ಇದು ಏನಾಗಬೇಕಾಗಿದೆ ಸೆಟ್ ನೋಡಿರಿ. ಇವೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಆಕ್ಕವ, ಬಟ್ ಸೆಟ್ ಶಿವ ಹೌದ್ರೆ. ನೆಕ್ಸ್ಟ್ ಶಿವಾನಿದು ಹಿಂಗೆ ಹೌದ್ರೆ. ಸೊ ಅಲ್ಲಿ ಗೋ ಫಾರ್ ಇನ್ನೊಂದು ಸಲ ಬರ್ದ ಬಿಡ್ತೀನಿ. ಸೊ ಕಾನ್ಸ್ಟ್ ಹೌದ್ರೆ. ಸೊ ಇಲ್ಲಿ ಅಲ್ಲಿ ಗೋ ಫಾರ್ ಏನು ರೀ ಶಿವಾನಿ ಹೌದ್ರೆ. ಸೆಟ್ ಏನಿದೆ ಶಿವಾನಿ ಹೌದ್ರೆ. ಇದರೊಳಗೆ ಯೂಸ್ ಸ್ಟೇಟ್ನೊಳಗೆ ಸ್ಟೂಡೆಂಟ್ ಒಳಗೆ ಬಂದಿತ್ತಪ್ಪ ಅಂತಂದ್ರೆ ಹಂಗೆ ಡಾಟ್ ಏನಿದೆ ಕ್ವಶನ್ ಮಾರ್ಕ್ ಒಂದು ಡಾಟ್ ಮೊಬೈಲ್ ನೋಡಿರಿ. ಸೊ ಇಲ್ಲಿ ಬೇಕಾದ್ರೆ ಚೆಕ್ ಮಾಡೋಣ. ಇಲ್ಲಿ ಮೊಬೈಲ್ ಅಂತ ಐತಿಲ್ಲ, ಓಕೆ ಅಲ್ಲಿ ಎರಡನೇದು ಏನು ಬಂದೈತಿ, ಮೊಬೈಲ್ ಬಂದೈತಿ. ಸೊ ಮೊಬೈಲ್ ಹೌದ್ರೆ. ಸೊ ಅದು ಬಂದಿರ್ಲಿಕ್ಕಪ್ಪ ಅಂತಂದ್ರೆ ಆರ್ ಇದೇನಿದೆ ನಲ್ಲ. ಎಷ್ಟು ನೀವು ಕಂಡುಹಿಡಿಯಕ್ಕೆ ಕಲಿಬೇಕು ಹೌದ್ರೆ. ಸೊ ಇಷ್ಟಾದ್ಮೇಲೆ ಸೊ ಇದನ್ನು ಇಲ್ಲೇ ಅಜಾನ್ ಮಾಡಿ ನೋಡ್ಬಿಡೋಣ. ಇದನ್ನು ಈ ಡ್ಯೂನೊಳಗೆ ನೋಡೋಣ. ಸೊ ಈ ಡ್ಯೂ ಸೊ ಒಂದು ಏನು ರೀ ಟೆಕ್ಸ್ಟ್ ಬಾಕ್ಸ್ ಹೌದಲ್ಲ ರೀ. ಸೊ ಟೈಪ್ ಏನಿದೆ, ಸಾರಿ ಏನಿದೆ ಇನ್ಪುಟ್. ಸೊ ಇದನ್ನು ನೀವು ಹಗಲೆಲ್ಲ ಬರೀದು ಏನಪ್ಪ ಅಂತಂದ್ರೆ, ಸೊ ಎಲ್ಲೈತ್ರಿ ಅದು ಕ್ಲರ್ಕ್ ಹೋಮ್ನಾಗ ಅಡ್ಮಿಷನ್ದೊಳಗೆ ಐತೆ ನೋಡಿರಿ. ಅಡ್ಮಿಷನ್ದೊಳಗೆ ಇದನ್ನು ಐತಲ್ಲ. ಸೊ ಇದನ್ನು ಕಾಪಿ ಮಾಡ್ಕೊಂಬಂದ್ಬಿಡೋಣ. ಸೊ ಡ್ಯೂ ಈ ಡ್ಯೂನಿಂದ ಈ ಡ್ಯೂ, ನೆಕ್ಸ್ಟ್ ಸಾರಿ ಈ ಡ್ಯೂ ಓಕೆ. ಇವೆರಡು ಕಾಪಿ ಎಲ್ಲಿ ತಂದ ಅಪ್ಡೇಟ್ ಸ್ಟೂಡೆಂಟ್ ಎರಡು ಸೇಮ್, ಎಲ್ಲ ಸೇಮ್ ಐತಿ. ಸೊ ಹಾಕಿ ಕೇಸಿಂದ ನೋಡೋಣ ಇವಕ್ಕೆ ಅಜಾನ್ ಆಗೈತಿಲ್ಲ ಅಂತ ನೋಡ್ಬೇಕು ನೋಡಿರಿ. ಈಗ ಅಗೇನ್ ಚೆಕ್ ಮಾಡೋಣ. ಇಲ್ಲಿ ಬಂತೆ. ಈ ಹಿಂಗೆ ನೀವು ಮಾಡ್ಕೊತ ಹೋಗ್ಬೇಕದು. ನಾಗರಾಜನ ಚೆಕ್ ಮಾಡೋಣ ಸರ್ ನೋಡಿರಿ, ನಾಗರಾಜ ಇದೆ. ಸೊ ನೆಕ್ಸ್ಟ್ ಒಂದು ಅಪ್ಡೇಟ್ ಬಟನ್ ತೊಗೋಬೇಕಲ್ಲ. ಸೊ ವಿಲ್ ಟೇಕ್ ಆನ್ ಅಪ್ಡೇಟ್ ಬಟನ್ ಹಿಯರ್. ಅಪ್ಡೇಟ್ ಬಟನ್ ಎಲ್ಲೈತ್ರಿ, ಹಾಗೇನೆ ಅಡ್ಮಿಷನಿಂದನೇ ಇನ್ನೊಂದು ತೊಂಬರೋಣ. ಇಲ್ಲಿ ಇದು ಡ್ಯೂ ಬಟನ್ ಐತಲ್ಲ, ಇದನ್ನು ತೊಂಬರೋಣ. ಡ್ಯೂ ಅಪ್ಡೇಟ್ ಇದು ಇಲ್ಲಿ ಕ್ಲೋಸ್. ಆಮೇಲೆ ಸೊ ನೆಕ್ಸ್ಟ್ ಇದರ ಕೆಳಗೆ ಇನ್ನೊಂದು ಡ್ಯೂ ಆದರೆ.
ಬಟ್ ಇದು ಕವಿತಾನ ಇಲ್ಲಿ ಯಾರ್ದು ಇನ್ನೂ ಫಂಕ್ಷನ್ ಬರೋದಿಲ್ಲ, ಅದನ್ನು ನೋಡೋಣ. ಸೊ ಇದು ಏನು ಮಾಡಕತ್ತೀನಿ, ಎರರ್ ಕೊಡಕತ್ತೆ. ಇನ್ನು ಮ್ಯಾಗ ಇದನ್ನು ಕೋಡ್ ಬರೆದ್ಬಿಟ್ರೆ ಅಪ್ಡೇಟ್ ಸ್ಟೂಡೆಂಟ್ ಅಂತೇಳಿ ಮಾಡೋಣ. ಅಪ್ಡೇಟ್ ಸ್ಟೂಡೆಂಟ್ ಹೌದ್ರೆ. ಸೊ ಇದು ಇನ್ನೂ ಎರರ ಬರಾಕತ್ತೈತಿ. ಯಾಕಪ್ಪ ಅಂತಂದ್ರೆ ನಾವು ಇನ್ನೂ ಈ ಸರ ಸೆಟಪ್ ಮಾಡಿ ಹೊರತು ನಾವು ಯಾವುದೂ ಎ ಪಿ ಐ ಬರೋದಿಲ್ಲ. ಸೊ ಎ ಪಿ ಐ ಬರಿಬೇಕಂದ್ರೆ ಎಲ್ಲಿ ಹೋಗ್ಬೇಕು, ಅಗೇನ್ ಸರ್ವರ್ಗೆ ಹೋಗ್ಬೇಕು. ಸ್ಟೂಡೆಂಟ್ನೊಳಗೆ ಒಬ್ಬರು ಪ್ರದೀಪ, ಪ್ರವೀಣ್, ಇನ್ನೊಬ್ಬ ಪ್ರಶಾಂತನ ರೆಡಿ ಮಾಡೋನು. ಪ್ರಶಾಂತ್ ಏನು ಮಾಡ್ತಾನೆ, ಟು ಅಪ್ಡೇಟ್ ಸ್ಟೂಡೆಂಟ್. ಸೊ ಅಪ್ಡೇಟ್ ಸ್ಟೂಡೆಂಟ್ ಮಾಡ್ಬೇಕಾಯ್ತು ಅಂತಂದರೆ, ಸೊ ಪ್ರಶಾಂತಿಗೆ ಏನು ಮಾಡ್ಬೇಕು, ಎಕ್ಸ್ಪೋರ್ಟ್ ಮಾಡೋಣ ಫಸ್ಟ್. ಎಕ್ಸ್ಪೋರ್ಟ್ ಹೌದ್ರೆ. ಸೊ ಕಾನ್ಸ್ಟ್ ಹೌದ್ರೆ ಪ್ರಶಾಂತ್ ನೋಡಿರಿ, ಒಂದೇ ಫೈಲ್ನೊಳಗೆ ಅಪ್ಡೇಟನ್ನು ಬರೆಯಾಕತ್ತೀನಿ, ಎಲ್ಲ ಬರೆಯಾಕತ್ತೀನಿ. ಇದನ್ನು ನೀವು ತಲೆಗೆ ಇಟ್ಕೋರಿ. ಇಲ್ಲಿ ಪ್ರಶಾಂತಿಗೆ ಏನು ಬರ್ತೈತಿ, ರಿಕ್ವೆಸ್ಟ್, ಪ್ರಶಾಂತಿಂದ ರೆಸ್ಪಾನ್ಸ್, ಅವಂಗೊಂದು ಬಾಡಿ. ಸೊ ದಿಸ್ ಈಸ್ ವಾಟ್. ಸೊ ಅಲ್ಲಿಂದ 3 ಬರ್ತಾವೆ. ಸೊ ಏನು 3 ಬರ್ತಾವೆ ನೋಡಿರಿ. ಒಂದು ಕಾನ್ಸ್ಟ್ 3 ಬರ್ತಾವೆ. ಒಂದದ್ದೇನು ರೀ, ಸೊ ಸ್ಟೂಡೆಂಟ್ ಐ ಡಿ, ಯಾವ ಸ್ಟೂಡೆಂಟನ್ನು ನಾನು ಅಪ್ಡೇಟ್ ಮಾಡ್ಬೇಕು, ಒಂದು ಇದು ಅಪ್ಡೇಷನ್. ಓಕೆ. ಸೊ ಒಂದನೇದು. ಎರಡನೇದು ಯಾವ ಸ್ಟೂಡೆಂಟನ್ನು ಅಪ್ಡೇಷನ್ ಏನು ಮಾಡ್ಬೇಕು, ಎರಡನೇದು ಅಪ್ಡೇಷನ್ ಎಸ್ ನೇಮ್, ಇದನ್ನು ಅಪ್ಡೇಷನ್ ಮಾಡ್ಬೋದು. ಇಲ್ಲಿಗಪ್ಪ ಅಂತಂದರೆ ನೀವು ಕ್ಯಾನ್ ಅಪ್ಡೇಟ್ ಮೊಬೈಲ್ ಆಲ್ಸೋ, ಇದು 3ನೇದು. ಸೊ ಇದು 3ನೇದು ಈಸ್ ಈಕ್ವಲ್ ಟು ರಿಕ್ವೆಸ್ಟ್ ಡಾಟ್ ಏನ್ರಿ ಬಾಡಿ. ಇದು ಉಳ್ಕಾದೆಲ್ಲ ಸೇಮ್ ಹೌದ್ರೆ. ಸೊ ಮುಂದಾಗೇನು ಟ್ರೈ ಕ್ಯಾಚ್, ಗೋ ಫಾರ್ ಅ ಟ್ರೈ ಕ್ಯಾಚ್ ಬ್ಲಾಕ್ ಹೌದ್ರೆ. ಸೊ ಇಲ್ಲಿ ಯು ಕ್ಯಾನ್ ರೈಟ್ ಆ್ಯನ್ ಅಪ್ಡೇಟ್ ಕ್ವೆರಿ. ಈಗ ಅಪ್ಡೇಟ್ ಕ್ವೆರಿ ಬೇಕು ನೋಡಿರಿ, ಕಾನ್ಸ್ಟ್ ಹೌದ್ರೆ. ಸೊ ಅಪ್ ಕ್ವೆರಿ ಅಂತ ಬರಿತೀನಿ, ಅಪ್ QRY ಈಸ್ ಈಕ್ವಲ್ ಟು ಅಪ್ಡೇಟ್ ಕ್ವೆರಿ ಹೆಂಗೆ ಬರೀದ್ರಿ, ಅಪ್ಡೇಟ್ ಕರೆಕ್ಟ್ ಐತೆ. ಅಪ್ಡೇಟ್ ಟೇಬಲ್ ನೇಮ್ ಹೌದ್ರೆ. ಸೊ ಟೇಬಲ್ ನೇಮ್ ಅಗೇನ್ ಐ ವಿಲ್ ಗೋ ಫಾರ್ ಅ ಟೇಬಲ್ ನೇಮ್ ಸ್ಟುಡ್ ಇನ್ಫೋ, ಅಪ್ಡೇಟ್ ಟೇಬಲ್ ನೇಮ್ ಸೆಟ್ ಹೌದ್ರೆ. ಏನು ಸೆಟ್ ಮಾಡ್ಬೇಕು, ಸೊ ಒಂದೇದು ಎಸ್ ನೇಮ್ಗೆ ಅಲ್ಲಿ ಬಂದದ್ದು ಏನರ ಅವ ಏನರ ಚೇಂಜ್ ಮಾಡಿದಂದ್ರೆ ಅದು ಸೆಟ್ ಮಾಡ ಈಸ್ ಈಕ್ವಲ್ ಟು ಇದು. ಆಮೇಲೆ ಕಾಮ. ನೆಕ್ಸ್ಟ್ ಏನು ರೀ, ಮೊಬೈಲ್ನಾಗ ಏನರ ಚೇಂಜ್ ಮಾಡಿದಂದ್ರೆ ಮೊಬೈಲ್ ಚೇಂಜ್ ಮಾಡು. ಯಾರಿಗೆ ಚೇಂಜ್ ಮಾಡು, ವೇರ್ ಹೌದ್ರೆ SID, ಈ ಕಾಲಮ್ಗೆ SID ಇದಕ್ಕೇನು ವ್ಯಾಲ್ಯೂ ಅಂದರೆ ಇದು ಯುನಿಕ್ ಇರ್ತೈತೆ ನೋಡಿರಿ. SID ಅಂದರೆ 1 2 3 ಹಿಂಗೆ ಯುನಿಕ್ ಇರ್ತೈತಲ್ಲ, ಅದಕ್ಕೆ ಅದನ್ನು ಕಳಿಸ್ಬೇಕು. ಫೈನ್. ನೆಕ್ಸ್ಟ್ ಇದನ್ನು ಏನು ಮಾಡೋದ್ರಿ, ಕಾನ್ಸ್ಟ್ ಅಗೇನ್ ಸೇಮ್ ರಿಸಲ್ಟ್ ಈಸ್ ಈಕ್ವಲ್ ಟು ಏನಿದೆ ಅವೇಟ್. ಯಾರನ್ನು ಕಾಲ್ ಮಾಡೋದ್ರಿ, ಮಿಥುನ್ ಡಾಟ್ ಅಗೇನ್ ಇವು ಕ್ವೈರಿ ಮೆಥಡ್. ಇಲ್ಲೇನು ಮಾಡೋದು, ಸೊ ಅಪ್ ಕ್ವೈರಿ ಅನ್ನೋದ್ರೊಳಗೆ ಅಪ್ಡೇಟೆಡ್ ಕ್ವೈರಿ ಬರ್ದಿರಿ. ಆಮೇಲೆ ಏನೇನು ಪಾಸ್ ಮಾಡ್ಬೇಕು ಹೇಳ್ರಿ, ಒಂದೇದು ಎಸ್ ನೇಮ್ ನೋಡಿರಿ, ಈ ಪ್ರಕಾರ ಪಾಸ್ ಮಾಡ್ಬೇಕು ನೀವು. ಒಂದೇದು ಏನು ಪಾಸ್ ಮಾಡ್ಬೇಕು, ಎಸ್ ನೇಮ್. ಆಮೇಲೆ ಮೊಬೈಲ್, ಲಾಸ್ಟಿಗೆ ಏನು ಮಾಡ್ಬೇಕು, SID. ಸೊ ಅದ್ರ ಪ್ರಕಾರ ವ್ಯಾಲ್ಯೂ ಹೊಕ್ಕವ. ಸೊ ಇದು ಏನು ಮಾಡ್ಬೇಕು, ರೆಸ್ಪಾನ್ಸ್ ಡಾಟ್ ಜೇಸನ್ ಎಲ್ಲ ಬರೋಬ್ಬರಿ ಇತ್ತಂದರೆ 200 ಹೌದ್ರೆ. ಸಾರಿ ಡಾಟ್ ಜೇಸನ್ ಒಳಗೆ ಹೌದ್ರೆ ಏನು ಫ್ಲವರ್ ಬಕೆಟ್ ಒಳಗೆ ರಿಸಲ್ಟ್ ಇಲ್ಲೇನಿದೆ, ಸೊ ರಿಸಲ್ಟ್. ಫೈನ್. ಇಲ್ಲಿಗಪ್ಪ ಅಂತಂದ್ರೆ ಎರರ್ ಹೋಗ್ಬೇಕು ಹೌದ್ರೆ. ಸೊ ಇಲ್ಲಿ ಗೋ ಫಾರ್ ಎರರ್ ಹೌದ್ರೆ. ಸೊ ಇಲ್ಲಿ ಎರರ್ ಇಲ್ಲೇನ್ರಿದೆ, ಸೊ ಎರರ್. ಇಷ್ಟೆಲ್ಲ ಆಯ್ತು ನೋಡಿರಿ. ಈಗ ಪ್ರಶಾಂತನ ಎಲ್ಲಿ ಕಾಲ್ ಮಾಡೋದು, ಪ್ರಶಾಂತನ ಸರ್ವರ್ದಾಗ ಕಾಲ್ ಮಾಡೋಣ. ಇಲ್ಲಿ ಇಷ್ಟರು ಸೇಮ್ ಏನದ್ರೊಳಗೆ student.js ಅದಾರ. ಸೊ ಪ್ರವೀಣ, ಪ್ರಶಾಂತ, ಪ್ರದೀಪ್ ಹೌದ್ರೆ. ಸೊ ಇಲ್ಲಿ ಏನು ಬರ್ಬೇಕಾಗಿತ್ತು, ಸಾರಿ. ಸೊ ಪ್ರಶಾಂತ್ ಯಾಕೆ ಕಾಪಿ ಆಗವಲ್ಲ, ಕಾಪಿ ಪೇಸ್ಟ್ ಹೌದ್ರೆ. ಸೊ ಇಲ್ಲಿ ತನಕ ಎಲ್ಲ ಬರೋಬ್ಬರಿ ಐತಿ. ಸೊ ನೋಡೋಣ ಈಗೇನಿದೆ ಎರರೇ, ಏನೋ ತಪ್ಪಾತು. ಸೊ ಓಕೆ, ಇಲ್ಲಿ ಪ್ರಶಾಂತ ಕಾಪಿ ಆಗೋ ಮರ ಪ್ರಶಾಂತ ಇಲ್ಲಿ. ಸೊ ಪೇಸ್ಟ್ ಈಗ ಬರೋಬ್ಬರಿ ಆಯ್ತು. ಈಗ ನೋಡಿರಿ 3ನೇ API ಕಾಲ್ ಮಾಡ್ತೀನಿ.
ಟು ಅಪ್ಡೇಟ್ ಏನು ರೀ ಸ್ಟೂಡೆಂಟ್ ಹೌದ್ರಿ. ಸೊ ಹಿಯರ್ ಆ್ಯಪ್ ಡಾಟ್ ಪುಟ್ ಏನು ರೀ ಇಲ್ಲಿ ಪುಟ್ ಹೌದ್ರಿ. ಸೊ ಇಲ್ಲಿ ಎ ಪಿ ಐ ಹೌದ್ರಿ ಅಪ್ಡೇಟ್ ಎ ಪಿ ಐ ಹೆಸರು ಅಪ್ಡೇಟ್ ಸ್ಟೂಡೆಂಟ ಯಾರಿಗೆ ಕಳಿಸ್ಬೇಕು. ಸೊ ಅಲ್ಲಿ ಸೇ ಪ್ರಶಾಂತ್ ಹೌದ್ರಿ. ಈ ಪ್ರಶಾಂತ್ ಅನ್ನೋದು ಸೇಮ್ ಐತಿಲ್ಲ ಪ್ರಶಾಂತ್. ಸೊ ಇಷ್ಟು ಆತ ಸರ್ವರ್ ರೆಡಿ ಆತ. ಇದನ್ನು ನಾವೇನು ಮಾಡೋದು. ಸೊ ಇಲ್ಲಿ ಹಾಗೇನು ಕಂಟ್ರೋಲ್ ಸಿ ಟು ಸ್ಟಾಪ್ ಆ್ಯಂಡ್ ಎಕ್ಸಿಕ್ಯೂಟ್. ಸೊ ಸರ್ವರ್ ಈಸ್ ರನ್ನಿಂಗ್. ಸರ್ವರ್ದೊಳಗೆ ಏನು ರೆಡಿ ಆತು ರೀ ಎ ಪಿ ಐ ರೆಡಿ ಆಯ್ತು. ಈ ಎ ಪಿ ಐ ಎಲ್ಲಿ ಕಾಲ್ ಮಾಡ್ಬೇಕು ಕ್ಲೈಂಟ್ ಒಳಗೆ ಕಾಲ್ ಮಾಡ್ಬೇಕು. ಸೊ ಅಗೇನ್ ನಾನು ಎಲ್ಲಿ ಬಂದೆ ಕ್ಲೈಂಟ್ ಒಳಗೆ ಬಂದೆ. ಸೊ ಈಗ ಏನು ಮಾಡ್ಬೇಕು ಒಬ್ಬರನ್ನ ರೆಡಿ ಮಾಡ್ಬೇಕು. ಸವಿತಾ ಆತ ಕವಿತಾ ಆತ ನವಿತಾನ ಮಾಡೋಣ. ಕಾನ್ಸ್ಟ್ ನಮಿತಾ ಹೌದ್ರೆ. ಸೊ ಕಾನ್ಸ್ಟ್ ನಮಿತಾ ಈಸ್ ಈಕ್ವಲ್ ಟು ಹೌದ್ರೆ ಒಂದು ಅಸಿಂಕ್ ಅರೋ ಫಂಕ್ಷನ್ ಮಾಡೋಣ. ಸೊ ಅಸಿಂಕ್ ಅರೋ ಫಂಕ್ಷನ್. ಸೊ ಇಟ್ಸ್ ಡನ್. ಈಗ ಆಲ್ರೆಡಿ ನಿಮಗೆ ಗೊತ್ತೈತಿ ಏನೇನು ಮಾಡ್ಬೇಕಂತೇಳಿ. ಹಂಗೆ ಮಾಡ್ಕೊತ ಹೋಗ್ಬಿಡೋಣ ಫಾಸ್ಟ್. ಸೊ ಇಲ್ಲಿ ಕಾನ್ಸ್ಟ್ ಹೌದ್ರೆ ಕಾನ್ಸ್ಟ್ ರೆಸ್ಪಾನ್ಸ್ ಈಸ್ ಈಕ್ವಲ್ ಟು ಅಗೇನ್ ಅವೈಟ್ ಹೌದ್ರೆ ಯಾವ ಮೆಥಡ್ ಫೆಚ್ ಮೆಥಡ್. ಇದಕ್ಕೆ ಏನು ಕರಿಬೇಕು. ಸೊ ಎ ಪಿ ಐ ಯಾವ್ದು ಬರ್ದಿರಿ ಅದನ್ನು ಚೆಕ್ ಮಾಡಿರಿ. ಎ ಪಿ ಐ ಅಪ್ಡೇಟಿಗೆ ಯಾವ್ದು ಬರ್ದಿರಿ ಸ್ಟೂಡೆಂಟ್ ಅಂತ ಬರ್ದಿರಿ. ಸೊ ಅಪ್ಡೇಟ್ ಎ ಪಿ ಐ ಸ್ಟೂಡೆಂಟ್ ಇದಕ್ಕೆ ಏನೇನು ಕರಿಬೇಕು. ಸೊ ನೀವು ಹೆಂಗೆ ಸೇವ್ ಮಾಡ್ತಿರಲ್ಲ ಹಂಗನ ನೀವು ಇಲ್ಲಿ ಏನು ಕಳಿಸ್ಬೇಕು ಕೀ ಮತ್ತು ವ್ಯಾಲ್ಯೂ ಕಳಿಸ್ಬೇಕು. ಒನ್ ಮೆಥಡ್ ಏನ್ರಿ ಇದು ಪುಟ್ ಹೌದ್ರೆ. ಒನ್ ಪುಟ್ ಮೆಥಡ್ ಆತು. ನೆಕ್ಸ್ಟ್ ಹೆಡರ್ಸ್ ಅಗೇನ್ ಸೇಮ್ ಹೆಡರ್ಸ್ ಇಲ್ಲಿ ಡಬಲ್ ಕೋಟ್ನೊಳಗೆ ಹೆಡರ್ಸ್ ಪಾಸ್ ಮಾಡ್ಬೇಕು. ಸೊ ಡಬಲ್ ಕೋಟ್ ಫ್ಲವರ್ ಬಕೆಟ್ನೊಳಗೆ. ಸೊ ಅಗೇನ್ ಇದೇನು ರೀ ಕಂಟೆಂಟ್ ಟೈಪ್. ಸೊ ಇದನ್ನು ಕಾಪಿ ಪೇಸ್ಟ್ ಮಾಡಿಬಿಡ್ತೀನಿ. ಸೊ ಕಾಪಿ ಆ್ಯಂಡ್ ಇದೇನಿದೆ ಅಪ್ಲಿಕೇಶನ್ ಡಾಟ್ ಜೇಸನ್ ಆದರೆ ಅಪ್ಲಿಕೇಶನ್ ಡಾಟ್ ಜೇಸನ್ ಹೌದ್ರೆ. ಸೊ ಇದು ಎರಡನೇದು. ಮೂರನೇದು ಏನು ರೀ ಶುಡ್ ಶೆಂಡ್ ದ ಬಾಡಿ ಹೆಂಗೆ ಜೇಸನ್ ಹೌದ್ರೆ ಡಾಟ್ ಸ್ಟಿಂಗಿಫೈ ಇಲ್ಲಿ 3 ಕಳಿಸ್ಬೇಕು ನೋಡ್ರಿ. ಏನು ಕಳಿಸ್ಬೇಕು 3 ಕಳಿಸ್ಬೇಕು. 3 ಏನೇನು ಕಳಿಸ್ಬೇಕು. ಸೊ ಇಲ್ಲಿ ಸರ್ವರ್ದಾಗ ಹೋಗಿ ಒಂದು ಸಲ ಗೊತ್ತಾಗ್ಲಿಕ್ಕಂಗೆ ಗೊತ್ತು ಮಾಡ್ಕೊರಿ. ಸೊ ಎಸ್ ಐ ಡಿ ಕಳಿಸ್ಬೇಕು, ಎಸ್ ನೇಮ್ ಕಳಿಸ್ಬೇಕು, ಮೊಬೈಲ್ ನಂಬರ್ ಕಳಿಸ್ಬೇಕು. ಎಸ್ ಐ ಡಿ ಸರ ಇಲ್ಲಿ ಏನೋ ಕಾಣೋದಲ್ಲ ಅಂಥೇಳಿ ನಿಮ್ಗೆ ಏನು ಬರ್ತೈತಿ ಒಂದನೇ ಕ್ವಶನ್. ಒಂದೇದು ಎಸ್ ಐ ಡಿ ಕೀ ವ್ಯಾಲ್ಯೂ. ಇದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸ್ಟೂಡೆಂಟ್ ಐತಲ್ಲ ಏನೈತಿ ಸ್ಟೂಡೆಂಟ್ ಎಲ್ಲಿ ಮಾಡಿರಿ ಇಲ್ಲಿ ನೋಡಿರಿ. ಸ್ಟೂಡೆಂಟ್ನೊಳಗೆ ಅಲ್ಲಿಂದ ಸ್ಟೇಟ್ನೊಳಗೆ ಎಸ್ ಐ ಡಿ ಬಂದಿರ್ತೈತಲ್ಲ ಅದನ್ನು ನೀವು ಏನು ಮಾಡ್ಬೇಕು ಕಳಿಸ್ಬೇಕು ಹೌದ್ರೆ. ಸ್ಟೂಡೆಂಟ್ ಡಾಟ್ ಏನಿದೆ ಎಸ್ ಐ ಡಿ ಹೌದ್ರೆ. ಇದು ಒಂದೇದ್ದು. ಎರಡನೇದು ಏನು ಕಳಿಸ್ಬೇಕು ರೀ. ಸೊ ಎಸ್ ನೇಮ್ ಹೌದ್ರೆ. ಸೊ ಇಲ್ಲಿ ಸರ್ವರ್ದಾಗ ಚೆಕ್ ಮಾಡ್ಬೇಕು ಹಂಗೆ. ಸೊ ಎರಡನೇದು ಎಸ್ ನೇಮ್ ಇದೆ ಕೀ ಹೌದ್ರೆ. ಎಸ್ ನೇಮ್ ಅನ್ನೋ ಕೀ ಇವ್ರಿಗೆ ಯಾರಿಗೆ ಕಳಿಸ್ಬೇಕು ವ್ಯಾಲ್ಯೂ ಶಿವಾನ್ ಕಡೆ ಇದ್ದು ವ್ಯಾಲ್ಯೂ ಹೌದಲ್ಲ ರೀ. ನೆಕ್ಸ್ಟ್ ಮೊಬೈಲ್ ಯಾರ ಕಡೆ ಐತಿ ಮೊಬೈಲ್ ಯಾರ ಕಡೆ ಐತ್ರಿ ಶಿವಾನಿ ಕಡೆ ಐತಿಲ್ಲ ಶಿವಾನಿ ಹೌದ್ರೆ. ಸೊ ಇದನ್ನಿಷ್ಟು ಬಾಡಿ ಕಳಿಸಿದ ಮ್ಯಾಗೆ ಸೊ ಅಲ್ಲಿಂದ ಒಂದು ಏನು ರೆಸ್ಪಾನ್ಸ್ ಬರ್ತೈತಿ. ಸೊ ಆ ರೆಸ್ಪಾನ್ಸ್ ನೋಡ್ಕೊಂಡು ನಾವು ಮುಂದಿನ ಕೆಲಸ ಮಾಡ್ಕೊಂಡು ಓಕೆ. ಇಫ್ ರೆಸ್ಪಾನ್ಸ್ ಡಾಟ್ ಓಕೆ ಇತ್ತಪ್ಪ ಅಂತಂದ್ರೆ ನಮಗೇನು ಗೊತ್ತಾಗ್ತೈತಿ ಅಲರ್ಟ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಹೌದ್ರೆ. ಸೊ ಈಗ ಒಂದು ಆತ. ಎರಡನೇದು ಎಲ್ಸ್ ಏನು ರೀ ಅಲರ್ಟ್ ನಾಟ್ ಅಪ್ಡೇಟೆಡ್ ಕ್ಯಾನ್ ಸೇ ನಾಟ್ ಅಪ್ಡೇಟೆಡ್. ಏನೇನು ಆಕೈತೆ ಗೊತ್ತಿಲ್ಲ ಬಟ್ ನನಗೆ ಅನ್ಸಿದ ಮಟ್ಟಿಗೆ ವರ್ಕೌಟ್ ಆಗೋ ನಾಟ್ ಅಪ್ಡೇಟೆಡ್ ಆದರೆ ಇದನ್ನು ಸೇವ್ ಮಾಡೋಣ. ಸೊ ಇಲ್ಲಿ ಬಂದೈತದೆ 2 errors ಪಾಸಿಂಗ್
JSX attribute ಓಕೆ ಇದನ್ನು ಕಂಟ್ರೋಲ್ ಸಿ ಒತ್ತಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಬಿಡೋಣ. ಸೊ ಐ ವಿಲ್ ಗೋ ಫಾರ್ ಅ ಕ್ಲಿಯರ್. ದೆರ್ ಇಸ್ ಸಮಥಿಂಗ್ ವೆಂಟ್ ರಾಂಗ್ ಅಂತ ಅನ್ಸುತ್ತೆ. npm ಸ್ಟಾರ್ಟ್. ಓಕೆ, ಸೊ ನೋಡೋಣ. ಸ್ಟಿಲ್ ಎರರ್ ಇತ್ತಂದ್ರೆ ವಿ ಹ್ಯಾವ್ ಟು ಚೆಕ್. ಇಲ್ಲಿ ನೆವಿಗೇಟ್ ಯೂಸ್ ಮಾಡ್ಕೊಂಡಿಲ್ಲ, ಅದು ನೆವಿಗೇಟ್ ಅನ್ನೋದು ತೆಗಿಬೇಕು ಅನಿಸುತ್ತೆ. ನೆವಿಗೇಟ್ ಎಲ್ಲಿ ಯೂಸ್ ಮಾಡ್ಕೊಂಡಿಲ್ಲ, ಯೂಸ್ ಲೊಕೇಶನ್ ಯೂಸ್ ಮಾಡ್ಕೊಂಡಿವಿ. ಸೊ ಅದು ಸ್ಟೂಡೆಂಟದ್ದೆಲ್ಲ ಇನ್ಫಾರ್ಮೇಷನ್ ಅಂತ ಬರಕತ್ತೈತಿ. ಸೊ ಇಟ್ ಈಸ್ ಸೆಟ್ ಆ್ಯಂಡ್ ಇಲ್ಲಿ ಅಪ್ಡೇಟ್ ಕಾಲ್ ಆಗೈತಿ. ಸೊ ಕಂಟೆಂಟ್ ಟೈಪ್ ಎಲ್ಲ ರೆಡಿ ಆಗೈತಿ. ಇದಕ್ಕೆ ನಾವು 3 ವ್ಯಾಲ್ಯೂ ಕಳಿಸೀವಿ. ಸೊ ಎವ್ರಿಥಿಂಗ್ ಇಸ್ ಲುಕ್ ಲಾಕ್ಸ್ ಫೈನ್. ಸೊ ಓಕೆ, ಇಲ್ಲಿ ನೋಡಿರಿ, ನಮಿತಾನ ಎಲ್ಲಾರು ಕಾಲ್ ಮಾಡ್ಬೇಕಲ್ಲ ನಾವು. ನಮಿತಾನ ಎಲ್ಲಿ ಕಾಲ್ ಮಾಡೀವ್ರಿ, ನೀವು ಹಂಗಾದ್ರಿ. ಸೊ ಆನ್ ಕ್ಲಿಕ್ನೊಳಗೆ ಅಲ್ಲಿ ಕಾಲ ನಮಿತಾ. ಸೊ ಇದನ್ನು ಸೇವ್ ಮಾಡಿದೆ. ಸೊ ಲೆಟಸ್ ಚೆಕ್. ಯಾಕಂದರೆ ಇಲ್ಲಿ ನೆವಿಗೇಟ್ ಅನ್ನೋದು ಒಂದೇ ಯೂಸ್ ಮಾಡಿಲ್ಲ, ಅದನ್ನು ತೆಗಿನಂತ. ಸೊ ಇದು ಹಳೇದು ತೆಗಿನ, ಹೊಸದು ರನ್ ಆಗತೈತಿ. ಇಟ್ಸ್ ಅ ಟೈಮ್ ಟು ಎಕ್ಸಿಕ್ಯೂಟ್. ಸೊ ಇದು ಲಾಂಗ್ ಸೆಷನ್ ಅಂತ ಅನ್ಸುತ್ತೆ ನನಗೆ. ಸೊ ಇಷ್ಟೆಲ್ಲ ಕಲಿಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡೋದು ಬಿಟ್ಟರೆ ದರ್ ಇಸ್ ನೋವೆ. ಕ್ಲರ್ಕ್ ಹೋಮ್. ಸೊ ಸ್ಟೂಡೆಂಟ್ ಲಿಸ್ಟ್. ಸೊ ಸ್ಟೂಡೆಂಟ್ ಲಿಸ್ಟ್ ಬಂತು ವಿಜಯ್. ಸೊ ಈಗ ಮೊಬೈಲ್ ನಂಬರ್ ಹಾಕೋನು 9886182081. ಓಕೆ, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿದ್ದೆ. ಏನೋ ತಪ್ಪು ಮಾಡಿದ್ರಿ, ಸ್ಟೂಡೆಂಟ್ ನಾಟ್ ಅಪ್ಡೇಟೆಡ್, ಸಮಥಿಂಗ್ ಈಸ್ ರಾಂಗ್ ಅನಿಸುತ್ತೆ. ಸೊ ಎಲ್ಲಿ ತನಕ ಬಂದೈತಿ, ಏನಾಗೈತಿ ಅದನ್ನು ನಾವು ಚೆಕ್ ಮಾಡ್ಬೇಕು. ಸೊ ಇಲ್ಲಿ ಎರರ್ ಏನೋ ಬಂದೈತಿ, ನೆವಿಗೇಟ್ ಅಸೈನ್ ಮಾಡಿರಿ ಯೂಸ್ ಮಾಡಿಲ್ಲ ಅಂತ ಬಂದೈತಿ. ಇದನ್ನು ತೆಗಿನ, ಅದಕ್ಕೆ ಸಂಬಂಧ ಇಲ್ಲ. ಲೆಟಸ್ ಚೆಕ್ ಒನ್ಸ್ ಅಗೇನ್. ಸೊ ಇದನ್ನು ಸೇವ್ ಮಾಡ್ತೀನಿ. ಸೊ ಸಕ್ಸಸ್ಫುಲ್ಲಿ ಬಂತು. ಸೊ ಇಲ್ಲಿ ಸರ್ವರ್ದೊಳಗೆ ಏನರ ಎರರ್ ಬಂದೈತೆ. ಸೊ ಸರ್ವರ್ದೊಳಗೆ ಎಲ್ಲರೂ ಬಂದಿಲ್ಲ. ಇಲ್ಲಿ ತನಾರ ಕಾಲ್ ಆಗೈತೆ ನಾನು ಚೆಕ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು ರೀ. ಸೊ ಅಲ್ಲಿ ಪುಟ್ ಆ್ಯಂಡ್ ಕನ್ಸೋಲ್ ಡಾಟ್ ಲಾಗ್ ಏನು ರೀ SID ಇದು ಕರೆಕ್ಟ್ ಬಂದೈತಿಲ್ಲ ಚೆಕ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಇದನ್ನು ನಾ ಹೆಂಗೆ ಇದನ್ನೇನು ಚೆಕ್ ಮಾಡೋದು, ಟೆಸ್ಟ್ ಮಾಡೋದು, ಎಲ್ಲಿ ತಪ್ಪೈತೆ ಅನ್ನೋದನ್ನ ಹೇಳ್ಕೊಡತ್ತೀನಿ. ಸೊ ಇದನ್ನು ನೀವು ಹಿಂಗೆ ಮಾಡಿರಿ. ಸೊ ಏನಿದೆ ಎಸ್ ನೇಮ್. ಓಕೆ, ಸೊ ಎಸ್ ನೇಮ್. ನೆಕ್ಸ್ಟ್ ಕಾಪಿ, ನೆಕ್ಸ್ಟ್ ಪೇಸ್ಟ್ ಕನ್ಸೋಲ್ ಡಾಟ್ ಲಾಗ್. ಇದು ಒಟ್ಟೆ ಆಗೋ ತನಕ ಬಿಡುವಂಗಿಲ್ಲ. ಹೌದ್ರೆ ಮೊಬೈಲ್ ಎಲ್ಲಿ ತಪ್ಪಾಗೈತಿ ಏನು ತಪ್ಪಾಗೈತಿ ಹುಡುಕ್ಯಾಡ್ಬೇಕು, ಅಗೇನ್ ಮಾಡ್ಬೇಕಷ್ಟೆ. ಸೊ ಇನ್ನೊಂದು ನಾ ಈ ಫಂಕ್ಷನ್ ಕಾಲ್ ಆಗತ್ತೈತಲ್ಲ ಅಂತೇಳಿ ಕಾಲ್ ಮಾಡೋಕ್ಕೆ ಅಗೇನ್ ಕನ್ಸೋಲ್ ಡಾಟ್ ಲಾಗ್ ಐ ಆಮ್ ಆ್ಯಟ್ ಪ್ರಶಾಂತ್. ಐ ಆಮ್ ಆ್ಯಟ್ ಏನು ರೀ ಪ್ರಶಾಂತ್ ಅಂತ ಬರೆದೆ. ಸೊ ಪ್ರಶಾಂತ್ ಕಡೆ ಇಲ್ಲಿ ತನಕ ಬಂದೈತಿಲ್ಲ ಅಂತ ರೀಚ್ ಆಗಿ. ಸೊ ಪ್ರಶಾಂತ್. ಓಕೆ ಫೈನ್. ಇದನ್ನು ನಾನು ಸ್ಟಾಪ್ ಮಾಡ್ತೀನಿ. ಅಗೇನ್ ನಾನು ರನ್ ಮಾಡ್ತೀನಿ. ಸೊ ಸರ್ವರ್ ಈಸ್ ರನ್ನಿಂಗ್. ಅಗೇನ್ ಹಿಟ್ ಮಾಡೋಣ. ಓಕೆ, ಸೊ ಎಲ್ಲಿ ನಮ್ಮದು ಬ್ರೌಸರ್ ಇಲ್ಲೈತಿ. ಸೊ ಇದನ್ನು ಅಗೇನ್ ರನ್. ಇನ್ನೊಂದು ಸಲ ನಾನು ಇದನ್ನು ತೊಗೋತೀನಿ. ಇದನ್ನು ತಪ್ಪಾಗೈತಿಲ್ಲ, ಅಪ್ಡೇಟ್. ಓಕೆ, ಮೊಬೈಲ್ ನಂಬರ್ 988 ಓಕೆ 61820881 ಫೈನ್. ಸೊ ಅಪ್ಡೇಟ್ ಸ್ಟೂಡೆಂಟ್ ನಾಟ್ ಅಪ್ಡೇಟೆಡ್. ಇಲ್ಲಿ ತನಕ ಬಂದೈತೇನೆ. ಸರ್ವರ್ ಈಸ್ ರನ್ನಿಂಗ್ ಅಂತ ಬರಾಕತ್ತೈತಿ. ಅಂದರೆ ಪ್ರಶಾಂತ್ ಎಲ್ಲೋ ಕಾಲ್ ಆಗತ್ತಿಲ್ಲ. ಸೊ ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ಪ್ರಶಾಂತ್ ಅಂಥೇಳಿ ನಾನು ಚೆಕ್ ಮಾಡ್ಬೇಕು ಸರ್ವರ್ದೊಳಗೆ. ಸೊ ಇಲ್ಲಿ ಏನೋ ತಪ್ಪಾಗೈತಿ. ಸೊ ಇದು ಎದಕ್ಕೆ ಕಾಲ್ ಆಗತ್ತಿಲ್ಲ ಅಂಥೇಳಿ ಟೆಸ್ಟ್ ಮಾಡ್ತೀನಿ. ಸೊ ಟೆಸ್ಟ್ ಮಾಡಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ನೀವೊಂದು ಅಬ್ಸರ್ವೇಷನ್ ಮಾಡ್ಬೇಕಿಲ್ಲಿ ನೋಡಿ. ಇಲ್ಲಿ STTP ಏನೋ ಎಲ್ಲಿ ಹೋಗ್ಬೇಕಂತ ಕಾಲ್ ಮಾಡಿಲ್ಲ. ಜಸ್ಟ್ ನಾನು ಅಪ್ಡೇಟ್ ಸ್ಟೂಡೆಂಟ್ ಅಂತ ಕಾಲ್ ಮಾಡೀನಿ. ಅದು ಎಲ್ಲಿಗಂತ ಹೋಗ್ಬೇಕು ರೀ. ಸೊ ಅದಕ್ಕೆ ನಾನು STTP ಅಂತ ಬರೀಬೇಕಿಲ್ಲ. ಸೊ ಇದನ್ನು ಬರದೇ ಇಲ್ಲ ಅಲ್ಲಿ. ಸೊ ದಟ್ಸ್ ದ ಇಶ್ಯೂ. ಹೌದ್ರೆ. ಸೊ ಇದನ್ನು STTP ಲೋಕಲ್ ಹೋಸ್ಟ್ ಅದನ್ನು ಬರೀಬೇಕು ಅಷ್ಟೇ ಅಲ್ಲಿ. ಸೊ ಈಗ ಇದನ್ನು ಬರ್ಕೊಂಡೆ 5001ಗೆ ಹೋಗಿ ಇಲ್ಲಿ ಇದು ಮಾಡಂತೇಳಿ. ಸೊ ಈಗ API ಹೋಗ್ತೈತಿ, ಅದು ಚೆಕ್ ಮಾಡ್ತೈತಿಲ್ಲ ನೋಡೋಣ. ಸೊ ಕ್ಲಿಕ್ ಆನ್ ಓಕೆ, ಅಗೇನ್ ರನ್. ಸೊ ನೆಕ್ಸ್ಟ್ ಫಸ್ಟಿಂದ ಬಂದು ನೋಡೋಣ. ಸೊ ಫಸ್ಟ್ ಎಲ್ಲಿಗೆ ಕ್ಲರ್ಕ್ನಿಂದ ಸ್ಟೂಡೆಂಟ್ ಲಿಸ್ಟ್ ವಿಜಯದ ಮೊಬೈಲ್ ನಂಬರ್ ಹಾಕಿಲ್ಲ, ಅಪ್ಡೇಟ್. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ರೀ 9886182081 ಅಂತ ಹೊಡಿತೀನಿ. ಸೊ ಅಪ್ಡೇಟ್ ಸ್ಟೂಡೆಂಟ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ನೋಡಿರಿ.
ಸೊ ಈಗ ಸೊ ಐಲ್ ಗೋ ಫಾರ್ ಸ್ಟೂಡೆಂಟ್ ಲಿಸ್ಟ್. ಎಸ್, ಇಟ್ ಈಸ್ ಅಪ್ಡೇಟೆಡ್. ನೋಡಿರಿ ಈಗ ಇಲ್ಲಿ ನೋಡೋ ಬದಲಿ ನೀವೇನು ಮಾಡ್ಬೇಕು, ಹೊಳ್ಳಿ ಬಂದೆ ಸೊ ಸ್ಟೂಡೆಂಟ್ ಲಿಸ್ಟಿಗೆ ಹೋಗ್ರಿ. ಸೊ ಸ್ಟೂಡೆಂಟ್ ಲಿಸ್ಟ್, ಸೊ ಸಮಥಿಂಗ್ ವೆಂಟ್ ರಾಂಗ್. ಸೊ ಇಲ್ಲಿ ನಾನು ಫಸ್ಟ್ ಪ್ರಿನ್ಸಿ ಹೋಮಿಗೆ ಬರ್ತೀನಿ. ಸೊ ಪ್ರಿನ್ಸಿ ಹೋಮಿನಾಗೆ ಸೊ ಅಗೇನ್ ನೀವು ರೀರನ್ ಮಾಡ್ಬೇಕಂತ ಕಾಣಿಸುತ್ತೆ, ಫೇಲ್ ಟು ಫೆಚ್. ಓಕೆ, ಸೊ ಅಪ್ಡೇಟ್ ಮಾಡಿದ ಮೇಲೆ ಅಗೇನ್ ನಾನು ರೀರನ್ ಮಾಡ್ತೀನಿ. ಓಕೆ, ಸೊ ಕಂಟ್ರೋಲ್ ಸಿ ಹೋದರೆ ಸೊ ಎನ್ ಪಿ ಎಮ್ ಸ್ಟಾರ್ಟ್ ಆದಮೇಲೆ ಸೊ ಪ್ರಿನ್ಸಿ ಹೋಮ್, ಸೊ ಇಟ್ ಇಸ್ ನಾಟ್ ಶೋಯಿಂಗ್. ಇದಕ್ಕೆ ಫೇಲ್ ಟು ಫೆಚ್ ಆಗಡೆ ಯಾರು ಬಂದಿತ್ತಲ್ಲ ಇದು ಏನು ರೀ, ಲೋಕಲ್ ಹೋಸ್ಟ್ 3000 ಸ್ಟ್ಯಾಟಿಕ್ ಬಂಡಲ್, ಫೇಲ್ ಟು ಫೆಚ್. ಅಗೇನ್ ಚೆಕ್ ಮಾಡೋಣ. ಪ್ರಿನ್ಸಿ ಹೋಮ್ ಯಾವುದೈತ್ರಿ ಇಲ್ಲೇ ಪ್ರಿನ್ಸಿ ಹೋಮ್ನೊಳಗೆ ನೋಡ್ರಿ, ಇಲ್ಲಿ ಸ್ಟೇಟಸ್ ಕೂಡ ತಪ್ಪು, ಮೀನ್ಸ್ ತಪ್ಪು ಬರೆದ್ಬಿಟ್ಟೀನಿ. ಇಲ್ಲಿ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ ಆಗ್ಬೇಕಾಗಿತ್ತದ, ಅದು ಗಡ್ಬಡ್ದೊಳಗೆ ಏನು ಮಾಡ್ಬಿಟ್ಟೀನಿ, ಜೇಸನ್ ಅಂತ ಹಾಕೀನಿ. ಸೊ ಇಲ್ಲಿ ಸ್ಟೇಟಸ್ ಇದನ್ನು ನಾನು ಏನು ಮಾಡ್ಬೇಕಾಗಿತ್ತು, 500 ಅಂತ ಕಳಿಸ್ಬೇಕಾಗಿತ್ತು. ಸೊ ಅದಕ್ಕೆ ಅದು ಏನು ಅಪ್ಡೇಟ್ ಆಗಾಕತ್ತೈತಿ, ಬಟ್ ಅದು ಏನು ಇಮಿಡಿಯೇಟ್ ರಿಸಲ್ಟ್ ತೋರಿಸಲಾರ್ದ ಎರರ್ ಕೊಡಾಕತ್ತೈತೆ. ಸೊ ಇದು ಪ್ರಾಬ್ಲಮ್. ಸೊ ಅಗೇನ್ ಐ ವಿಲ್ ಕ್ಲಿಯರ್ ದ ಸರ್ವರ್ ಸೈಡ್. ಹೌದ್ರೆ, ಸೊ ಈಗ ನೋಡ್ ಸರ್ವರ್ ಚಾಲೂ ಮಾಡಿದೆ. ಈಗ ನಾನು ಏನು ಬಂದೆ, ಸೊ ಇಲ್ಲಿ ಬಂದೆ, ನನ್ನ ಬ್ರೌಸರ್ ಓಪನ್ ಮಾಡಿದೆ. ಸೊ ಲೋಕಲ್ ಹೋಸ್ಟ್ 3000 ಒಳಗೆ ನನ್ನ ಕ್ಲೈಂಟ್ ರನ್ ಆಗತೈತಿ. ಸೊ ಫಸ್ಟ್ ಕ್ಲರ್ಕಿಗೆ ಹೋದೆ. ಸೊ ನ್ಯೂ ಅಡ್ಮಿಷನ್ ಬೇಕಾದ್ರೆ ಮಾಡಿ ನೋಡೋಣ. ಸೊ ನ್ಯೂ ಅಡ್ಮಿಷನ್ ವಿಕ್ರಮ್. ಹೌದ್ರೆ, ಸೊ ಇಲ್ಲಿ ಮೊಬೈಲ್ ನಂಬರ್ ತಪ್ಪು ಬರೆದ್ಬಿಟ್ಟಿನ ಒಂದು, ಇಲ್ಲೇನು ವಿಕ್ರಮ್ ತಪ್ಪು ಏನು ಬರ್ದೀನಿ, ಸೊ 1111 ಅಂತ ಬರ್ದೀನಿ. ಅವ್ನು ಆ್ಯಕ್ಚುಲಿ ಮೊಬೈಲ್ ನಂಬರ್ ಇದವಲ್ಲ ಅಂತ ತಿಳ್ಕೊಳ್ಳೋಣ. ಸೇವ್ ಸ್ಟೂಡೆಂಟ್ ವಿಕ್ರಮ್ ಆತ. ಸೊ ನೆಕ್ಸ್ಟ್ ಬ್ಯಾಕ್ ಬಂದೆ, ಸ್ಟೂಡೆಂಟ್ ಲಿಸ್ಟ್ನೊಳಗೆ ವಿಕ್ರಮ್ ತೋರ್ಸಾಕತೈತಿ. ನನಗೆ ಆಮೇಲೆ ಗೊತ್ತಾಗ್ತ ನಾ ಮೊಬೈಲ್ ನಂಬರ್ ತಪ್ಪು ಬರ್ದೀನಿ ಅಂಥೇಳಿ. ಅಪ್ಡೇಟಿಗೆ ಹೋದೆ, ಅವ್ನ ಮೊಬೈಲ್ ನಂಬರ್ 2222. ಸೊ ಹಿಂಗೈತಿ ಮೊಬೈಲ್ ನಂಬರ್. ಸೊ ಇದನ್ನು ಅಪ್ಡೇಟ್ ಮಾಡಿದೆ, ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಇಮಿಡಿಯೇಟ್ ನೋಡಿರಿ ಇಲ್ಲೇನಾತ, ವಿಕ್ರಮ್ ಅಂದ ಅಪ್ಡೇಟ್ ಆತ. ಸೊ ಲಾಸ್ಟ್ಲಿ ಇದನ್ನು ಚೆಕ್ ಮಾಡೋರು ಯಾರು, ಪ್ರಿನ್ಸಿಪಲ್ ಹೋಮಿಗೆ ಹೋನು. ಅಗೇನ್ ಇಟ್ಸನ ಲೋಕಲ್ ಹೋಸ್ಟ್ 3000 ರನ್ ಮಾಡ್ತೀನಿ. ಪ್ರಿನ್ಸಿ ಹೋಮಿಗೆ ಹೋದೆ. ಸೊ ಇಷ್ಟೂ ಆತ. ಸೊ ಇದು ಇಷ್ಟು ಏನು ರೀ, ಸೊ ದಿಸ್ ಈಸ್ ಆಲ್ ಅಬೌಟ್ ಏನು ನಿಮ್ದು ಸ್ಟೂಡೆಂಟ್ ಅಪ್ಡೇಟ್ ಹೆಂಗಾಗೈತಿ ಅದನ್ನು ಎಲ್ಲ ಚೆಕ್ ಮಾಡಿದ್ವಿ. ಸೊ ಇದನ್ನು ಸ್ವಲ್ಪ ಲಾಂಗ್ ಇದು ಹೋತಿದೆ, ಬಟ್ ನೀವೇನು ಮಾಡಿರಿ, ಇದನ್ನು ಎಂಜಾಯ್ ಮಾಡ್ಕೊತ ಕೋಡ್ ಬರೋಕ್ಕೆ ಟ್ರೈ ಮಾಡಿರಿ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಭೇಟಿ ಹಾಕೀನಿ. ಟಿಲ್ ದ್ಯಾನ್ ಟೇಕ್ ಕೇರ್. ನಮಸ್ತೆ.